ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ವಿದ್ಯಾವೇದಿಕೆ ಯೂಟ್ಯೂಬ್ ಚಾನಲ್. ಇದು ಭಾರತೀಯ ರಾಜಕೀಯ ಮತ್ತು ಸಂವಿಧಾನದ ಮೈಂಡ್ ಮ್ಯಾಪ್ ಮತ್ತು ಶಾರ್ಟ್ ನೋಟ್ಸ್ ಸರಣಿಯ ಕ್ಲಾಸ್ ನಂಬರ್ 14 ಆಗಿದೆ. ಪ್ರೀವಿಯಸ್ ಕ್ಲಾಸಲ್ಲಿ ನಾವು ಪಕ್ಷಾಂತರ ವಿರೋಧಿ ಕಾನೂನು ಅಥವಾ ಆಂಟಿ ಡಿಫೆಕ್ಷನ್ ಲಾ ಬಗ್ಗೆ ನಾವು ಡಿಸ್ಕಸ್ಸನ್ನು ಮಾಡಿದ್ದೀವಿ. ಸೊ ಈ ಒಂದು ಕ್ಲಾಸಲ್ಲಿ ಕೇಂದ್ರ ಸರ್ಕಾರದ ಒಂದು ಕೇಂದ್ರ ಕಾರ್ಯಾಂಗದ ಕುರಿತು ನಾವಿವತ್ತು ಚರ್ಚೆನ ಮಾಡಲಿದ್ದೇವೆ. ಸೊ ಇಲ್ಲಿ ಕೇಂದ್ರ ಕಾರ್ಯಾಂಗಕ್ಕೆ ಸಂಬಂಧಪಟ್ಟಂತೆ ಸಂವಿಧಾನದ ಭಾಗ 5 ಹಾಗೂ ಆರ್ಟಿಕಲ್ 50 to 58 ಏನಿದೆ, ಸೊ ಇದು ಕೇಂದ್ರ ಕಾರ್ಯಾಂಗದ ಕುರಿತಾಗಿರುವಂಥ ಮಾಹಿತಿಯನ್ನು ಒಳಗೊಂಡಿದೆ. ಹಾಗಿದ್ರೆ ಕೇಂದ್ರ ಕಾರ್ಯಾಂಗದಲ್ಲಿ ಯಾರೆಲ್ಲ ಬರ್ತಾರೆ ಅನ್ನುವಂಥದ್ದು ನೋಡೋಣ. ಸೊ ಇದರಲ್ಲಿ ರಾಷ್ಟ್ರಪತಿಗಳು, ಉಪರಾಷ್ಟ್ರಪತಿಗಳು, ಪ್ರಧಾನಮಂತ್ರಿ ಹಾಗೂ ಪ್ರಧಾನಮಂತ್ರಿ ನೇತೃತ್ವದ ಮಂತ್ರಿಮಂಡಲ ಹಾಗೂ ಭಾರತದ ಅಟಾರ್ನಿ ಜನರಲ್ ಇವರೆಲ್ಲರನ್ನು ಕೂಡ ಇದು ಒಳಗೊಂಡಿರುತ್ತೆ. ವೆರಿ ಇಂಪಾರ್ಟೆಂಟ್. ಹಾಗೆ ಆರ್ಟಿಕಲ್ 52 ಏನಿದೆ, ಇದು ರಾಷ್ಟ್ರಪತಿ ಒಂದು ಹುದ್ದೆಗೆ ಅವಕಾಶವನ್ನು ಕಲ್ಪಿಸುತ್ತೆ. ಹಾಗೂ ಇಲ್ಲಿ ರಾಷ್ಟ್ರಾಧ್ಯಕ್ಷರ ಚುನಾವಣೆಗೆ ಕೆಲವೊಂದಿಷ್ಟು ಕಂಡೀಷನ್ಗಳಿದೆ, ಅಂದರೆ ಷರತ್ತುಗಳಿದೆ. ಅಂದರೆ ಇವಾಗ ಯಾರಾದರೂ ಈ ಒಂದು ರಾಷ್ಟ್ರಾಧ್ಯಕ್ಷರ ಹುದ್ದೆಗೆ ಸ್ಪರ್ಧಿಸಲಿಕ್ಕೆ ಬಯಸುವಂಥ ವ್ಯಕ್ತಿ, ಸೊ ಇವ್ರು ಏನು ಮಾಡಬೇಕಾಗತ್ತೆ ಅಂತಂದರೆ ನಾಮಿನೇಷನ್ನ ಮಾಡುವಾಗ, ಅಂದರೆ ನಾಮಪತ್ರವನ್ನು ಸಲ್ಲಿಸುವಂಥ ಸಂದರ್ಭದಲ್ಲಿ ಈ ನಾಮಪತ್ರಕ್ಕೆ ಸೊ ಏನಿವಾಗ ಮತದಾರರು ಏನಿರ್ತಾರೆ, ಮತದಾರರು ಅಂದರೆ ಈ ಒಂದು ರಾಷ್ಟ್ರಪತಿ ಚುನಾವಣೆಯಲ್ಲಿ ಮತವನ್ನು ಚಲಾಯಿಸಲಿಕ್ಕೆ ಅರ್ಹರಾಗಿರುವಂಥವರು, ಇವರಲ್ಲಿ ಈ ಮತದಾರರಲ್ಲಿ 50 ಜನ ಪ್ರಸ್ತಾಪಕರಾಗಿ ಹಾಗೂ 50 ಜನ ಅನುಮೋದಕರಾಗಿ ಇಲ್ಲಿ ಸಹಿಯನ್ನು ಹಾಕಬೇಕಾಗತ್ತ. ಹಾಗೂ ಭದ್ರತಾ ಠೇವಣಿಯಾಗಿ 15,000 ರೂಪಾಯಿಗಳನ್ನ ಇಲ್ಲಿ ಅವರು ಡಿಪಾಸಿಟ್ ಇಡಬೇಕಾಗತ್ತ. ಹಾಗೆ ಇಲ್ಲಿ 6ನೇ ಮತವನ್ನು ಪಡೆಯದಿದ್ದರೆ ಠೇವಣಿಯನ್ನು ಮರುಪಾವತಿಸಲಾಗುವುದಿಲ್ಲ. ಸೊ ಇನ್ ಕೇಸ್ ಇಲ್ಲಿ ಯಾರಾದರೂ ಈ ಒಂದು ಚುನಾವಣೆಗೆ ಸ್ಪರ್ಧಿಸಿದರೆ ಅಂದರೆ, ಸೊ ಅಲ್ಲಿ ಇನ್ ಕೇಸ್ ಅವರು ಈ 6ನೇ ಮತವನ್ನು ಅವರು ಪಡೆಯದಿದ್ದರೆ ಅವರಿಗೆ ಈ ಒಂದು ಠೇವಣಿ ಏನು 15,000 ರೂಪಾಯಿ ಡಿಪಾಸಿಟ್ ಇಟ್ಟಿರ್ತಾರೆ ಅದನ್ನು ರಿಟರ್ನ್ ಮಾಡೋದಿಲ್ಲ. ಎಸ್. ಹಾಗೆ ಇಲ್ಲಿ ಆರ್ಟಿಕಲ್ 58 ಏನು ಹೇಳುತ್ತೆ, ಸೊ ಇದು ರಾಷ್ಟ್ರಪತಿ ಹುದ್ದೆಗೆ ಯಾರು ಇಲ್ಲಿ ಸ್ಪರ್ಧಿಸಲಿಕ್ಕೆ ಬಯಸ್ತಾರೆ ಅಂಥವ್ರಿಗೆ ಅರ್ಹತೆಗಳನ್ನ ಇದು ನಿಗದಿಪಡಿಸಿದ. ಅಂದರೆ ಇಲ್ಲಿ ರಾಷ್ಟ್ರಪತಿ ಒಂದು ಚುನಾವಣೆಗೆ ಇಲ್ಲಿ ಬಯಸುವಂತಹ ವ್ಯಕ್ತಿ ಇಲ್ಲಿ ಅವರು ಭಾರತದ ಪ್ರಜೆಯಾಗಿರಬೇಕು, ಸಿಟಿಜನ್ ಆಫ್ ಇಂಡಿಯಾ ಆಗಿರಬೇಕು. ಸೊ ಇಲ್ಲಿ ನಿಮಗೆ ನೆನಪಿರಲಿ, ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಇದು. ಸಂವಿಧಾನದಲ್ಲಿ ಅವರು ಭಾರತದ ಪ್ರಜೆಯಾಗಿರಬೇಕು ಅಂತ ಹೇಳಿ ಮಾತ್ರ ಹೇಳಲಾಗಿದೆ, ಆದರೆ ಅವರು ಹುಟ್ಟಿನಿಂದ ಭಾರತದ ಪ್ರಜೆಯಾಗಿರಬೇಕು ಅಥವಾ ಸಹಜೀಕೃತ ವಿಧಾನದ ಮೂಲಕ ಅವರು ಭಾರತದ ಪೌರರಾಗಿರಬೇಕು ಅನ್ನುವಂಥದ್ದನ್ನು ಹೇಳಿಲ್ಲ. ಸೊ ಹೀಗಾಗಿ ಈ ಒಂದು ಹುದ್ದೆಗೆ ಬಯಸುವಂಥವರು ಇಲ್ಲಿ ಅವರು ಹುಟ್ಟಿನಿಂದ ಅಥವಾ ಸಹಜೀಕೃತ ವಿಧಾನದ ಮೂಲಕ ಭಾರತದ ಪೌರರಾಗಿರುವವರು ಕೂಡ ಏನು ಮಾಡಬಹುದು ಅಂತಂದರೆ ಈ ಹುದ್ದೆಗೆ ಸ್ಪರ್ಧಿಸಲಿಕ್ಕೆ ಅರ್ಹರಾಗಿರ್ತಾರೆ. ವೆರಿ ಇಂಪಾರ್ಟೆಂಟ್. ಅಂದರೆ ಸೊ ಬೈ ಬರ್ತ್ ಹಾಗೂ ಬೈ ನ್ಯಾಚುರಲೈಜೇಷನ್, ಸಹಜೀಕೃತ ವಿಧಾನದ ಮೂಲಕ ಪೌರರಾಗಿರೋರು ಕೂಡ ಈ ಒಂದು ಹುದ್ದೆಗೆ ಸ್ಪರ್ಧಿಸಲಿಕ್ಕೆ ಅರ್ಹರಾಗಿರ್ತಾರೆ. ಎಸ್. ಹಾಗೆ 35 ವರ್ಷಗಳಿಗಿಂತ ಕಡಿಮೆ ವಯಸ್ಸಾಗಿರಬಾರ್ದು, ಅಂದರೆ ಅವರಿಗೆ 35ಕ್ಕಿಂತ ಹೆಚ್ಚಿನ ಒಂದು ವಯಸ್ಸಾಗಿರಬೇಕು ಈ ಒಂದು ಹುದ್ದೆಗೆ ಸ್ಪರ್ಧಿಸಲಿಕ್ಕೆ. ಹಾಗೆ ಇವರು ಲೋಕಸಭೆಯ ಸದಸ್ಯನಾಗುವಂಥ ಅರ್ಹತೆಯನ್ನು ಕೂಡ ಇವರು ಹೊಂದಿರಬೇಕು. ಹಾಗೆ ಇವರು ಯಾವುದೇ ಒಂದು ಲಾಭದಾಯಕ ಹುದ್ದೆಯನ್ನು, ಅಂದರೆ ಆಫೀಸ್ ಆಫ್ ಪ್ರಾಫಿಟ್ ಅಂತ ಬರುತ್ತೆ, ಆಫೀಸ್ ಆಫ್ ಪ್ರಾಫಿಟ್ ಈ ಒಂದು ಹುದ್ದೆಯನ್ನು ಹೊಂದಿರೋ ಹಾಗಿಲ್ಲ. ಇಲ್ಲಿ ಕೇಂದ್ರ ಅಥವಾ ರಾಜ್ಯ ಸರ್ಕಾರದಲ್ಲಿ ಯಾವುದೇ ಒಂದು ಲಾಭದಾಯಕ ಹುದ್ದೆಯನ್ನು ಅವರು ಹೊಂದಿರೋ ಹಾಗಿಲ್ಲ. ಅಂಥವ್ರು ಮಾತ್ರ ಏನು ಮಾಡ್ಬೋದು, ಇವರಿಗೆ ಇರುವಂಥ ಕ್ವಾಲಿಫಿಕೇಷನ್ ಅಥವಾ ಅರ್ಹತೆಗಳು. ಎಸ್. ಸೊ ನೆಕ್ಸ್ಟ್ ಇವಾಗ ಕಂಡೀಷನ್ ಬಗ್ಗೆ ನೋಡ್ತಾ ಇದ್ದೀವಿ ನಾವು. ರಾಷ್ಟ್ರಪತಿ ಒಂದು ಹುದ್ದೆಗೆ ಸ್ಪರ್ಧಿಸಲಿಕ್ಕೆ ಬಯಸುವಂಥ ವ್ಯಕ್ತಿಗಳು, ಸೊ ಇವರು ರಾಜ್ಯ ಶಾಸಕಾಂಗ ಅಥವಾ ಸಂಸತ್ತಿನ 2 ಸದನಗಳ ಸದಸ್ಯರಾಗಿರಬಾರದು. ಎಸ್. ಸೊ ನೋಡಿಲಿ, ರಾಜ್ಯ ಶಾಸಕಾಂಗ ಅಂದರೆ ಸ್ಟೇಟ್ ಲೆಜಿಸ್ಲೇಚರ್ ಅಂತ ಬರುತ್ತೆ, ಅಂದರೆ ವಿಧಾನಸಭೆ ಏನಿರುತ್ತೆ, ವಿಧಾನಮಂಡಲ. ಸ್ಟೇಟ್ ಲೆಜಿಸ್ಲೇಚರ್ ಅಂದರೆ ಇವರು ವಿಧಾನಸಭೆ ಮತ್ತು ವಿಧಾನಸಭೆ ಒಂದು ಪರಿಷತ್ ಏನಿರುತ್ತೆ ಅದರ ಸದಸ್ಯರು ಕೂಡ ಆಗಿರೋ ಹಾಗಿಲ್ಲ. ಹಾಗೆ ಸಂಸತ್ತಿನ 2 ಸದನಗಳು ಅಂದರೆ
ಲೋಕಸಭೆ ಮತ್ತು ರಾಜ್ಯಸಭೆ ಈ ಎರಡೂ ಸದನಗಳ ಸದಸ್ಯರು ಕೂಡ ಆಗಿರೋ ಹಾಗಿಲ್ಲ ಇವರು. ಸೊ ಇನ್ ಕೇಸ್ ಏನಾದರೂ ಒಂದು ವೇಳೆ ಅಂತಹ ವ್ಯಕ್ತಿ ಆದರೆ ಆಯ್ಕೆ ಆದರೆ ಅಂದರೆ ಇವಾಗ ಲೋಕಸಭೆಯ ಸದಸ್ಯರಾಗಿದ್ದು ಅಥವಾ ರಾಜ್ಯಸಭೆಯ ಸದಸ್ಯರಾಗಿದ್ದು ಅಥವಾ ಈ ರಾಜ್ಯ ಶಾಸಕಾಂಗ ಅಂದರೆ ವಿಧಾನಸಭೆ ಅಥವಾ ಒಂದು ಪರಿಷತ್ತಿನ ಸದಸ್ಯರಾಗಿದ್ದರೆ ಅವರು ಈಗಾಗಲೇ, ಸೊ ಏನಾಗುತ್ತೆ, ಈ ಒಂದು ಹುದ್ದೆಗೆ ಆಯ್ಕೆಯಾದ ನಂತರ ಅವರು ತನ್ನ ಕಚೇರಿಗೆ ಪ್ರವೇಶಿಸುವ ದಿನಾಂಕದಂದು ತನ್ನ ಸದಸ್ಯತ್ವ ಖಾಲಿ ಮಾಡಬೇಕು. ಸೊ ಇವಾಗ ರಾಷ್ಟ್ರಪತಿ ಚುನಾವಣೆಗೆ ಆಯ್ಕೆ ಆಗಿರ್ತಾರೆ ಅವರು. ಸೊ ಅವರು ಈಗಾಗಲೇ ಯಾವುದಾದ್ರೂ ಒಂದು ಸದನದಲ್ಲಿ ಆಯ್ಕೆ ಆಗಿರ್ತಾರೆ ಅಂತ ಅನ್ಕೊಳ್ಳೋಣ. ಸೊ ಅವಾಗ ಇವರು ಈ ರಾಷ್ಟ್ರಪತಿ ಹುದ್ದೆಗೆ ಅಲಂಕರಿಸುವ ಒಂದು ದಿನದಂದು ಏನು ಮಾಡಬೇಕಾಗತ್ತೆ ಅಂದರೆ ಈ ಹುದ್ದೆಗೆ ಅಂದರೆ ಅವರು MLA ಅಥವಾ MLA ಆಗಿದ್ರೆ ಅಥವಾ MLC ಆಗಿದ್ರೆ ಅಥವಾ MP ಆಗಿದ್ರೆ ಆ ಒಂದು ಸ್ಥಾನವನ್ನು ಏನು ಮಾಡಬೇಕಾಗತ್ತೆ ಅಂದರೆ ತ್ಯಜಿಸಬೇಕಾಗತ್ತೆ, ಅಂದರೆ ಅದಕ್ಕೆ ರಿಸೈನ್ ಮಾಡಬೇಕಾಗತ್ತೆ ಅವರು. ಹಾಗೆ ಇವರು ಯಾವುದೇ ಲಾಭದಾಯಕ ಹುದ್ದೆಯನ್ನು ಹೊಂದಿರೋ ಹಾಗಿಲ್ಲ, ಅಂದರೆ ಆಫೀಸ್ ಆಫ್ ಪ್ರಾಫಿಟ್. ಸೊ ಇದರೊಟ್ಟಿಗೆ ಇವರ ವಾಸಕ್ಕೆಂದೇ ಒಂದು ರಾಷ್ಟ್ರಪತಿ ಭವನ ಇರುತ್ತೆ. ರಾಷ್ಟ್ರಪತಿ ಭವನ ಅದಕ್ಕೆ ಇವರು ಬಾಡಿಗೆನ ಪಾವತಿಸೋ ಹಾಗಿಲ್ಲ, ಫ್ರೀ ಇರುತ್ತೆ ಇವರಿಗೆ. ಹಾಗೂ ಸಂಸತ್ತು ನಿರ್ಧರಿಸಿದಂಥ ಸಂಬಳ ಮತ್ತು ಭತ್ಯೆಗಳಿಗೆ ಅವರು ಅರ್ಹರಾಗಿರ್ತಾರೆ. ಸೊ ಹೀಗಾಗಿ ಇವರ ಭತ್ಯೆ ಮತ್ತು ಸಂಬಳವನ್ನು ಯಾರು ನಿರ್ಧಾರ ಮಾಡ್ತಾರೆ? ಸಂಸತ್ತು ನಿರ್ಧಾರ ಮಾಡುತ್ತಾ. ಹಾಗೆ ಇವರ ಅಧಿಕಾರಾವಧಿಯಲ್ಲಿ ಅಂದರೆ ಇವರು ರಾಷ್ಟ್ರಪತಿ ಅಧಿಕಾರವನ್ನು ವಹಿಸಿಕೊಂಡ ನಂತರ ಅವರ ವೇತನವಾಗಲಿ ಹಾಗೆ ಅವರ ಭತ್ಯೆಗಳನ್ನು ಕಡಿಮೆ ಮಾಡಲಿಕ್ಕೆ ಇಲ್ಲಿ ಬರುವುದಿಲ್ಲ. ಹಾಗೆ ಇವರಿಗೆ ಒಂದಿಷ್ಟು ಪ್ರಿವಿಲೇಜಸ್ಗಳಿರುತ್ತೆ. ಸೊ ಇದರಲ್ಲಿ ಕ್ರಿಮಿನಲ್ ವಿಚಾರಣೆಗಳಿಂದ ಕ್ರಿಮಿನಲ್ ಪ್ರೊಸೀಡಿಂಗ್ಸ್ ಅಂತ ಬರುತ್ತೆ, ಅವುಗಳಿಂದ ಏನು ಮಾಡಲಾಗುತ್ತೆ, ಇವರಿಗೆ ವಿನಾಯಿತಿಯನ್ನು ನೀಡಲಾಗಿರುತ್ತೆ. ಹಾಗೆ ಇಲ್ಲಿ ನೋಟಿಸ್ ನೀಡಿದ 2 ತಿಂಗಳ ನಂತರ ಇವರ ವಿರುದ್ಧ ಏನು ಮಾಡ್ಬೋದು ಅಂದರೆ ಸಿವಿಲ್ ಒಂದು ಪ್ರೊಸೀಡಿಂಗನ್ನು ಮಾಡ್ಬೋದಾಗಿರುತ್ತೆ ಅಥವಾ ಹೂಡಬಹುದಾಗಿರುತ್ತೆ. ಸೊ ವೆರಿ ಇಂಪಾರ್ಟೆಂಟ್. ಸೊ ಇಲ್ಲಿ ಕ್ರಿಮಿನಲ್ ವಿಚಾರಣೆಯಿಂದ ವಿನಾಯಿತಿ ಇರುತ್ತೆ, ಆದರೆ ಇಲ್ಲಿ ಸಿವಿಲ್ ಮೊಕದ್ದಮೆಗೆ ಸಂಬಂಧಪಟ್ಟಂತೆ ಏನು ಮಾಡಬೇಕಾಗತ್ತೆ, ನೋಟಿಸನ್ನು ನೀಡಬೇಕು. ಆ ನೋಟಿಸ್ ನೀಡಿದ ನಂತರ ಏನು ಮಾಡ್ಬೋದು ಅಂತಂದರೆ 2 ತಿಂಗಳಾದ ನಂತರ ನೋಟಿಸ್ ಇವಾಗ 1ನೇ ತಾರೀಕು ಇವಾಗ ನೋಟಿಸ್ ನೀಡಿದ್ದಾರೆ ಅಂತ ಅನ್ಕೊಳ್ಳೋಣ. ಮಾರ್ಚಲ್ಲಿ 1ನೇ ತಾರೀಕು ಇವಾಗ ನೋಟಿಸ್ ನೀಡಿದ ನಂತರದ 2 ತಿಂಗಳು ಅಂದರೆ ಮಾರ್ಚ್, ಏಪ್ರಿಲ್, ಮೇ. ಸೊ ಮೇ ತಿಂಗಳ ನಂತರ ಏನು ಮಾಡ್ಬೋದು ಅಂತಂದರೆ ಇವಾಗ ಅವರ ವಿರುದ್ಧ ಈ ಒಂದು ಸಿವಿಲ್ ಮೊಕದ್ದಮೆಯನ್ನು ಹೂಡಬಹುದಾಗಿರುತ್ತೆ. ಹಾಗೆ ಆರ್ಟಿಕಲ್ 54 ಏನು ಹೇಳುತ್ತೆ ಅಂತಂದ್ರೆ ಇದು ನಿರ್ವಾಚನಾ ಮಂಡಳಿ ಅಂತ ಬರುತ್ತೆ. ನಿರ್ವಾಚನಾ ಮಂಡಳಿ ಅಥವಾ ಎಲೆಕ್ಟೋರಲ್ ಕಾಲೇಜ್. ಸೊ ಕನ್ನಡದಲ್ಲಿ ನಿರ್ವಾಚನಾ ಮಂಡಳಿ ಅಂತ ಹೇಳಿ ಕರೆಯಲಾಗತ್ತೆ. ಅಂದ್ರೆ ಈ ರಾಷ್ಟ್ರಪತಿ ಹುದ್ದೆಗೆ ಆಯ್ಕೆಯಾಗುವಂಥ ವ್ಯಕ್ತಿಗಳು ಯಾರು ಮತವನ್ನು ಚಲಾಯಿಸಬಹುದು ಅನ್ನುವಂಥದ್ದು. ಸೊ ಯಾರು ಮತ ಹಾಕಬಹುದು. ಸೊ ಇದೇ ಏನಂತಂದರೆ ಎಲೆಕ್ಟೋರಲ್ ಕಾಲೇಜ್ ಆಗಿದೆ. ಅಂದರೆ ರಾಷ್ಟ್ರಪತಿ ಹುದ್ದೆಗೆ ಮತ ಹಾಕಲು ಇರುವಂತಹ ಸದಸ್ಯರು ಇವರು. ಅಂದರೆ ಲೋಕಸಭಾ ಸದಸ್ಯರು, ರಾಜ್ಯಸಭಾ ಸದಸ್ಯರು, ರಾಜ್ಯ ವಿಧಾನಸಭಾ ಸದಸ್ಯರು. ಸೊ ಇಲ್ಲಿ ಎಲ್ಲ ರಾಜ್ಯಗಳು. ಸೊ ಇಲ್ಲಿ ರಾಜ್ಯ ವಿಧಾನಸಭೆಗಳಂತಂದರೆ ಎಲ್ಲ ರಾಜ್ಯಗಳಿರುವಂಥ ವಿಧಾನಸಭೆಗಳು ದೆಹಲಿಯಲ್ಲಿ ಕೂಡ ಇದೆ, ಪುದುಚೇರಿಯಲ್ಲಿದೆ, ಹಾಗೆ ಜಮ್ಮು ಕಾಶ್ಮೀರದಲ್ಲಿ ಕೂಡ ಏನಿದೆ ವಿಧಾನಸಭೆಗಳಿವೆ. ಸೊ ಎಲ್ಲ ಒಂದು ವಿಧಾನಸಭೆಗಳ ಸದಸ್ಯರು, ರಾಜ್ಯಸಭೆಯ ಸದಸ್ಯರು ಹಾಗೆ ಲೋಕಸಭಾ ಸದಸ್ಯರು ಏನು ಮಾಡ್ತಾರೆ, ಈ ಒಂದು ರಾಷ್ಟ್ರಪತಿ ಹುದ್ದೆಗೆ ಇಲ್ಲಿ ಮತದಾನವನ್ನು ಮಾಡ್ತಾರೆ. ಹಾಗೆ ಇಲ್ಲಿ ಯಾರು ಮತವನ್ನು ಹಾಕಲಿಕ್ಕೆ ಬರುವುದಿಲ್ಲ, ಯಾರೂ ಮತ ಹಾಕುವಂತಿಲ್ಲ. ಸೊ ಇಲ್ಲಿ ರಾಷ್ಟ್ರಪತಿಗಳಿಂದ ನಾಮನಿರ್ದೇಶನಗೊಂಡಂಥ ಸದಸ್ಯರು, ಸೊ ಇವರಿಗೆ ಇಲ್ಲಿ ಮತವನ್ನು ಹಾಕಲಿಕ್ಕೆ ಬರೋದಿಲ್ಲ. ಸೊ ನೆಕ್ಸ್ಟ್ ಒನ್ ಇವಾಗ ಇಲ್ಲಿ ನಾವು ನೋಡಿದ್ದೀವಿ ಏನು ಅಂತಂದ್ರೆ, ಸೊ ಇಲ್ಲಿ MLA ಮತ್ತು MP ಗಳು ಏನು ಮಾಡ್ತಾರೆ, ಈ ಒಂದು ಚುನಾವಣೆಯಲ್ಲಿ ಮತವನ್ನು ಚಲಾಯಿಸ್ತಾರೆ. ಸೊ ಇಲ್ಲಿ ಮತ ಮೌಲ್ಯ ಅಂತ ಬರುತ್ತೆ. ಮತ ಮೌಲ್ಯ. ಸೊ ನಿಮಗೆ ಗೊತ್ತಿರಲಿ, ಇವಾಗ ಒಬ್ಬರು MLA ಓಟನ್ನು ಹಾಕಿದ್ರೆ ಅಂತ ಅನ್ಕೊಳ್ಳೋಣ. ಸೊ ಒಬ್ಬ ಕ್ಯಾಂಡಿಡೇಟ್ ಇವಾಗ ಓಟನ್ನು ಹಾಕಿದರೆ ಅದನ್ನು 1 MLA 1 ಓಟ್ ಅಂತ ಹೇಳಿ ಪರಿಗಣಿಸೋದಿಲ್ಲ. ಬದಲಿಗೆ ಏನು ಮಾಡಲಾಗುತ್ತೆ ಅಂದರೆ ಇಲ್ಲಿ ಮತ ಮೌಲ್ಯ ಅಂತಂದರೆ ಈ ಒಬ್ಬ ಏನು ಇವಾಗ MLA ಓಟನ್ನು ಮಾಡ್ತಾನೆ, ಸೊ ಇದು ಯಾವುದರಿಂದ ನಿರ್ಧಾರ ಆಗುತ್ತೆ ಅಂದರೆ ಮತ ಮೌಲ್ಯ ಅನ್ನುವಂಥದ್ದು ಆಯಾ ರಾಜ್ಯಗಳ ಜನಸಂಖ್ಯೆಯನ್ನು ಆಧರಿಸಿರುತ್ತೆ. ಸೊ ಹೀಗಾಗಿ ಏನಾಗುತ್ತೆ, ಅಲ್ಲಿನ ಮತ ಮೌಲ್ಯ ಅನ್ನುವಂಥದ್ದು ವ್ಯತ್ಯಾಸ ಆಗತ್ತೆ ಆ ಒಂದು ರಾಜ್ಯದ ಜನಸಂಖ್ಯೆ ಅನುಗುಣವಾಗಿ.
ಫಾರ್ ಎಕ್ಸಾಂಪಲ್ ಇವಾಗ ಕರ್ನಾಟಕದ ಮತಮೌಲ್ಯ ಕರ್ನಾಟಕದ ಪರವಾಗಿ ಇವಾಗ ಒಬ್ಬರು ಎಮ್ ಎಲ್ ಎ ಓಟನ್ನು ಹಾಕಿದ್ದಾರೆ ಅಂತ ಅನ್ಕೊಳ್ಳೋಣ. ಸೊ ಇವಾಗ ಏನಾಗುತ್ತೆ, ಈ ಒಬ್ಬ ಎಮ್ ಎಲ್ ಎಯ ಒಂದು ಮತಮೌಲ್ಯ ಅನ್ನುವಂಥದ್ದು 131 ಆಗಿರುತ್ತೆ. ಸೊ ಇದು ಯಾವುದರ ಆಧಾರದ ಮೇಲೆ, ಆ ಒಂದು ರಾಜ್ಯದ, ನಮ್ಮ ಕರ್ನಾಟಕ ರಾಜ್ಯದ ಒಂದು ಜನಸಂಖ್ಯೆ ಆಧಾರದ ಮೇಲೆ ಏನು ಮಾಡಲಾಗಿದೆ, ಒಬ್ಬ ಎಮ್ ಎಲ್ ಎಯ ಒಂದು ಮತಮೌಲ್ಯವನ್ನು 131ಕ್ಕೆ ಏರಿಸಲಾಗಿದೆ. ಅದೇ ರೀತಿಯಾಗಿ ಉತ್ತರ ಪ್ರದೇಶವಾಗಿದ್ದರೆ ಉತ್ತರ ಪ್ರದೇಶದ ಒಬ್ಬ ಎಮ್ ಎಲ್ ಎಯ ಮತಮೌಲ್ಯ ಎಷ್ಟಿದೆ ಅಂತಂದರೆ 208 ಆಗಿದೆ. ಸೊ ಏನಕ್ಕೆ ಈ ವ್ಯತ್ಯಾಸ ಅಂತಂದ್ರೆ, ಸೊ ಇಲ್ಲಿ ಜಾಸ್ತಿ ಜನಸಂಖ್ಯೆ ಇದೆ, ಕರ್ನಾಟಕಕ್ಕೆ ಹೋಲಿಸಿದ್ರೆ ಉತ್ತರ ಪ್ರದೇಶದ ಜನಸಂಖ್ಯೆ ಜಾಸ್ತಿ ಇದೆ. ಸೊ ಹೀಗಾಗಿ ಅಲ್ಲಿ ಏನಾಗುತ್ತೆ, ಮತಮೌಲ್ಯ ಹೆಚ್ಚಾಗುತ್ತೆ. ಸೊ ಇದರರ್ಥ ಎಷ್ಟು ಜನಸಂಖ್ಯೆ ಇರುತ್ತೋ ಅಷ್ಟು ಮತಮೌಲ್ಯ ಇಲ್ಲಿ ಕಂಡುಬರುತ್ತೆ. ಸೊ ಇಲ್ಲಿ ಸಿಕ್ಕಿಂ ಆದರೆ ಇಲ್ಲಿ ಇದು ತುಂಬ ಜನಸಂಖ್ಯೆಯನ್ನು ಕಡಿಮೆ ಹೊಂದಿರುವಂಥ ರಾಜ್ಯ ಆಗಿದೆ. ಸೊ ಇಲ್ಲಿ ಒಬ್ಬ ಎಮ್ ಎಲ್ ಎಯ ಮತಮೌಲ್ಯ ಎಷ್ಟಾಗಿದೆ ಅಂತಂದರೆ ಕೇವಲ 7 ಆಗಿದೆ. ಸೊ ಹೀಗಾಗಿ ಏನಾಗುತ್ತೆ, ಎಮ್ ಎಲ್ ಎಯ ನೆನಪಿರಲಿ, ಎಮ್ ಎಲ್ ಎಯ ಒಂದು ಮತಮೌಲ್ಯ ಅನ್ನುವಂಥದ್ದು ಏನಾಗುತ್ತೆ, ರಾಜ್ಯದಿಂದ ರಾಜ್ಯಕ್ಕೆ ಭಿನ್ನ ಆಗಿರುತ್ತೆ. ಆದರೆ ಇಲ್ಲಿ ಎಂ ಪಿ ಏನಿದ್ದಾರೆ, ಮೆಂಬರ್ ಆಫ್ ಪಾರ್ಲಿಮೆಂಟ್ ಏನಿದ್ದಾರೆ, ಇವರ ಮತಮೌಲ್ಯ ಅನ್ನುವಂಥದ್ದು ಫಿಕ್ಸ್ ಆಗಿದೆ. ಅಂದರೆ ಎಲ್ಲ ರಾಜ್ಯಗಳಿಗೂ ಇದು ಸೇಮ್ ಇರುತ್ತೆ ಅಂತ. ಅಂದರೆ ಇವಾಗ ಎಲ್ಲ ರಾಜ್ಯಗಳ ಒಬ್ಬ ಎಂ ಪಿ ಏನಾದರೂ ಓಟನ್ನು ಮಾಡಿದ್ರೆ, ಸೊ ಅವರ ಮತಮೌಲ್ಯ ಎಷ್ಟಾಗಿರುತ್ತೆ, 708 ಆಗಿರುತ್ತೆ. ಸೊ ಇದು ಎಲ್ಲ ರಾಜ್ಯಗಳಿಗೂ ಸೇಮ್ ಇರುತ್ತೆ, ಇದು ವ್ಯತ್ಯಾಸ ಆಗೋದಿಲ್ಲ ಎಮ್ ಎಲ್ ಎ ಥರ. ಸೊ ಇದು ವೆರಿ ಇಂಪಾರ್ಟೆಂಟ್ ಇದರಲ್ಲಿ. ಹಾಗಿದ್ರೆ ಈ ಮತಮೌಲ್ಯವನ್ನು ಯಾವ ಒಂದು ಜನಗಣತಿಯ ಆಧಾರದ ಮೇಲೆ ನಿರ್ಧರಿಸಲಾಗತ್ತೆ ಅಂದರೆ, ಅದು 1971ರ ಜನಗಣತಿಯ ಆಧಾರದ ಮೇಲೆ ಈ ಒಂದು ಮತಮೌಲ್ಯವನ್ನು ನಿರ್ಧರಿಸಲಾಗಿದೆ, ಬೋತ್ ಎಂ ಪಿ ಆ್ಯಂಡ್ ಎಮ್ ಎಲ್ ಎ. ಸೊ ನೆಕ್ಸ್ಟ್ ಒನ್, ಇವಾಗ ನಾವು ಆರ್ಟಿಕಲ್ 55 ಸಬ್ ಕ್ಲಾಸ್ 2. ಸೊ ಇದೇನು ಹೇಳುತ್ತೆ, ಈ ಮತದಾನ ಅಂದರೆ ಇದರಲ್ಲಿ ಯಾರೆಲ್ಲ ಮತದಾನ ಮಾಡ್ತಾರೆ, ಸಂಸದರು ಮತ್ತು ಶಾಸಕರು. ಸಂಸದರು ಅಂತಂದರೆ ಎಂ ಪಿ, ಹಾಗೆ ಶಾಸಕರು ಎಮ್ ಎಲ್ ಎ. ಸೊ ಇಲ್ಲಿ ಏಕ ಮತ ವರ್ಗಾವಣಾ ಪ್ರಮಾಣಗುಣ ಪದ್ಧತಿಯ ಒಂದು ಮುಖಾಂತರ ಇವರು ಮತದಾನವನ್ನು ಮಾಡ್ತಾರೆ. ಏನಿದು ಸಿಂಗಲ್ ಟ್ರಾನ್ಸ್ಫರಬಲ್ ವೋಟ್ ಅಂತಂದರೆ ನೋಡೋಣ. ಸೊ ಈ ಒಂದು ರಾಷ್ಟ್ರಪತಿ ಹುದ್ದೆಗೆ ಇಲ್ಲಿ ಯಾರು ಕಂಟೆಸ್ಟ್ ಮಾಡುತ್ತಾರೆ ಅವರ ಒಂದು ಮತದಾನ ಪದ್ಧತಿ ಇಲ್ಲಿ ಸ್ವಲ್ಪ ಭಿನ್ನವಾಗಿ ಇರುತ್ತೆ. ಸೊ ಅಂದರೆ ಇವಾಗ ಇಲ್ಲಿ ಆದ್ಯತೆಯ ಒಂದು ಆಧಾರದ ಮೇಲೆ ಏನು ಮಾಡಲಾಗತ್ತೆ, ಇಲ್ಲಿ ಮತವನ್ನು ಚಲಾಯಿಸಲಾಗತ್ತೆ, ಮತದಾನ ಮಾಡಲಾಗತ್ತೆ. ಸೊ ಯಾವ ರೀತಿ ಅಂತಂದರೆ, ಇವಾಗ ವೋಟರ್, ಇಲ್ಲಿ ಒಬ್ಬ ಮತದಾರರು ಇರ್ತಾರೆ, ಮತದಾರರು ಇಲ್ಲಿ ಅಭ್ಯರ್ಥಿಗಳು. ಎಸ್. ಸೊ ಇವಾಗ ಈ ಅಭ್ಯರ್ಥಿಗಳಲ್ಲಿ 3 ಜನ ನಿಂತ್ಕೊಂಡಿದ್ದಾರೆ ಅಂತ ಅನ್ಕೋಣ, ಕ್ಯಾಂಡಿಡೇಟ್ ಎ, ಕ್ಯಾಂಡಿಡೇಟ್ ಬಿ, ಕ್ಯಾಂಡಿಡೇಟ್ ಸಿ ಅಂತ ಹೇಳಿ. ಸೊ ಇಲ್ಲಿ ಮತದಾರರು ಏನು ಮಾಡ್ತಾರೆ ಅಂತಂದ್ರೆ, ಇಲ್ಲಿ ಮತದಾರರು ಎಂ ಪಿ ಆರ್ ಎಮ್ ಎಲ್ ಎಗಳು ಇವ್ರೇನು ಮಾಡ್ತಾರೆ, ಇವರಲ್ಲಿ ಇವಾಗ ಒಬ್ಬ ಎಂ ಪಿ ಬಂದು ಏನು ಮಾಡ್ತಾನೆ, ಇವರಿಗೆ ಓಟನ್ನು ಹಾಕಬೇಕು ಇವಾಗ. ಸೊ ಅವ್ರು ಏನು ಮಾಡ್ತಾರೆ ಅಂತಂದರೆ, ಈ 3ರಲ್ಲಿ ಫಸ್ಟ್ ಪ್ರಿಫರೆನ್ಸ್, ಮೊದಲ ಆದ್ಯತೆಯನ್ನು ಯಾರಿಗೆ ನೀಡಬೇಕು ಅನ್ನೋಂಥದ್ದು ಮಾಡ್ತಾರೆ ಅವರು. ಸೊ ಫಾರ್ ಎಕ್ಸಾಂಪಲ್ ಇವಾಗ ಫಸ್ಟ್ ಆದ್ಯತೆಯನ್ನು ನಾನು ಎಗೆ ಕೊಟ್ಟು, ಸೆಕೆಂಡ್ ಪ್ರಿಫರೆನ್ಸ್ನ ಬಿಗೆ, ಹಾಗೆ ಥರ್ಡ್ ಪ್ರಿಫರೆನ್ಸ್ನ ಸಿಗೆ ಕೊಡ್ತೀನಿ ಅಂತ ಹೇಳಿ ಫಸ್ಟ್ ಎಮ್ ಎಲ್ ಎ ಬಂದು ಹಾಕ್ತಾರೆ. ಸೊ ಅದೇ ಥರ ಬೇರೆ ಎಮ್ ಎಲ್ ಎ ಬಂದು ನಾನು ಫಸ್ಟ್ ಪ್ರಿಫರೆನ್ಸ್ನ ಸಿ ಕ್ಯಾಂಡಿಡೇಟ್ ಕೊಟ್ಟು ಸೆಕೆಂಡ್ ಪ್ರಿಫರೆನ್ಸ್ನ ಎ ಕ್ಯಾಂಡಿಡೇಟ್ ಕೊಡ್ತೀನಿ. ಸೊ ಹೀಗೆ ಮೂರನೇದು ಇವ್ರಿಗೆ ಕೊಡ್ತೀನಿ ಅಂತ ಹೇಳಿ ಈ ಥರ ಏನು ಮಾಡ್ತಾರೆ ಅಂತಂದರೆ, ಅವರ ಆದ್ಯತೆಯ ಮೇಲೆ ಫಸ್ಟ್ ಪ್ರಿಫರೆನ್ಸ್ನ ಯಾರಿಗೆ ಕೊಡ್ತೀನಿ ಅನ್ನೋದನ್ನು ಈ ಆಧಾರದ ಮೇಲೆ ಏನು ಮಾಡ್ತಾರೆ ಅಂತಂದರೆ ಇಲ್ಲಿ ಮತವನ್ನು ಹಾಕ್ತಾರೆ. ಸೊ ನಿಮಗೆ ಗೊತ್ತಿರಲಿ, ಇಲ್ಲಿ ನಡೆಯುವಂತಹ ಮತದಾನ ಒಂದು ವಿಧಾನ ಯಾವ ರೀತಿ ಇರುತ್ತೆ, ಸೀಕ್ರೆಟ್ ಬ್ಯಾಲೆಟ್ ಆಗಿರುತ್ತೆ. ಸೀಕ್ರೆಟ್ ಬ್ಯಾಲೆಟ್ ಅಂದರೆ ಗುಪ್ತವಾಗಿರುವಂಥ ಬ್ಯಾಲೆಟ್, ಗುಪ್ತ ಮತದಾನ ಇರುತ್ತೆ. ಇದು ಗುಪ್ತ ಮತದಾನ, ಸೀಕ್ರೆಟ್ ವೋಟಿಂಗ್ ಇಲ್ಲಿ ಕಂಡುಬರುತ್ತೆ. ಸೊ ನಿಮಗೆ ನೆನಪಿರಲಿ, ಸೊ ಇದು ಸೀಕ್ರೆಟ್ ವೋಟಿಂಗ್ ಆಗಿರುವಂಥ ಕಾರಣಕ್ಕಾಗಿ ಸೊ ಇವಾಗ ಅಪೋಸಿಷನ್ ಪಾರ್ಟಿ, ಇವಾಗ ವಿರೋಧ ಪಕ್ಷ ಇರುತ್ತೆ, ಹಾಗೆ ರೂಲಿಂಗ್ ಆಡಳಿತ ಪಕ್ಷ ಇರುತ್ತೆ. ಸೊ ಇವಾಗ ಈ ಆಡಳಿತ ಪಕ್ಷ ಅಥವಾ ವಿರೋಧ ಪಕ್ಷದ ನಾಯಕರು ಇಲ್ಲಿ ಯಾವುದೇ ರೀತಿಯಾಗಿರುವಂಥ ವಿಪ್ಪನ್ನು ಚಲಾಯಿಸೋ ಹಾಗಿಲ್ಲ. ವಿಪ್ ಅಂತ ಬರುತ್ತೆ. ಸೊ ಅಂದರೆ ಒಂದಿಷ್ಟು ಆಜ್ಞೆಗಳನ್ನು ಅಥವಾ ಇಲ್ಲಿ ಸಲಹೆಗಳನ್ನ ಅಥವಾ ಇಲ್ಲಿ ಒಂದಿಷ್ಟು ನಿರ್ದೇಶನ ಅವರು ಕೊಡ್ತಾರೆ. ಅದರ ಪ್ರಕಾರ ಅವ್ರು ಏನು ಮಾಡಬೇಕಾಗತ್ತೆ ಅಂದರೆ ಆ ಪಕ್ಷದ ಸದಸ್ಯರು ನಡೆದುಕೊಳ್ಬೇಕಾಗತ್ತೆ. ಸೊ ಇಲ್ಲಿ ಈ ವಿಪ್ಗಳು ನೀಡುವಂಥ ಒಂದು ಆಜ್ಞೆಗೆ
ಇಲ್ಲಿ ಆ ಒಂದು ಪಕ್ಷದ ಸದಸ್ಯರು ಬದ್ಧರಾಗಿರಬೇಕೆಂಬಿಲ್ಲ. ಅಂದ್ರೆ ಸೊ ಇವರಿಗೆ ಮತವನ್ನು ಚಲಾಯಿಸಿ ಅಂತ ಹೇಳೋ ಹಾಗಿಲ್ಲ. ಅವರು ಯಾರಿಗೆ ಬೇಕೋ ಅವರಿಗೆ ಹಾಕಬಹುದಾಗಿರುತ್ತೆ ಮತವನ್ನು. ಸೊ ಹೀಗಾಗಿ ಈ ಒಂದು ರಾಷ್ಟ್ರಪತಿ ಚುನಾವಣೆಯಲ್ಲಿ ಪಕ್ಷಗಳು ತಮ್ಮ ಸದಸ್ಯರಿಗೆ ವಿಪ್ ಜಾರಿ ಮಾಡಿ ಇಂಥವರಿಗೆ ಮತವನ್ನು ಹಾಕಿ ಅಂತ ಹೇಳಿಕೆ ಬರುವುದಿಲ್ಲ. ಎಸ್. ಸೊ ನೆಕ್ಸ್ಟ್ ಇವಾಗ ಇಲ್ಲಿ ಗುಪ್ತ ಮತದಾನ ವ್ಯವಸ್ಥೆ ಇರುತ್ತೆ. ಹಾಗೆ ಇಲ್ಲಿ ಪ್ರಪೋರ್ಷನಲ್ ರೀಪ್ರೆಸೆಂಟೇಷನ್ ಏನಿತರ ಅರ್ಥ ಅಂತಂದರೆ, ಇಲ್ಲಿ ಯಾಕೆ ಈ ಒಂದು ಮತದಾನ ಪದ್ಧತಿ ಇದೆ ಅಂತಂದರೆ, ಇಲ್ಲಿ ಪ್ರೆಸಿಡೆಂಟ್ ಅನ್ನುವಂಥವರು ಇಡೀ ರಾಷ್ಟ್ರವನ್ನು ಪ್ರತಿನಿಧಿಸ್ತಾರೆ. ಸೊ ಹೀಗಾಗಿ ಈ ಒಂದು ಚುನಾವಣಾ ಪದ್ಧತಿ ಇಲ್ಲಿದೆ. ಹಾಗಿದ್ರೆ ಇಲ್ಲಿ ಯಾವ ರೀತಿ ಕೌಂಟಿಂಗ್ ಆಗುತ್ತೆ ಅನ್ನುವಂಥದ್ದು ನೋಡೋಣ. ಸೊ ಫಸ್ಟ್ ಸ್ಟೆಪ್ಪನ್ನು ನೋಡೋಣ. ಸ್ಟೆಪ್ 1. ಸೊ ಇಲ್ಲಿ ಫಸ್ಟ್ ಏನು ಮಾಡಲಾಗುತ್ತೆ, ಕೋಟಾ ಲೆಕ್ಕಾಚಾರ ಮಾಡಲಾಗುತ್ತೆ. ಕೋಟಾ ಲೆಕ್ಕಾಚಾರ. ಎಸ್. ಹಾಗಿದ್ರೆ ಇಲ್ಲಿ ಕೋಟಾ ಯಾವ ರೀತಿ ಇರುತ್ತೆ, ಕೋಟಾ ಫಾರ್ಮುಲಾ ಏನು ಅನ್ನೋಂಥದ್ದು ನೋಡೋಣ. ಕೋಟಾ ಫಾರ್ಮುಲಾ. ಎಸ್. ಸೊ ಇಲ್ಲಿ ಟೋಟಲ್ ವ್ಯಾಲಿಡ್ ವೋಟ್ಸ್, ಟೋಟಲ್ ವ್ಯಾಲಿಡ್ ವೋಟ್ ವ್ಯಾಲ್ಯೂ ಡಿವೈಡೆಡ್ ಬೈ 2 ಪ್ಲಸ್ 1 ಮಾಡಲಾಗತ್ತೆ. ಎಸ್. ಫಾರ್ ಎಕ್ಸಾಂಪಲ್ ಇವಾಗ ಅಜ್ಯೂಮ್ ಮಾಡ್ಕೊಳ್ಳಿ. ಊಹೆಯನ್ನು ಮಾಡ್ಕೊಳ್ಳೋಣ. ಫಾರ್ ಎಕ್ಸಾಂಪಲ್ ಇವಾಗ ಇಲ್ಲಿ ಟೋಟಲ್ ವ್ಯಾಲ್ಯೂ ಆಫ್ ವೋಟ್ಸ್ ಈಕ್ವಲ್ ಟು 10,000 ಇದೆ ಅಂತ ಅನ್ಕೊಳ್ಳೋಣ. 10,000. ಹಾಗೆ ಇವಾಗ ಕೋಟಾವನ್ನು ಹೇಗೆ ಕಂಡುಹಿಡಿಯಲಾಗುತ್ತೆ, ಕೋಟಾ ಈಸ್ ಈಕ್ವಲ್ ಟು ಟೋಟಲ್ ವ್ಯಾಲಿಡ್ ಆಫ್ ವೋಟ್ಸ್, ಅಂದರೆ ಇವಾಗ 10,000 ಇದೆ ಅಂತ ಅನ್ಕೊಳ್ಳೋಣ. 10,000 ಡಿವೈಡೆಡ್ ಬೈ 2 ಪ್ಲಸ್ 1. ಸೊ ಎಷ್ಟಾಗುತ್ತೆ ಇವಾಗ ಇದು 5,000 ಪ್ಲಸ್ 1. ಸೊ ದಿಸ್ ಇಸ್ ದ 5,001 ಆಗುತ್ತೆ. ಸೊ ಅಂದರೆ ಇದು ಇಷ್ಟು ಕೋಟಾ, ಅಂದರೆ ಕ್ಯಾಂಡಿಡೇಟ್ ವಿನ್ ಆಗಬೇಕಿದ್ರೆ ಸೊ ಆತ ಕಂಪಲ್ಸರಿ ಆಗಿ 5,100 ಇಲ್ಲಿ ಕೋಟಾವನ್ನು ಪಡೆಯಲೇಬೇಕಾಗತ್ತೆ. ಎಸ್. ಸೊ ಇವಾಗ ಈ ಕ್ಯಾಂಡಿಡೇಟ್ ಇದ್ದಾರೆ. ಸೊ ಇಲ್ಲಿ ಎ ಬಿ ಸಿ 3 ಜನ ಕಂಟೆಸ್ಟ್ ಮಾಡಿದ್ದಾರೆ ಅಂತ ಅನ್ಕೊಳ್ಳೋಣ. ಸೊ ಇವಾಗ ವೋಟ್ ವ್ಯಾಲ್ಯೂ ಸೊ ಇವಾಗ ಎ ಅವರಿಗೆ 4,000 ಸಿಕ್ಕಿದೆ ಅಂತ ಅನ್ಕೊಳ್ಳೋಣ. ಸೊ ಜಸ್ಟ್ ಅಜ್ಯೂಮ್ ಮಾಡ್ಕೊಳ್ಳೋಣ. ಸೊ ನೆಕ್ಸ್ಟ್ ಬಿಗೆ 3,500 ಇದೆ ಅಂತ ಅನ್ಕೊಳ್ಳೋಣ. ಅದೇ ರೀತಿ ಸಿಗೆ 2,500 ಮತ ಮೌಲ್ಯ ಸಿಕ್ಕಿದೆ ಅಂತ ಅನ್ಕೊಳ್ಳೋಣ. ಸೊ ಇವಾಗ ಈ ಫಸ್ಟ್ ರೌಂಡಲ್ಲಿ ಯಾರಿಗೂ ಕೂಡ ಇಲ್ಲಿ ನೋಡಿ ಕೋಟಾ ಇಲ್ಲಿ ವಿನ್ ಆಗಬೇಕಂತಂದ್ರೆ 5,100 ಮತ ಮೌಲ್ಯವನ್ನು ಹೊಂದಿರಬೇಕಾಗತ್ತೆ. ಸೊ ಈ ಫಸ್ಟ್ ರೌಂಡಲ್ಲಿ ಯಾರು ಕೂಡ ಏನಂತಂದರೆ ಈ ಕೋಟಾವನ್ನು ಹೊಂದಿಲ್ಲ. ಸೊ ಯಾರು ಕೂಡ ಇಲ್ಲಿ ನೋಡಿ 4,000 ಇದೆ, 3,500 ಇದೆ, 2,500 ಇದೆ. ಎಸ್. ಸೊ ಇಲ್ಲಿ ಏನು ಮಾಡಲಾಗತ್ತೆ ಅಂದರೆ ಯಾರು ಲೀಸ್ಟ್ ವೋಟ್ ಅಂದರೆ ಕನಿಷ್ಠ ಮತ ಮೌಲ್ಯವನ್ನು ಯಾರು ತೆಗೆದುಕೊಂಡಿರ್ತಾರೆ ಅವರನ್ನು ಎಲಿಮಿನೇಟ್ ಮಾಡಲಾಗತ್ತೆ. ಯಾರು ಅಂತಂದರೆ ಇಲ್ಲಿ ಸಿಯನ್ನು ಎಲಿಮಿನೇಟ್ ಮಾಡಲಾಗತ್ತೆ. ಆದರೆ ಇವರು ತೆಗೆದುಕೊಂಡಿರುವಂಥ ಒಂದು ಮತ ಮೌಲ್ಯ ಏನಿರುತ್ತೆ ಇವುಗಳನ್ನ ಬೇರೆಯವರಿಗೆ ಏನು ಮಾಡಲಾಗತ್ತೆ, ಟ್ರಾನ್ಸ್ಫರ್ ಮಾಡಲಾಗತ್ತೆ, ವರ್ಗಾವಣೆಯನ್ನು ಮಾಡಲಾಗತ್ತೆ, ಟ್ರಾನ್ಸ್ಫರ್. ಸೊ ಇದನ್ನು ಯಾರು ನಿರ್ಧಾರ ಮಾಡ್ತಾರೆ, ಯಾರಿಗೆ ಟ್ರಾನ್ಸ್ಫರ್ ಆಗಬೇಕು ಅನ್ನೋದು ವೋಟರ್ಸ್ ಅವರು ಡಿಸೈಡ್ ಮಾಡ್ತಾರೆ. ಸೊ ಫಾರ್ ಎಕ್ಸಾಂಪಲ್ ಇವಾಗ ಮತ್ತೆ ಇದನ್ನು ಅಜ್ಯೂಮ್ ಮಾಡ್ಕೊಳ್ಳೋಣ. ಇವಾಗ ಅಜ್ಯೂಮ್. ಸೊ ಇವಾಗ ಕ್ಯಾಂಡಿಡೇಟ್ ಸಿಯಿಂದ ಎಷ್ಟು ಉಳಿದಿದೆ, ಇಲ್ಲಿ 2,500 ಮತ ಮೌಲ್ಯ ಇದೆ. ಸೊ ಇವುಗಳಿಂದ ಸೊ ಇವಾಗ ಎ ಎಷ್ಟಿದೆ, 4,000 ಇದೆ. ಹಾಗೆ ಬಿ ಎಷ್ಟಿದೆ, 3,500 ಇದೆ. ಸೊ ಇವಾಗ ಎ ಬಳಿ 4,000 ಇದೆ. ಹಾಗೆ ಬಿ ಬಳಿ 3,500 ಇದೆ. ಸೊ ಇವಾಗ ಈ 2,500 ಮತ ಮೌಲ್ಯದಲ್ಲಿ ಇವಾಗ ಇದರಲ್ಲಿ 1,500 ಎಗೆ ಹೋಗುತ್ತೆ ಅಂತ ಅನ್ಕೋಣ. ಹಾಗೆ ಉಳಿದ 1,000 ಬಿಗೆ ಹೋಗುತ್ತೆ, 1,000 ಅಂತ ಅನ್ಕೋಣ. ಸೊ ಇವಾಗ ಏನಾಗುತ್ತೆ, ಸೊ ಟೋಟಲ್ ಒಂದು ಮತ ಮೌಲ್ಯ ಎಷ್ಟಾಗುತ್ತೆ ಇವಾಗ ಎದ್ದು 4,500. ಸೊ ದಿಸ್ ಈಸ್ 5,500 ಆಗುತ್ತೆ. ಹಾಗೆ ಇದರದ್ದು ಬಿ 4,500 ಆಗುತ್ತೆ. ಸೊ ಇಲ್ಲಿ ಎ ಕ್ಯಾಂಡಿಡೇಟ್ ಏನಾಗುತ್ತೆ ಇವಾಗ ಕೋಟಾ ಅಂದರೆ ಮಿನಿಮಮ್ ಕೋಟಾ ಎಷ್ಟಿದೆ, 5,000 ಇದೆ.
ಸೊ ಹೀಗಾಗಿ ಏನಾಗುತ್ತೆ, ಇದು ಮೋರ್ ದ್ಯಾನ್ 5001 ಇಂತ ಜಾಸ್ತಿ ಆಗುತ್ತೆ. ಸೊ ಹೀಗಾಗಿ ಈ ಒಂದು ಚುನಾವಣೆಯಲ್ಲಿ ಯಾರು ವಿನ್ ಆಗ್ತಾರೆ, ಕ್ಯಾಂಡಿಡೇಟ್ ಎ ವಿನ್ ಆಗ್ತಾರೆ. ಸೊ ಈ ರೀತಿ ಚುನಾವಣೆ ಅನ್ನುವಂಥದ್ದು ಇಲ್ಲಿ ನಡೆಯುತ್ತೆ. ಎಸ್, ಸೊ ಈ ರೀತಿಯ ಒಂದು ಸಿಂಗಲ್ ಟ್ರಾನ್ಸ್ಫರೇಬಲ್ ವೋಟ್ ಅಥವಾ ಈ ಒಂದು ಏಕ ಮತ ವರ್ಗಾವಣಾ ಪ್ರಮಾಣಗುಣ ಪದ್ಧತಿಯ ಮೂಲಕ ಎಲ್ಲಿ ಚುನಾವಣೆಗಳನ್ನ ನಡೆಸಲಾಗುತ್ತೆ ಅಂತಂದರೆ, ಇದನ್ನು ರಾಜ್ಯಸಭೆಯಲ್ಲಿ, ವೆರಿ ಇಂಪಾರ್ಟೆಂಟ್ ಪಾಯಿಂಟ್, ಇದನ್ನು ರಾಜ್ಯಸಭೆ ಎಲೆಕ್ಷನ್ಗಳಲ್ಲಿ ಹಾಗೂ ಪ್ರೆಸಿಡೆಂಟ್ ಹಾಗೂ ವೈಸ್ ಪ್ರೆಸಿಡೆಂಟ್ ಅವರ ಒಂದು ಚುನಾವಣೆಯಲ್ಲಿ ಹಾಗೂ ಲೆಜಿಸ್ಲೇಟಿವ್ ಕೌನ್ಸಿಲ್ ಅಂದರೆ ವಿಧಾನ ಪರಿಷತ್ತುಗಳಲ್ಲಿ ಈ ರೀತಿಯ ಒಂದು ಚುನಾವಣೆಗಳನ್ನ ನಡೆಸಲಾಗತ್ತೆ. ಸೊ ಇಲ್ಲಿ ನೆನಪಿರಲಿ, ವಿಪ್ ಜಾರಿಗೊಳಿಸುವಂತಿಲ್ಲ. ಅಂದರೆ ಇದರಲ್ಲಿ ಯಾರು ಮತವನ್ನು ಚಲಾವಣೆ ಮಾಡ್ತಾ ಇರ್ತಾರ ಅವರ ವಿರುದ್ಧ ವಿಪ್ಪನ್ನು ಹೊರಡಿಸೋ ಹಾಗಿಲ್ಲ. ಹಾಗೆ ಇಲ್ಲಿ ಪಕ್ಷಾಂತರ ನಿಷೇಧದ ಕಾನೂನು ನಿಬಂಧನೆಗಳು ಕೂಡ ಇಲ್ಲಿ ಅನ್ವಯಿಸೋದಿಲ್ಲ. ಹಾಗೆ ಇಲ್ಲಿ ಗೌಪ್ಯ ಮತದಾನ ಇರುತ್ತೆ, ಅಂದರೆ ಬ್ಯಾಲೆಟ್ ಪೇಪರ್ ಅಂತ ಹೇಳಿ. ಸೊ ಹೀಗಾಗಿ ಇಲ್ಲಿ ವಿಪಕ್ಷದ ಆದೇಶವನ್ನು ಯಾರು ಉಲ್ಲಂಘಿಸಿದ್ದಾರೆ ಅನ್ನುವಂಥದ್ದು ಯಾರಿಗೂ ಕೂಡ ಗೊತ್ತಾಗೋದಿಲ್ಲ. ಸೊ ನೆಕ್ಸ್ಟ್ ಒನ್, ಪ್ರತಿಜ್ಞಾವಿಧಿ ಅಥವಾ ಪ್ರಮಾಣ ವಚನ, ಓತ್ ಆರ್ ಅಪರ್ಮಿಷನ್ ಯಾವ ರೀತಿ ಇರುತ್ತೆ ಅಂದರೆ, ಇವರಿಗೆ ಪ್ರತಿಜ್ಞಾವಿಧಿಯನ್ನು ಯಾರು ಬೋಧನೆ ಮಾಡ್ತಾರೆ ಅಂತಂದರೆ CJI, ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅವರು ಇವರಿಗೆ ಪ್ರತಿಜ್ಞಾವಿಧಿಯನ್ನು ಬೋಧನೆ ಮಾಡ್ತಾರೆ. ಸೊ ಇವರು ಇಲ್ದಿದ್ರೆ, ಸೊ ಇವರ ಬದಲಾಗಿ ಸುಪ್ರೀಂ ಕೋರ್ಟ್ನ ಹಿರಿಯ ನ್ಯಾಯಾಧೀಶರಿಂದ ಏನಾಗುತ್ತೆ, ಇವರಿಗೆ ಪ್ರಮಾಣ ವಚನ ಬೋಧನೆ ಆಗುತ್ತೆ. ಸೊ ಈ ಒಂದು ಸಂದರ್ಭದಲ್ಲಿ ಅವರು ಕಚೇರಿಯನ್ನು, ತಮ್ಮ ಹುದ್ದೆಯನ್ನು ನಿಷ್ಠೆಯಿಂದ ನಿರ್ವಹಿಸಲಿಕ್ಕೆ ಹಾಗೂ ಸಂವಿಧಾನ ಮತ್ತು ಕಾನೂನುಗಳನ್ನು ಸಂರಕ್ಷಿಸುವುದು ಹಾಗೂ ರಕ್ಷಿಸುವುದರ ಕುರಿತು ಹಾಗೂ ಭಾರತದ ಜನರ ಸೇವೆ ಮತ್ತು ಕಲ್ಯಾಣಕ್ಕಾಗಿ ತನ್ನನ್ನು ತಾನು ಅರ್ಪಿಸಿಕೊಳ್ಳುವುದಾಗಿ ಪ್ರತಿಜ್ಞೆಯನ್ನು ಮಾಡ್ತಾರೆ. ಸೊ ಇಲ್ಲಿ ರಾಷ್ಟ್ರಪತಿಗಳು ಸಾಂವಿಧಾನಿಕ ಹುದ್ದೆಯ ಆದ್ಯತೆಯ ಕ್ರಮದಲ್ಲಿ ಅಂದರೆ ವಾರಂಟ್ ಆಫ್ ರೆಸಿಡೆನ್ಸ್ನಲ್ಲಿ ಏನಾಗುತ್ತಾರೆ, ಇಲ್ಲಿ ಮೊದಲ ಸ್ಥಾನದಲ್ಲಿ ಬರ್ತಾರೆ. ಸೊ ನೆಕ್ಸ್ಟ್ ಒನ್, ಇವರ ಅಧಿಕಾರಾವಧಿಯನ್ನು ನೋಡೋದಾದ್ರೆ, ರಾಷ್ಟ್ರಪತಿಗಳ ಒಂದು ಅಧಿಕಾರಾವಧಿ ಇಲ್ಲಿ 5 ವರ್ಷ ಇರುತ್ತೆ. ಸೊ ಇದರ ಕುರಿತು ಆರ್ಟಿಕಲ್ 56 ಹೇಳುತ್ತೆ. ಸೊ ಅಧಿಕಾರ ಸ್ವೀಕರಿಸಿದ ದಿನದಂದು ಇವರು 5 ವರ್ಷ ಅಧಿಕಾರದಲ್ಲಿ ಇರ್ತಾರೆ. ಹಾಗೆ ಇವರು ಯಾರಿಗೆ ರಾಜೀನಾಮೆಯನ್ನು ನೀಡ್ತಾರೆ ಅಂತಂದರೆ, ಯಾವುದೇ ಸಮಯದಲ್ಲಿ ಕೂಡ ಇವರು ರಾಜೀನಾಮೆಯನ್ನು ನೀಡಬಹುದು. ಸೊ ಇದು ಉಪರಾಷ್ಟ್ರಪತಿಗಳಿಗೂ ರಾಜೀನಾಮೆಯನ್ನು ಸಲ್ಲಿಕೆಯನ್ನು ಮಾಡ್ತಾರೆ. ಹಾಗೆ ಇವರು ಎಷ್ಟು ಬಾರಿ ಬೇಕಾದರೂ ಕೂಡ ಇವರು ರಾಷ್ಟ್ರಪತಿ ಹುದ್ದೆಗೆ ಮರು ಆಯ್ಕೆ ಆಗಬಹುದು. ಸೊ ನಿಮಗೆ ಗೊತ್ತಿರಲಿ, US ಅಂದರೆ ಅಮೇರಿಕಾದಲ್ಲಿ ಇವರು ಗರಿಷ್ಠ 2 ಬಾರಿ ಮಾತ್ರ ಏನು ಮಾಡ್ಬೋದು ಅಂತಾರೆ, ಇಲ್ಲಿನ ಅಧ್ಯಕ್ಷ ಹುದ್ದೆಗೆ ಇಲ್ಲಿ ಆಯ್ಕೆ ಆಗಬಹುದು. ಸೊ ಅವರ ಅಧಿಕಾರ ಅವಧಿ ಇಲ್ಲಿ 4 ವರ್ಷಗಳಾಗಿರುತ್ತೆ. ಸೊ ಇವರ ಒಂದು ಹುದ್ದೆ ತೆರವಾಗುವಂಥ ಸಂದರ್ಭಗಳು ಯಾವ ರೀತಿ ಇರುತ್ತೆ ಅನ್ನೋದು ನೋಡೋಣ. ಸೊ ಮೊದಲನೇದಾಗಿ 5 ವರ್ಷಗಳ ಅಧಿಕಾರ ಅವಧಿ ಮುಗಿದ ನಂತರ, ಸೊ ಏನಾಗುತ್ತೆ, 5 ವರ್ಷ ಇವರ ಅಧಿಕಾರ ಅವಧಿ ಏನಿರುತ್ತೆ ಇದು ಮುಗಿದ ನಂತರ ಕೂಡ ಏನಾಗುತ್ತೆ, ಅದು ವೆಕೇಟ್ ಆಗುತ್ತೆ, ಅಂದರೆ ಖಾಲಿ ಉಳಿಯುತ್ತೆ. ಹಾಗೆ ರಾಜೀನಾಮೆ ಸಲ್ಲಿಸಿದಾಗಲೂ ಕೂಡ ಆಗುತ್ತೆ, ಖಾಲಿ ಉಳಿಯುತ್ತೆ. ಹಾಗೆ ಪದಚ್ಯುತಿ ಅಂತ ಬರುತ್ತೆ, ಇಂಪೀಚ್ಮೆಂಟ್ ಅಥವಾ ಕನ್ನಡದಲ್ಲಿ ಇದಕ್ಕೆ ಮಹಾಭಿಯೋಗ ಅಂತ ಹೇಳಿ ಕೂಡ ಕರೆಯಲಾಗುತ್ತೆ, ಅಥವಾ ದೋಷಾರೋಪಣ ಪ್ರಕ್ರಿಯೆ ಅಥವಾ ವಾಗ್ದಂಡನೆ ಅಂತ ಹೇಳಿ ಕೂಡ ಕರೆಯಲಾಗುತ್ತೆ, ವಾಗ್ದಂಡನೆ. ಸೊ ಈ ಒಂದು ಪ್ರಕ್ರಿಯೆ ಮೂಲಕ ಇವರನ್ನು ಪದಚ್ಯುತಿಗೊಳಿಸಲಾಗತ್ತೆ. ಹಾಗೆ ಇನ್ ಕೇಸ್ ಏನಾದರೂ ಡೆತ್ ಆದರೂ ಕೂಡ ಇವರ ಹುದ್ದೆ ತೆರವಾಗತ್ತೆ. ಹಾಗೆ ಅಧಿಕಾರದಲ್ಲಿ ಮುಂದುವರಿಯಲು ಅನರ್ಹಗೊಂಡಾಗ ಅಥವಾ ರಾಷ್ಟ್ರಾಧ್ಯಕ್ಷರ ಚುನಾವಣೆಯನ್ನು ಅಸಿಂಧು ಎಂದು ಸುಪ್ರೀಂ ಕೋರ್ಟ್ ತೀರ್ಪು ನೀಡಿದಂಥ ಸಂದರ್ಭದಲ್ಲಿ ಕೂಡ ಇವರ ಹುದ್ದೆ ಇಲ್ಲಿ ವೆಕೇಟ್ ಆಗತ್ತೆ. ಸೊ ಹೀಗೆ ಮೇಲೆ ಹೇಳಿದಂಥ ಎಲ್ಲ ಕಾರಣಗಳಿಂದಾಗಿ ರಾಷ್ಟ್ರಪತಿಗಳ ಒಂದು ಸ್ಥಾನ ತೆರವಾದಂಥ ಸಂದರ್ಭದಲ್ಲಿ, ಸೊ ಇಲ್ಲಿ ವಿಳಂಬದ ಸಂದರ್ಭದಲ್ಲಿ ಅಂದರೆ ಇವಾಗ ರಾಷ್ಟ್ರಪತಿಗಳ ಹುದ್ದೆ ಒಂದು ಏನು ಇವಾಗ ಅಧಿಕಾರಾವಧಿ 5 ವರ್ಷ ಇರುತ್ತೆ. ಈ 5 ವರ್ಷದ ಒಳಗಾಗಿ ಏನಾದರೂ ಇವಾಗ ಚುನಾವಣೆಯನ್ನು ನಡೆಸದೇ ಹೋದರೆ, ಸೊ ಸಾಮಾನ್ಯವಾಗಿ ಏನಾಗತ್ತೆ ಅಂದ್ರೆ, ಇವಾಗ ರಾಷ್ಟ್ರಪತಿಗಳ ಒಂದು ಹುದ್ದೆ ತೆರವಾದಂಥ ಸಂದರ್ಭದಲ್ಲಿ ಅವರ ನಿಧನ ಆಗಿರ್ಬೋದು, ರಾಜೀನಾಮೆ ಆಗಿರ್ಬೋದು, ಅಥವಾ ಪದಚ್ಯುತಿಯಿಂದ ಹುದ್ದೆ ತೆರವಾದ್ರೆ, ಸೊ ಇಲ್ಲಿ ಏನು ಮಾಡಬೇಕಾಗತ್ತೆ ಅಂದರೆ 6 ತಿಂಗಳ ಒಳಗಾಗಿ, ಸೊ ಇಲ್ಲಿ ಏನಾಗತ್ತೆ 6 ತಿಂಗಳ ಒಳಗಾಗಿ ಇಲ್ಲಿ ಚುನಾವಣೆಯನ್ನು ನಡೆಸಬೇಕಾಗತ್ತೆ. ಸೊ ಹೀಗಾಗಿ ವಿಳಂಬ ಆದಂಥ ಸಂದರ್ಭದಲ್ಲಿ, ಸೊ ಇನ್ ಕೇಸ್ ಏನಾದರೂ ಈ 6 ತಿಂಗಳ ಒಳಗಾಗಿ ಚುನಾವಣೆಯನ್ನು ನಡೆಸದೆ ಹೋದರೆ, ಸೊ ಅಂತಹ ಸಂದರ್ಭದಲ್ಲಿ
ನಿರ್ಗಮಿತ ರಾಷ್ಟ್ರಾಧ್ಯಕ್ಷರು ತಮ್ಮ ಉತ್ತರಾಧಿಕಾರಿ, ಸೊ ಅಂದರೆ ಇವಾಗ ನಿರ್ಗಮಿತ ಮೀನ್ಸ್ ಸೊ ಇಲ್ಲಿ ಯಾರು ಇವಾಗ ಆ ಹುದ್ದೆಯಿಂದ ಹೊರಗೆ ಹೋಗಲಿಕ್ಕೆ ಬಯಸ್ತಾ ಇರ್ತಾರೆ ಅದು ಹೋಗಲಿಕ್ಕೆ ಇರ್ತಾರೆ ಅವ್ರು ಏನು ಮಾಡ್ಬೋದು ಅಂದರೆ ತಮ್ಮ ಉತ್ತರಾಧಿಕಾರಿ ಅಧಿಕಾರ ವಹಿಸಿಕೊಳ್ಳುವವರೆಗೂ ಕೂಡ ಅಧಿಕಾರದಲ್ಲಿ ಮುಂದುವರಿತಾರೆ. 6 ತಿಂಗಳೊಳಗಾಗಿ ಅವರು ಒಂದು ಎಲೆಕ್ಷನ್ ನಡೆಸದೆ ಹೋದರೆ ಯಾರು ಹೊಸದಾಗಿ ಆಯ್ಕೆ ಆಗುವವರೆಗೂ ಕೂಡ ಅವರು ತಮ್ಮ ಅಧಿಕಾರದಲ್ಲೇ ಮುಂದುವರಿಯುತ್ತಾರೆ. ಸೊ ಇಂತಹ ಸಂದರ್ಭದಲ್ಲಿ ನೋಡಿ ವೆರಿ ಇಂಪಾರ್ಟೆಂಟ್ ಒಂದು ಪಾಯಿಂಟ್ ಇದು. ಇಂತಹ ಸಂದರ್ಭದಲ್ಲಿ ಅಂದರೆ ಚುನಾವಣೆ ಡಿಲೇ ಆದಂಥ ಸಂದರ್ಭದಲ್ಲಿ ಸೊ ಏನಾಗುತ್ತೆ ಇಲ್ಲಿ ಇಂತಹ ಒಂದು ಸಂದರ್ಭದಲ್ಲಿ ಉಪರಾಷ್ಟ್ರಪತಿಗಳಿಗೆ ರಾಷ್ಟ್ರಪತಿ ಆಗುವಂಥ ಅವಕಾಶ ಇರುವುದಿಲ್ಲ. ಹಾಗೆ ನಿಧನ ರಾಜೀನಾಮೆ ಪದಚ್ಯುತಿಯಿಂದಾಗಿ ಹುದ್ದೆ ತೆರವಾದಂಥ ಸಂದರ್ಭದಲ್ಲಿ 6 ತಿಂಗಳೊಳಗಾಗಿ ಏನು ಮಾಡಬೇಕಾಗತ್ತೆ ಚುನಾವಣೆಯನ್ನು ನಡೆಸಬೇಕಾಗತ್ತೆ. ಹಾಗೆ ಹೊಸದಾಗಿ ಆಯ್ಕೆಯಾದಂಥ ರಾಷ್ಟ್ರಾಧ್ಯಕ್ಷರು 5 ವರ್ಷಗಳ ಕಾಲ ಏನೋ ಆಗ್ತಾರೆ ಅಧಿಕಾರದಲ್ಲಿ ಇರ್ತಾರೆ. ಸೊ ಇವಾಗ ಕ್ಯಾಂಡಿಡೇಟ್ ಎ ಯಾರಾದರೂ ಇವಾಗ ರಾಷ್ಟ್ರಪತಿ ಇದ್ದಾರೆ ಅಂತ ಅನ್ಕೋಣ. ಸೊ ಇವರ ಡೆತ್ ಏನಾದರೂ ಅಥವಾ ಇವರು ಏನಾದರೂ ಇವಾಗ ರಾಜೀನಾಮೆಯನ್ನು ಕೊಟ್ಟರೆ ಅಥವಾ ಇವರ ಪದಚ್ಯುತಿ ಆದಾಗ ಫಾರ್ ಎಕ್ಸಾಂಪಲ್ ಇವಾಗ ಇವರ ನಿಧನ ಅನ್ನುವಂಥದ್ದು ಇವರ ಅಧಿಕಾರ ವಹಿಸಿಕೊಂಡು 3 ವರ್ಷಗಳ ನಂತರ ಆಗುತ್ತೆ ಅಂತ ಅನ್ಕೋಣ, ಅಥವಾ ಇವರು 3 ವರ್ಷದ ನಂತರ ರಾಜೀನಾಮೆಯನ್ನು ಕೊಡ್ತಾರೆ ಅಂತ ಅನ್ಕೋಣ, ಅಥವಾ ಇವರ ಹುದ್ದೆ ಅಲಂಕರಿಸಿದ 3 ವರ್ಷದ ನಂತರ ಇವರನ್ನು ಪದಚ್ಯುತಿಗೊಳಿಸಲಾಗುತ್ತೆ ಅಂತ ಅನ್ಕೋಣ. ಸೊ ಇವಾಗ ಇವರ ಅಧಿಕಾರಾವಧಿ ಒಟ್ಟು 5 ವರ್ಷ ಇರುತ್ತೆ. ಸೊ ರಿಮೈನಿಂಗ್ ಇವಾಗ 2 ಇಯರ್ ಪೀರಿಯಡ್ ಇರುತ್ತೆ. ಸೊ ಅಷ್ಟರಲ್ಲಿ ಏನಾಗುತ್ತೆ ಇವರು ನಿಧನ ಅಥವಾ ರಾಜೀನಾಮೆ ಅಥವಾ ಪದಚ್ಯುತಿಗೊಂಡಿರ್ತಾರೆ. ಆದರೆ ಇಲ್ಲಿ ನಿಮಗೆ ನೆನಪಿರಲಿ ಇವರು ಪದಚ್ಯುತಿ ಅಥವಾ ನಿಧನ ಅಥವಾ ರಾಜೀನಾಮೆ ಆದ ನಂತರ ಏನು ಮಾಡಲಾಗುತ್ತೆ 6 ತಿಂಗಳ ಒಳಗಾಗಿ ಏನು ಮಾಡಲಾಗುತ್ತೆ ಚುನಾವಣೆಯನ್ನು ನಡೆಸಲಾಗುತ್ತೆ. ಸೊ ಈ ಮೂಲಕ ಚುನಾವಣೆಯನ್ನು ನಡೆಸುವ ಮೂಲಕ ಏನು ಇವಾಗ ಹೊಸದಾಗಿ ಕ್ಯಾಂಡಿಡೇಟ್ ಬಿ ಅನ್ನೋರು ಈ ಒಂದು ಚುನಾವಣೆಯಲ್ಲಿ ಗೆದ್ದು ಬರ್ತಾರೆ, ಅಂದರೆ ರಾಷ್ಟ್ರಪತಿಯಾಗಿ ಆಯ್ಕೆ ಆಗ್ತಾರೆ. ಇವರು 5 ವರ್ಷ ಮುಂದಿನ 5 ವರ್ಷಗಳವರೆಗೆ ಅಧಿಕಾರವನ್ನು ವಹಿಸ್ಕೊಳ್ತಾರೆ. ಸೊ ನೆನಪಿರಲಿ ಏನು ಇವರು ಬಿಟ್ಟು ಹೋಗಿರ್ತಾರಲ್ವ ಈ ಪೀರಿಯಡ್ 2 ವರ್ಷ ಇರುತ್ತಲ್ವ, ಸೊ ಇದನ್ನು ಮಾತ್ರ ಕಂಪ್ಲೀಟ್ ಮಾಡೋದಿಲ್ಲ ಇವರು. ಸೊ ಇವರು ಕಂಪ್ಲೀಟ್ 5 ವರ್ಷದಲ್ಲಿ ಅಧಿಕಾರಾವಧಿಯಲ್ಲಿ ಇರ್ತಾರೆ. ಸೊ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಹಾಗೆ ಹೊಸ ರಾಷ್ಟ್ರಾಧ್ಯಕ್ಷರು ಆಯ್ಕೆ ಆಗುವವರೆಗೂ ರಾಷ್ಟ್ರಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾರೆ. ಇಲ್ಲಿ ನೋಡಿ, ಸೊ ಇವರು ಇನ್ ಕೇಸ್ ಚುನಾವಣೆ ನಡೆಸುವಂಥದ್ದು ವಿಳಂಬ ಆದಂಥ ಸಂದರ್ಭದಲ್ಲಿ ಇಲ್ಲಿ ಏನಾಗ್ತಾರೆ ರಾಷ್ಟ್ರಪತಿಗಳು ಒಂದು ಸ್ಥಾನದಲ್ಲಿ ಉಪರಾಷ್ಟ್ರಪತಿಗಳು ಬರುವುದಿಲ್ಲ. ಆದರೆ ಯಾವಾಗ ಇವರ ನಿಧನ ಆಗುತ್ತೆ, ರಾಜೀನಾಮೆ ಆಗುತ್ತೆ ಅಥವಾ ಪದಚ್ಯುತಿಗೊಳ್ತಾರೆ ಆ ಒಂದು ಸಂದರ್ಭದಲ್ಲಿ ಮಾತ್ರ ಏನು ಮಾಡ್ಬೋದು ಅಂತಂದರೆ ಇಲ್ಲಿ ಉಪರಾಷ್ಟ್ರಪತಿಗಳು ರಾಷ್ಟ್ರಾಧ್ಯಕ್ಷರಾಗಿ ಅಥವಾ ರಾಷ್ಟ್ರಪತಿಯಾಗಿ ಏನು ಮಾಡ್ಬೋದು ಕಾರ್ಯವನ್ನು ನಿರ್ವಹಿಸ್ತಾರೆ. ಸೊ ಇನ್ ಕೇಸ್ ಇವಾಗ ಉಪರಾಷ್ಟ್ರಪತಿಗಳು ಕೂಡ ಅನುಪಸ್ಥಿತಿ ಇದ್ರೆ ಸೊ ಆವಾಗ CJI ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅಥವಾ ಸುಪ್ರೀಂ ಕೋರ್ಟ್ನ ಹಿರಿಯ ನ್ಯಾಯಾಧೀಶರು ಇಲ್ಲಿ ರಾಷ್ಟ್ರಾಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸ್ತಾರೆ ಅನ್ನುವಂಥದ್ದು ನೆನಪಿರಲಿ. ಹಾಗೆ ರಾಷ್ಟ್ರಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸುವಂಥ ಯಾರಾದರೂ ರಾಷ್ಟ್ರಾಧ್ಯಕ್ಷರ ಪ್ರಮಾಣ ವಚನ ಸ್ವೀಕರಿಸಬೇಕಾಗತ್ತೆ ಮತ್ತು ಎಲ್ಲ ಅಧಿಕಾರ ಮತ್ತು ವಿನಾಯಿತಿಗಳನ್ನ ಅನುಭವಿಸಬೇಕಾಗತ್ತೆ. ಅಂದರೆ ಯಾರು ಇವಾಗ ಒಂದು ಅನುಪಸ್ಥಿತಿಯಲ್ಲಿ ಅಂದರೆ ಈ ಒಂದು ರಾಷ್ಟ್ರಾಧ್ಯಕ್ಷರು ನಿಧನ ರಾಜೀನಾಮೆ ಪದಚ್ಯುತಿಯಿಂದ ಇಲ್ಲಿ ಯಾರು ಅಧ್ಯಕ್ಷತೆಯನ್ನು ವಹಿಸ್ಕೊಳ್ತಾರೆ ಅಂದರೆ ಇವರ ಸ್ಥಾನಕ್ಕೆ ಬರ್ತಾರೆ ಅವರು ಪ್ರಮಾಣ ವಚನ ರಾಷ್ಟ್ರಪತಿ ಒಂದು ಪ್ರಮಾಣ ವಚನ ಏನಿರುತ್ತೆ ಅದನ್ನು ಸ್ವೀಕರಿಸಬೇಕಾಗತ್ತೆ. ಹಾಗೆ ಅವರಿಗೆ ಇರುವಂಥ ಎಲ್ಲ ಅಧಿಕಾರಿಗಳು ಕೂಡ ಏನಾಗುತ್ತೆ ಇವರಿಗೆ ವರ್ಗಾವಣೆ ಆಗುತ್ತೆ. ಸೊ ಇಲ್ಲಿ ಮಹಾಭಿಯೋಗ ಪ್ರಕ್ರಿಯೆ ಮೂಲಕ ಇವರನ್ನು ಪದಚ್ಯುತಿ ಮಾಡ್ತಾರೆ ಅಥವಾ ವಾಗ್ದಂಡನೆ. ಸೊ ಅಂದರೆ ಇಂಪೀಚ್ಮೆಂಟ್. ಸೊ ಇವರ ಪದಚ್ಯುತಿ ಅನ್ನುವಂಥದ್ದು ಯಾವ ರೀತಿ ಆಗುತ್ತೆ, ಯಾವ ಕಾರಣಕ್ಕಾಗಿ ಆಗುತ್ತೆ ಅನ್ನೋಂಥದ್ದು ನೋಡೋಣ. ಸೊ ಸಂವಿಧಾನದಲ್ಲಿ ಹೇಳಲಾಗಿದೆ ಏನಂತಂದರೆ ಕಾರಣ, ಯಾವ ಒಂದು ಕಾರಣವನ್ನು ಇಟ್ಕೊಂಡು ಇವರನ್ನು ಪದಚ್ಯುತಿ ಮಾಡಬಹುದು ಅಂತಂದರೆ ಸಂವಿಧಾನದ ಉಲ್ಲಂಘನೆ, ವೈಲೇಷನ್ ಆಫ್ ಕಾನ್ಸ್ಟಿಟ್ಯೂಷನ್ ಆಧಾರದ ಮೇಲೆ ಇವರನ್ನು ಪದಚ್ಯುತಿ ಮಾಡಬಹುದಾಗಿದೆ. ಆದರೆ ನಿಮಗೆ ಗೊತ್ತಿರಲಿ ಸಂವಿಧಾನವು ಸಂವಿಧಾನದ ಉಲ್ಲಂಘನೆ ಎಂಬ ವಾಕ್ಯದ ಅರ್ಥವನ್ನು ವ್ಯಾಖ್ಯಾನಿಸಿಲ್ಲ. ಅಂದರೆ ಇಲ್ಲಿ ಯಾವುದು ಸಂವಿಧಾನದ ಉಲ್ಲಂಘನೆ ಆಗುತ್ತೆ ಅನ್ನೋದನ್ನು ಇಲ್ಲಿ ವ್ಯಾಖ್ಯಾನವನ್ನು ಮಾಡಿಲ್ಲ. ಬರೀ ಏನು ಹೇಳಿದಾರ, ಸೊ ಸಂವಿಧಾನದ ಉಲ್ಲಂಘನೆ ಮಾಡಿದರೆ ಅವರನ್ನು ಪದಚ್ಯುತಿಗೊಳಿಸಬಹುದು ಅಂತ ಹೇಳಿದ್ದಾರೆ ಹೊರತು ಸಂವಿಧಾನದ ಉಲ್ಲಂಘನೆ ಅಂತ ಅಂದರೆ ಏನು ಅನ್ನುವಂಥದ್ದನ್ನು ಇಲ್ಲಿ ಹೇಳಿಲ್ಲ. ಸೊ ಇಲ್ಲಿ ಯಾವ ರೀತಿ ಪ್ರಕ್ರಿಯೆ ಇರುತ್ತೆ ಅನ್ನುವಂಥದ್ದು ನೋಡೋಣ. ಸೊ ಪ್ರಕ್ರಿಯೆ ಅಥವಾ ಪ್ರೊಸೀಜರ್ ಯಾವ ರೀತಿ ಇರುತ್ತೆ. ಸೊ ಇಲ್ಲಿ ಸಂಸತ್ತಿನ 2 ಸದನಗಳಿಂದ ಪ್ರಾರಂಭಿಸಬಹುದು. ಅಂದರೆ ಇವರ ಪದಚ್ಯುತಿಗೆ ಸಂಬಂಧಪಟ್ಟಂಥ ನಿರ್ಣಯವನ್ನು ರಾಜ್ಯಸಭೆಯಲ್ಲಾದರೂ ಅಥವಾ
ಲೋಕಸಭೆಯಲ್ಲಾದರೂ ಕೂಡ ಮಂಡನೆಯನ್ನು ಮಾಡಬಹುದು. ಆದರೆ ನಿಮಗೆ ನೆನಪಿರಲಿ, ಇಲ್ಲಿ ರಾಜ್ಯ ಶಾಸಕಾಂಗ ಈ ರೀತಿಯ ಒಂದು ಇಂಪೀಚ್ಮೆಂಟ್ ಮೋಷನ್ನ ಪಾಸ್ ಮಾಡಲಿಕ್ಕೆ ಬರುವುದಿಲ್ಲ. ಹಾಗೆ ಏನಿವಾಗ ಈ ಒಂದು ಆರೋಪ ಪಟ್ಟಿ ಏನಿರುತ್ತೆ, ಅಂದರೆ ಪದಚ್ಯುತಿಗೆ ಸಂಬಂಧಪಟ್ಟಂಥ ಆರೋಪ ಪಟ್ಟಿ, ಸೊ ಈ ಆರೋಪ ಪಟ್ಟಿಗೆ ಸದನದ 1/4 ಸದಸ್ಯರು ಏನು ಮಾಡಬೇಕಾಗತ್ತೆ, ಸಹಿಯನ್ನು ಹಾಕಬೇಕಾಗತ್ತೆ, ಅಂದರೆ ಸೈನ್ನ ಮಾಡಬೇಕಾಗತ್ತೆ. ಹಾಗೆ ಇವರ ಪದಚ್ಯುತಿಗೆ ಸಂಬಂಧಪಟ್ಟಂತೆ 14 ದಿನಗಳ ಮುಂಚಿತ ಲಿಖಿತ ಸೂಚನೆಯನ್ನು ಸಲ್ಲಿಸಬೇಕಾಗತ್ತೆ. ಅಂದರೆ ಇವಾಗ ಏಪ್ರಿಲ್ 1 ಆಗಿದೆ ಅಂತ ಅನ್ಕೊಳ್ಳೋಣ. ಸೊ ಏಪ್ರಿಲ್ ನೀವು 1 ಇಲ್ಲಿ ಅವರಿಗೆ ನೋಟಿಸನ್ನು ಕಳಿಸಿದ್ರೆ ಏಪ್ರಿಲ್ 15ಗೆ ನೀವು ಅವರ ವಿರುದ್ಧ ಈ ಒಂದು ಪದಚ್ಯುತಿ ಪ್ರಕ್ರಿಯೆಯನ್ನು ಆರಂಭಿಸಬಹುದಾಗತ್ತೆ. ಹಾಗೆ ಸದನದ ಒಟ್ಟು ಸದಸ್ಯರಲ್ಲಿ 2/3 ಮತಗಳಿಂದ ಏನಾಗಬೇಕಾಗತ್ತೆ, ಅಂಗೀಕಾರ ಆಗಬೇಕಾಗತ್ತೆ. ಸೊ ಅಂದರೆ ಇವಾಗ ಸದನದಲ್ಲಿ ಹಾಜರಿದ್ದ ಮತ್ತು ಎಷ್ಟು ಜನ ವೋಟಿಂಗ್ ಮಾಡ್ತಾರೆ, ಇವಾಗ ಲೋಕಸಭೆ ಆಗಿದ್ರೆ ಅಲ್ಲಿ 543 ಜನ ಏನಿದ್ದಾರೆ ಇಲ್ಲಿ MP ಗಳಿದ್ದಾರೆ. ಸೊ ಇವರಲ್ಲಿ ಎಷ್ಟು ಜನ ಹಾಜರಿರ್ತಾರೆ, 480 ಇದ್ದಾರೆ ಅಂತ ಅನ್ಕೋಣ. ಸೊ ಈ 480ಯಲ್ಲಿ 2/3 ಸದಸ್ಯರು ಅಂದರೆ +1 ಮಾಡ್ಕೊಳ್ಬೇಕಾಗತ್ತಾ. ಸೊ ಇಷ್ಟು ಜನ ಇದಕ್ಕೆ ಏನು ಮಾಡಬೇಕಾಗತ್ತ ಅಂದರೆ ಮತವನ್ನು ಚಲಾಯಿಸಬೇಕಾಗತ್ತೆ. ಹಾಗೂ ನಂತರ ಈ ನಿರ್ಣಯವನ್ನು ಇನ್ನೊಂದು ಸದನಕ್ಕೆ ಕಳಿಸಲಾಗುತ್ತೆ. ಅಂದರೆ ಎರಡೂ ಸದನಗಳಿಂದ ಕೂಡ ಇದೇನಾಗಬೇಕಾಗತ್ತೆ, ಅಂಗೀಕಾರ ಆಗಬೇಕಾಗತ್ತೆ. ಅಂದರೆ ಇನ್ನೊಂದು ಸದನದಲ್ಲಿ ಕೂಡ 2/3 ಮೆಜಾರಿಟಿಯೊಂದಿಗೆ ಏನಾಗಬೇಕದು ಅಂಗೀಕಾರಗೊಳ್ಬೇಕಾಗತ್ತೆ. ಹಾಗೆ ಆ ಸದನವು ರಾಷ್ಟ್ರಾಧ್ಯಕ್ಷರ ವಿರುದ್ಧ ಮಾಡಲಾಗಿರುವಂಥ ಆರೋಪಗಳ ಬಗ್ಗೆ ವಿಚಾರಣೆ ಮಾಡುತ್ತೆ. ಸೊ ನೆಕ್ಸ್ಟ್ ಒನ್ ಇವಾಗ ಲೋಕಸಭೆಯಲ್ಲಿ ಅದು ಅಂಗೀಕಾರಗೊಂಡು ರಾಜ್ಯಸಭೆಯಲ್ಲಿ ಹೋದರೆ ಅದೇನು ಮಾಡುತ್ತೆ, ಅಲ್ಲಿ ಇದರ ವಿರುದ್ಧ ಈ ಥರ ಬಗೆಗೆ ಏನು ಮಾಡಲಾಗತ್ತೆ, ಈ ಆರೋಪಗಳ ಬಗೆಗೆ ವಿಚಾರಣೆಯನ್ನು ಮಾಡಲಾಗತ್ತೆ. ಅಲ್ಲಿ ಕೂಡ ಏನಾಗುತ್ತೆ, ಅಂತಿಮವಾಗಿ 2/3 ಒಂದು ಬಹುಮತಗಳಿಂದ ಪದಚ್ಯುತಿಯ ನಿರ್ಣಯ ಅನುಮೋದನೆಗೊಂಡ್ರೆ ಏನಾಗುತ್ತೆ, ಸೊ ಅಂತಿಮವಾಗಿ ಅಲ್ಲಿ ಈ ಒಂದು ರಾಷ್ಟ್ರಪತಿಗಳು ಪದಚ್ಯುತಿಗೊಳ್ತಾರೆ. ಸೊ ಇಲ್ಲಿ ವೆರಿ ಇಂಪಾರ್ಟೆಂಟ್ ನೋಟ್ ಏನಂತಂದ್ರೆ, ವಿಚಾರಣೆ ನಡೆಯುವಂಥ ಸಂದರ್ಭದಲ್ಲಿ ಅಂದರೆ ಇವರ ವಿರುದ್ಧ ಇವಾಗ ಪದಚ್ಯುತಿಯ ಈ ಒಂದು ನಿರ್ಣಯ ಇವಾಗ ಮಂಡನೆ ಆಗ್ತಾ ಇದೆ ಅಂತ ಅನ್ಕೋಣ. ಸೊ ಈ ಒಂದು ಸಂದರ್ಭದಲ್ಲಿ ರಾಷ್ಟ್ರಾಧ್ಯಕ್ಷರು ಸದನದಲ್ಲಿ ಖುದ್ದು ಹಾಜರಿರಬಹುದು, ಅವರು ಕೂಡ ಇಲ್ಲಿ ಹಾಜರಿರಬಹುದು ಅಥವಾ ಅಲ್ಲಿ ಪ್ರತಿನಿಧಿಸಲ್ಪಡಬಹುದು. ಹಾಗಿದ್ರೆ ಇಲ್ಲಿ ದೋಷಾರೋಪಣೆಗೆ ಯಾರು ಮತವನ್ನು ಚಲಾಯಿಸಬಹುದು? ಸೊ ಇಲ್ಲಿ ಲೋಕಸಭೆಯ ಸದಸ್ಯರು ಹಾಗೂ ರಾಜ್ಯಸಭಾ ಸದಸ್ಯರು ಹಾಗೂ ರಾಜ್ಯಸಭೆ ಮತ್ತು ಲೋಕಸಭೆಯ ನಾಮನಿರ್ದೇಶಿತ ಸದಸ್ಯರು ಇಲ್ಲಿ ಇವರ ದೋಷಾರೋಪಣಾ ಪಟ್ಟಿಗೆ ಇಲ್ಲಿ ಮತವನ್ನು ಹಾಕಬಹುದು. ಸೊ ನೆನಪಿರಲಿ, ಇವರುಗಳು ದೋಷಾರೋಪಣೆಗೆ ಮತವನ್ನು ಚಲಾಯಿಸಲಿಕ್ಕೆ ಬರುವುದಿಲ್ಲ. ವಿಧಾನಸಭಾ ಸಭೆಗಳ ಸದಸ್ಯರು ಅಂದರೆ ದೆಹಲಿ, ಪುದುಚೇರಿ, ಜಮ್ಮು ಕಾಶ್ಮೀರ. ಬಟ್ ನಿಮಗೆ ನೆನಪಿರಲಿ, ಇವರ ಆಯ್ಕೆಯ ಒಂದು ಸಂದರ್ಭದಲ್ಲಿ, ರಾಷ್ಟ್ರಪತಿಗಳ ಆಯ್ಕೆಯ ಸಂದರ್ಭದಲ್ಲಿ ಇವರು ಮತವನ್ನು ಚಲಾಯಿಸ್ತಾರೆ. ಆದರೆ ಇವರನ್ನು ಪದಚ್ಯುತಿಗೊಳಿಸುವಂಥ ಸಂದರ್ಭದಲ್ಲಿ ಇವರು ವೋಟಿಂಗನ್ನು ಮಾಡಲಿಕ್ಕೆ ಬರುವುದಿಲ್ಲ. ಸೊ ನಾವಿವಾಗ ಈ ರಾಷ್ಟ್ರಪತಿಗಳ ಒಂದು ಅಧಿಕಾರ ಮತ್ತು ಕಾರ್ಯಗಳ ಬಗ್ಗೆ ನೋಡೋಣ. ಸೊ ಮೊದಲನೇದಾಗಿ ನಾವಿವಾಗ ಇವರ ಒಂದು ಕಾರ್ಯಾಂಗೀಯ ಅಧಿಕಾರಿಗಳ ಬಗ್ಗೆ ನೋಡೋಣ. ಆರ್ ಎಕ್ಸಿಕ್ಯೂಟಿವ್ ಪವರ್ಸ್ ಅಂತ ಕರೆಯಲಾಗುತ್ತೆ. ಎಕ್ಸಿಕ್ಯೂಟಿವ್ ಪವರ್ಸ್ ಆ್ಯಂಡ್ ಫಂಕ್ಷನ್ಸ್ ಆಫ್ ಪ್ರೆಸಿಡೆಂಟ್. ಸೊ ಫಸ್ಟ್ ಒನ್ ಎಕ್ಸಿಕ್ಯೂಟಿವ್ ಪವರ್ಸ್ ಅಂದರೆ ಕಾರ್ಯಾಂಗೀಯ ಅಧಿಕಾರಗಳೇನಿರುತ್ತೆ ಅಂತಂದ್ರೆ, ಸೊ ಇಲ್ಲಿ ಎಲ್ಲ ಕಾರ್ಯನಿರ್ವಾಹಕ ಕಾರ್ಯಗಳನ್ನ ಅಂದರೆ ಇವಾಗ ಕೇಂದ್ರ ಸರ್ಕಾರದ ಎಲ್ಲ ಒಂದು ಎಕ್ಸಿಕ್ಯೂಟಿವ್ ಒಂದು ಫಂಕ್ಷನ್ ಏನಿರುತ್ತೆ ಇವುಗಳನ್ನ ಆಫಿಷಿಯಲ್ ಆಗಿ ಈ ಒಂದು ರಾಷ್ಟ್ರಪತಿಗಳ ಹೆಸರಿನಲ್ಲಿ ಏನು ಮಾಡಲಾಗುತ್ತೆ, ಚಲಾಯಿಸಲಾಗತ್ತೆ. ಸೊ ಇವರು ಕೆಲವೊಂದಿಷ್ಟು ರೂಲ್ಸ್ಗಳನ್ನು ಕೂಡ ಮಾಡ್ಬೋದಾಗಿರುತ್ತೆ. ಅಂದರೆ ಯಾವುದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ನಿಯಮಗಳನ್ನ ದೃಢೀಕರಿಸಲಾಗಿದೆ ಮತ್ತು ಈ ಎಲ್ಲ ನಿಯಮಗಳು ಏನಿರುತ್ತೆ ಅಂದರೆ ಆಫಿಷಿಯಲ್ ಆಗಿರುತ್ತೆ. ಹಾಗೆ ಹೆಚ್ಚಿನ ಒಂದು ನಿಯಮಗಳನ್ನು ಕೂಡ ಮಾಡಬಹುದಾಗಿರುತ್ತೆ. ಯಾವುದಕ್ಕೆ ಸಂಬಂಧಪಟ್ಟಂತೆ ಸುಧಾರಣೆಗಾಗಿ ಅಂದರೆ ಕೇಂದ್ರ ಸರ್ಕಾರದ ಸುಧಾರಣೆ ಹಾಗೂ ಮಂತ್ರಿಗಳ ನಡುವಿನ ಒಂದು ವ್ಯವಹಾರಕ್ಕಾಗಿ ಏನು ಮಾಡ್ಬೋದು, ರೂಲ್ಸ್ಗಳನ್ನ ಇವರು ಮಾಡಬಹುದಾಗಿರುತ್ತೆ. ಸೊ ಇದರೊಟ್ಟಿಗೆ ಇವರು ಕೆಲವು ವ್ಯಕ್ತಿಗಳ ನೇಮಕವನ್ನು ಕೂಡ ಮಾಡ್ತಾರೆ. ಸೊ ಅದರಲ್ಲಿ ಪ್ರಧಾನಮಂತ್ರಿಗಳು ಹಾಗೆ ಇತರೆ ಮಂತ್ರಿಗಳನ್ನ ಇವರು ನೇಮಕ ಮಾಡ್ತಾರೆ. ಹಾಗೆ ಇವರಿಬ್ಬರು ಕೂಡ ಅಂದರೆ ರಾಷ್ಟ್ರಾಧ್ಯಕ್ಷರ ಇಚ್ಛೆಯ ಪರ್ಯಂತ ಇವರಿಬ್ಬರು ಕೂಡ ಏನು ಮಾಡ್ತಾರೆ, ಅಧಿಕಾರದಲ್ಲಿ ಇರ್ತಾರೆ. ಅಂದರೆ ಪ್ರಧಾನಮಂತ್ರಿಗಳು ಮತ್ತು ಹಾಗೆ ಇತರೆ ಮಂತ್ರಿಗಳು ಇವರ ಇಚ್ಛೆಯ ಪರ್ಯಂತ ಅಧಿಕಾರದಲ್ಲಿ ಇರ್ತಾರೆ. ಹಾಗೆ ಅಟಾರ್ನಿ ಜನರಲ್ ಅವರನ್ನು ಕೂಡ ಇವರು ನೇಮಕ ಮಾಡ್ತಾರೆ. ಸೊ ಅವರ ಸಂಭಾವನೆಯನ್ನು ಕೂಡ ಇಲ್ಲಿ ನಿರ್ಧಾರವನ್ನು ಮಾಡ್ತಾರೆ. ಸೊ ಇವರು ಕೂಡ ಅಂದರೆ ಅಟಾರ್ನಿ ಜನರಲ್ ಅವರು ಕೂಡ ಈ ರಾಷ್ಟ್ರಾಧ್ಯಕ್ಷರ ಇಚ್ಛೆಯ ಪರ್ಯಂತ ಅಧಿಕಾರದಲ್ಲಿ ಇರ್ತಾರೆ. ಹಾಗೆ CAG ಅಂತಂದರೆ ಚೀಫ್ ಜಸ್ಟಿಸ್, ಇಲ್ಲಿ ಕಂಟ್ರೋಲರ್ ಆಡಿಟರ್ ಜನರಲ್ ಅಂತ ಬರ್ತಾರೆ. ಸೊ ಇವರನ್ನು ಕೂಡ ನೇಮಕ ಮಾಡ್ತಾರೆ. ಹಾಗೆ ಮುಖ್ಯ ಚುನಾವಣಾ ಆಯುಕ್ತರನ್ನು, ಚೀಫ್ ಎಲೆಕ್ಷನ್ ಕಮಿಷನರನ್ನು ಹಾಗೆ ಇತರೆ ಚುನಾವಣಾ ಆಯುಕ್ತರನ್ನು
ಹಾಗೂ UPSC ಅಧ್ಯಕ್ಷರು ಮತ್ತು ಸದಸ್ಯರನ್ನು ನೇಮಕ ಮಾಡ್ತಾರೆ. ಹಾಗೆ ರಾಜ್ಯಗಳ ಗವರ್ನರ್ಗಳ ಹಾಗೂ ಹಣಕಾಸು ಆಯೋಗದ ಅಧ್ಯಕ್ಷರನ್ನು ಇವರು ನೇಮಕ ಮಾಡ್ತಾರೆ. ಹಾಗೆ ಕೇಂದ್ರ ವ್ಯವಹಾರಗಳ ಆಡಳಿತ ಮತ್ತು ಶಾಸನದ ಪ್ರಸ್ತಾವನೆಗಳಿಗೆ ಸಂಬಂಧಿಸಿದಂಥ ಯಾವುದೇ ಮಾಹಿತಿಯನ್ನು ಪ್ರಧಾನಮಂತ್ರಿಯಿಂದ ಇವರು ಏನು ಮಾಡ್ಬೋದು, ಕೇಳಬಹುದಾಗಿರುತ್ತೆ. ಹಾಗೂ ಸಚಿವರು ನಿರ್ಧಾರ ತೆಗೆದುಕೊಂಡಿರುವ ಆದರೆ ಮಂಡಳಿಯು ಪರಿಗಣಿಸದ ಯಾವುದೇ ವಿಷಯವನ್ನು ಮಂತ್ರಿಮಂಡಳಿಯ ಪರಿಗಣನೆಗೆ ಸಲ್ಲಿಸುವಂತೆ ಅವರು ಪ್ರಧಾನಮಂತ್ರಿಯನ್ನು ಕೋರಬಹುದಾಗಿರುತ್ತೆ. ಹಾಗೆ ಇಲ್ಲಿ ಕೆಲವೊಂದಿಷ್ಟು ಅಂದರೆ ಇಲ್ಲಿ SC ST ಹಾಗೂ OBCಗಳ ಸ್ಥಿತಿಗತಿಗಳ ತನಿಖೆಗಾಗಿ ಇವರೇನು ಮಾಡಬಹುದು, ಆಯೋಗವನ್ನು ಕೂಡ ನೇಮಿಸಬಹುದಾಗಿರುತ್ತೆ. ಹಾಗೆ ಇಲ್ಲಿ ಇವರು ಕೆಲವೊಂದಿಷ್ಟು ಮಂಡಳಿಗಳನ್ನ ಕೂಡ ಇಲ್ಲಿ ನೇಮಕವನ್ನು ಮಾಡ್ತಾರೆ. ಸೊ ಅದರಲ್ಲಿ ಅಂತಾರಾಜ್ಯ ಮಂಡಳಿ. ಸೊ ಯಾವ ಉದ್ದೇಶಕ್ಕಾಗಿ ಅಂತಂದರೆ, ಅಂತಾರಾಜ್ಯ ಮಂಡಳಿಯನ್ನು ಯಾವ ಕಾರಣಕ್ಕಾಗಿ ಇವರು ನೇಮಕವನ್ನು ಮಾಡ್ತಾರೆ ಅಂದರೆ ಕೇಂದ್ರ ರಾಜ್ಯ ಸಹಕಾರವನ್ನು ಉತ್ತೇಜಿಸಲಿಕ್ಕೆ ಹಾಗೂ ಅಂತಾರಾಜ್ಯ ಸಹಕಾರವನ್ನು ಉತ್ತೇಜಿಸಲಿಕ್ಕೆ ಇವರು ಅಂತಾರಾಜ್ಯ ಮಂಡಳಿಯನ್ನು ಸ್ಥಾಪನೆಯನ್ನು ಮಾಡ್ತಾರೆ. ಹಾಗೂ ಇವರು ನೇಮಿಸಿದ ಆಡಳಿತಗಾರರ ಮೂಲಕ ಅಂದರೆ ಇಲ್ಲಿ ಕೇಂದ್ರಾಡಳಿತ ಪ್ರದೇಶಗಳನ್ನ ಕೂಡ ಏನು ಮಾಡಲಾಗುತ್ತೆ, ಇವರು ನೇರವಾಗಿ ನಿರ್ವಹಣೆಯನ್ನು ಮಾಡ್ತಾರೆ. ಹಾಗೆ ಇವರು ಯಾವುದೇ ಪ್ರದೇಶವನ್ನು ಪರಿಶಿಷ್ಟ ಪ್ರದೇಶವೆಂದು ಘೋಷಣೆಯನ್ನು ಕೂಡ ಮಾಡಬಹುದಾಗಿರುತ್ತೆ. ಸೊ ನಂತರದಲ್ಲಿ ಈ ಒಂದು ರಾಷ್ಟ್ರಪತಿಗಳಿಗೆ ಇರುವಂಥ ಲೆಜಿಸ್ಲೇಟಿವ್ ಪವರ್ ಅವ್ರ ಶಾಸನೀಯ ಅಧಿಕಾರಗಳೇನು ಅನ್ನೋದು ನೋಡೋಣ. ಸೊ ರಾಷ್ಟ್ರಾಧ್ಯಕ್ಷರು ಇಲ್ಲಿ ರಾಷ್ಟ್ರಾಧ್ಯಕ್ಷರು ಇಲ್ಲಿ ಸಂಸತ್ತಿನ ಅವಿಭಾಜ್ಯ ಅಂಗವಾಗಿರ್ತಾರೆ. ಸೊ ಹೀಗಾಗಿ ಇವರು ಅಧಿವೇಶನವನ್ನು ಕರೆಯುವಂಥ ಅಥವಾ ಮುಂದೂಡುವಂಥ ಅಧಿಕಾರವನ್ನು ಹೊಂದಿರ್ತಾರೆ. ಅಂದರೆ ಸಂಸತ್ತಿನ ಅಧಿವೇಶನವನ್ನು ಕರೆಯಬಹುದು ಮತ್ತು ಲೋಕಸಭೆಯನ್ನು ಡಿಸಾಲ್ವ್ ಕೂಡ ಅಂದರೆ ವಿಸರ್ಜನೆಯನ್ನು ಮಾಡುವಂಥ ಅಧಿಕಾರ ಕೂಡ ಇವರಿಗೆ ಇರುತ್ತೆ. ಹಾಗೆ ಸಭೆ ಕರೆಯುವ ಅಂದರೆ ಉಭಯ ಸದನಗಳ ಜಂಟಿ ಒಂದು ಸಭೆ ಅಂದರೆ ಜಾಯಿಂಟ್ ಸಿಟ್ಟಿಂಗ್ ಅಂತ ಬರುತ್ತೆ. ಜಾಯಿಂಟ್ ಸಿಟ್ಟಿಂಗ್ ಆರ್ ಜಾಯಿಂಟ್ ಸೆಷನ್ ಅಂತ ಹೇಳಿ. ಸೊ ಇದನ್ನು ಕರೆಯುವಂಥ ಅಧಿಕಾರ ಇವರಿಗೆ ಇರುತ್ತೆ. ಹಾಗೆ ಇವರು ಲೋಕಸಭಾ ಸ್ಪೀಕರ್. ಸೊ ಇದರ ಒಂದು ಅಧ್ಯಕ್ಷತೆಯನ್ನು ಅಂದರೆ ಈ ಜಾಯಿಂಟ್ ಸಿಟ್ಟಿಂಗ್ ಏನಿರುತ್ತೆ ಇದರ ಅಧ್ಯಕ್ಷತೆಯನ್ನು ಲೋಕಸಭೆಯ ಸ್ಪೀಕರ್ ಅವರು ವಹಿಸ್ಕೊಂಡಿರ್ತಾರೆ. ಹಾಗೂ ಪ್ರತಿ ಸಾರ್ವತ್ರಿಕ ಚುನಾವಣೆಯ ನಂತರ ಮೊದಲ ಅಧಿವೇಶನ ಮತ್ತು ಪ್ರತಿ ವರ್ಷದ ಮೊದಲ ಅಧಿವೇಶನದ ಆರಂಭದಲ್ಲಿ ಸಂಸತ್ತನ್ನು ಉದ್ದೇಶಿಸಿ ಭಾಷಣವನ್ನು ಮಾಡ್ತಾರೆ. ಅಂದರೆ ಇವಾಗ ಸಾರ್ವತ್ರಿಕ ಚುನಾವಣೆ ಇವಾಗ ಲೋಕಸಭೆಗೆ ನಡೆದಿದೆ ಅಂತ ಅನ್ಕೋಣ. ಸೊ ಆವಾಗ ಇವಾಗ ಈ ಚುನಾವಣೆ ನಡೆದ ನಂತರ ಮೊದಲ ಅಧಿವೇಶನ ಏನಾಗುತ್ತೆ, ಸೊ ಆ ಒಂದು ಅಧಿವೇಶನ ಸಂದರ್ಭದಲ್ಲಿ ಹಾಗೆ ಹೊಸ ವರ್ಷದ ಒಂದು ಮೊದಲ ಅಧಿವೇಶನ, ಸೊ ಆ ಒಂದು ಸಂದರ್ಭದಲ್ಲಿ ಏನು ಮಾಡ್ತಾರೆ ಇವರು ಆ ಒಂದು ಸದನವನ್ನು ಉದ್ದೇಶಿಸಿ ಅಥವಾ ಸಂಸತ್ತನ್ನು ಉದ್ದೇಶಿಸಿ ಭಾಷಣವನ್ನು ಮಾಡ್ತಾರೆ. ಹಾಗೆ ಇಲ್ಲಿ ಸಂಸತ್ತಿನ ಭವನಕ್ಕೆ ಸಂದೇಶವನ್ನು ಕೂಡ ಕಳಿಸಲಾಗತ್ತೆ. ಅಂದರೆ ಬಾಕಿ ಇರುವಂಥ ಮಸೂದೆಗೆ ಸಂಬಂಧಪಟ್ಟಂತೆ ಏನು ಮಾಡ್ಬೋದು, ಅವರು ಸಂಸತ್ತಿಗೆ ಇಲ್ಲಿ ಸಂದೇಶವನ್ನು ಕೂಡ ಕಳಿಸಬಹುದಾಗಿರುತ್ತೆ. ಹಾಗೆ ಇಲ್ಲಿ ಇವರು ಕೆಲವೊಂದಿಷ್ಟು ಜನರನ್ನು ರಾಜ್ಯಸಭೆಗೆ ನಾಮಿನೇಟ್ ಮಾಡ್ತಾರೆ, ಅಂದರೆ ನಾಮನಿರ್ದೇಶನವನ್ನು ಮಾಡ್ತಾರೆ, ನಾಮಿನೇಟ್. ಸೊ ಇಲ್ಲಿ ರಾಜ್ಯಸಭೆಗೆ 12 ಜನ ಸದಸ್ಯರನ್ನು ನಾಮಿನೇಟ್ ಮಾಡ್ತಾರೆ. ಸೊ ಇಲ್ಲಿ ಕಲೆ ಆಗಿರ್ಬೋದು, ವಿಜ್ಞಾನ, ಸಾಹಿತ್ಯ, ಸಮಾಜ ಸೇವೆ, ಸೊ ಈ ರೀತಿ ಹಲವಾರು ಕ್ಷೇತ್ರಗಳಲ್ಲಿ ಹೆಸರನ್ನು ಮಾಡಿರುವಂಥ ವ್ಯಕ್ತಿಗಳನ್ನು ಇಲ್ಲಿ ನಾಮನಿರ್ದೇಶನವನ್ನು ಮಾಡಲಾಗುತ್ತೆ. ಕ್ರೀಡೆಗೆ ಸಂಬಂಧಪಟ್ಟಂತೆ ಆಗಿರ್ಬೋದು, ಉದಾಹರಣೆಗೆ ಇವಾಗ ಸಚಿನ್ ತೆಂಡೂಲ್ಕರ್ ಅವರನ್ನು ಕೂಡ ಇಲ್ಲಿ ರಾಜ್ಯಸಭೆಗೆ ನೇಮಕ ಮಾಡಲಾಗಿತ್ತು. ಹಾಗೆ ಇಲ್ಲಿ ಆಂಗ್ಲೋ ಇಂಡಿಯನ್ ಸಮುದಾಯದ ಈ ಹಿಂದೆ ಆಂಗ್ಲೋ ಇಂಡಿಯನ್ ಸಮುದಾಯದ ಇಬ್ಬರನ್ನು ಲೋಕಸಭೆಗೆ ಸದಸ್ಯರಾಗಿ ನಾಮಕರಣ ಮಾಡುವಂಥ ಪದ್ಧತಿ ಇತ್ತು. ಸೊ ಆದರೆ ಈ ಒಂದು ಪದ್ಧತಿಯನ್ನು ಸಂವಿಧಾನದ 104ನೇ ಒಂದು ತಿದ್ದುಪಡಿಯ ಕಾಯ್ದೆ 2019 ಮೂಲಕ ಈ ನಿಬಂಧನೆಯನ್ನು ರದ್ದುಗೊಳಿಸಲಾಗಿದೆ. ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಹಾಗೆ ಇವರು ಕಾರ್ಯಕಲಾಪಗಳ ಅಧ್ಯಕ್ಷತೆ ವಹಿಸಲು ಸದಸ್ಯರನ್ನು ಕೂಡ ನೇಮಕ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಇವಾಗ ಲೋಕಸಭಾಧ್ಯಕ್ಷ ಮತ್ತು ಉಪಸಭಾಧ್ಯಕ್ಷರ ಸ್ಥಾನಗಳು ತೆರವಾದಾಗ ಈ ಒಂದು ಲೋಕಸಭೆ ಮತ್ತು ಈ ಲೋಕಸಭೆಯ ಒಂದು ಕಲಾಪಗಳ ಸ್ಥಾನವನ್ನು ಅಂದರೆ ಅಧ್ಯಕ್ಷತೆಯನ್ನು ಯಾರು ವಹಿಸಿಕೊಳ್ಳಬೇಕು ಅನ್ನುವಂಥದ್ದನ್ನು ಯಾರು ನಿರ್ಧಾರ ಮಾಡ್ತಾರೆ, ಇಲ್ಲಿ ರಾಷ್ಟ್ರಪತಿಗಳು ಏನು ಮಾಡ್ತಾರೆ, ಇಲ್ಲಿ ನೇಮಕವನ್ನು ಮಾಡ್ತಾರೆ. ಹಾಗೆ ರಾಜ್ಯಸಭೆಯ ಸಭಾಪತಿ ಮತ್ತು ಉಪಸಭಾಪತಿಗಳ ಸ್ಥಾನ ತೆರವಾದರೆ ಈ ಒಂದು ಕಲಾಪಗಳ ಸ್ಥಾನವನ್ನು ಯಾರು ಅಥವಾ ಅಧ್ಯಕ್ಷತೆಯನ್ನು ಯಾರು ವಹಿಸ್ಕೊಳ್ಬೇಕು ಅನ್ನೋದನ್ನು ಏನು ಮಾಡ್ತಾರೆ, ಇವರು ನಿರ್ಧಾರ ಮಾಡ್ತಾರೆ. ಹಾಗೆ ಸದಸ್ಯರ ಅನರ್ಹತೆಗೆ ಸಂಬಂಧಪಟ್ಟಂತೆ ಅಂದರೆ ಇವಾಗ MP ಗಳು ಏನಿರ್ತಾರೆ,
ಸೊ ಇವರನ್ನು ಡಿಸ್ಕ್ವಾಲಿಫಿಕೇಷನ್ ಮಾಡುವಂಥ ಸಂದರ್ಭದಲ್ಲಿ ಏನು ಮಾಡ್ತಾರೆ, ಈ ಒಂದು ರಾಷ್ಟ್ರಪತಿಗಳು ಚುನಾವಣಾ ಆಯೋಗ ಏನಿರುತ್ತೆ ಇದರೊಂದಿಗೆ ಸಮಾಲೋಚನೆಯನ್ನು ಮಾಡ್ತಾರೆ. ಸೊ ನಾವು ಚುನಾವಣಾ ಆಯೋಗದ ಕುರಿತು ಮುಂದೆ ಇದರ ಬಗ್ಗೆ ಡಿಸ್ಕಷನ್ ಮಾಡ್ತೀವಿ, ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಬಗ್ಗೆ. ಸೊ ಆ ಒಂದು ಸಂದರ್ಭದಲ್ಲಿ ಚುನಾವಣಾ ಆಯೋಗದ ಒಂದು ಕಾರ್ಯಗಳು ಬರುತ್ತೆ, ಆಡಳಿತಾತ್ಮಕ ಕಾರ್ಯಗಳಾಗಿರ್ಬೋದು ಅಥವಾ ನ್ಯಾಯಾಂಗ ಕಾರ್ಯಗಳಾಗಿರ್ಬೋದು. ಸೊ ಇಲ್ಲಿ ಈ ರೀತಿ ಬರುತ್ತೆ, ಅಥವಾ ಸಲಹಾತ್ಮಕ ಒಂದು ಕಾರ್ಯಗಳಂತ ಬರಬಹುದು. ಸೊ ಇಲ್ಲಿ ಸಲಹಾತ್ಮಕ ಕಾರ್ಯದ ಅಡಿಯಲ್ಲಿ ಈ ಒಂದು ಸಮಾಲೋಚನೆ ಅನ್ನುವಂಥದ್ದು ಬರುತ್ತೆ. ಸೊ ಅದನ್ನು ಕೂಡ ಅಲ್ಲಿ ನಾವು ಸ್ಟಡಿಯನ್ನು ಮಾಡ್ತೀವಿ. ಸೊ ಇವಾಗ ಇವರನ್ನು ಅನರ್ಹತೆ ಮಾಡಬೇಕಂದ್ರೆ ಇವರು ಏನು ಮಾಡಬೇಕಾಗತ್ತೆ ಅಂದರೆ ಈ ಚುನಾವಣಾ ಆಯೋಗದೊಂದಿಗೆ ಸಮಾಲೋಚನೆಯನ್ನು ಮಾಡಬೇಕಾಗತ್ತೆ. ಹಾಗೆ ಕೆಲವು ಸಂದರ್ಭಗಳಲ್ಲಿ ರಾಷ್ಟ್ರಾಧ್ಯಕ್ಷರ ಪೂರ್ವಾನುಮತಿ ಅಥವಾ ಶಿಫಾರಸ್ಸು ಅಗತ್ಯ ಇರುತ್ತೆ. ಯಾವ ಒಂದು ಸಂದರ್ಭಗಳಲ್ಲಿ ಅಂತಂದರೆ ಇವಾಗ ಭಾರತದ ಸಂಚಿತ ನಿಧಿ ಏನಿರುತ್ತೆ, ಸೊ ಈ ಸಂಚಿತ ನಿಧಿಯಿಂದ ಹಣವನ್ನು ವೆಚ್ಚ ಮಾಡಲು ಮಸೂದೆಯನ್ನು ಮಂಡನೆ ಮಾಡ್ತಾ ಇದ್ದ ಸಂದರ್ಭದಲ್ಲಿ ಆವಾಗ ಇವರ ಒಂದು ಪೂರ್ವಾನುಮತಿ ಬೇಕೇ ಬೇಕಾಗತ್ತೆ. ಹಾಗೆ ರಾಜ್ಯಗಳ ಗಡಿಗಳ ಬದಲಾವಣೆಯನ್ನು ಅಥವಾ ಹೊಸ ರಾಜ್ಯದ ರಚನೆಗಾಗಿ ಮಸೂದೆಯನ್ನು ಮಂಡಿಸಬೇಕಾದ್ರೆ ಸೊ ಇಲ್ಲಿಯೂ ಕೂಡ ಈ ಒಂದು ರಾಷ್ಟ್ರಾಧ್ಯಕ್ಷರ ಪೂರ್ವಾನುಮತಿ ಬೇಕಾಗತ್ತೆ. ಇವರ ಒಪ್ಪಿಗೆಯನ್ನು ಪಡೆದ ನಂತರವೇ ಈ ರೀತಿಯ ಒಂದು ಮಸೂದೆಗಳನ್ನು ಮಂಡನೆ ಮಾಡಲಿಕ್ಕೆ ಇಲ್ಲಿ ಬರುತ್ತೆ. ಹಾಗೆ ಇಲ್ಲಿ ಮಸೂದೆಯನ್ನು ರಾಷ್ಟ್ರಪತಿಗಳ ಒಪ್ಪಿಗೆಗೆ ಕಳುಹಿಸಿದಾಗ ಸೊ ಇಲ್ಲಿ ಯಾವುದೇ ರೀತಿಯ ಒಂದು ಮಸೂದೆ ಅಥವಾ ವಿಧೇಯಕ ಅಂತ ಹೇಳಿ ಕರೆಯಲಾಗುತ್ತೆ. ಮಸೂದೆ ಅಥವಾ ವಿಧೇಯಕ ಅಥವಾ ಬಿಲ್ ಅಂತ ಹೇಳಿ ಕರೆಯಲಾಗುತ್ತೆ, ಬಿಲ್. ಸೊ ಈ ವಿಧೇಯಕ ಅಥವಾ ಬಿಲ್ ಅಥವಾ ಮಸೂದೆ ಅನ್ನುವಂಥದ್ದು ಕಾನೂನು ಆಗಬೇಕಾದ್ರೆ ಅಥವಾ ಆ್ಯಕ್ಟ್ ಅಥವಾ ಕಾಯ್ದೆ ಆಗಬೇಕಾದ್ರೆ ಸೊ ಇಲ್ಲಿ ರಾಷ್ಟ್ರಪತಿಗಳ ಒಂದು ಅಂಕಿತ ಅಥವಾ ಒಪ್ಪಿಗೆ ಅನ್ನೋದು ಬೇಕಾಗತ್ತೆ. ಸೊ ಈ ರೀತಿ ಮಸೂದೆಗಳನ್ನು ಅಥವಾ ವಿಧೇಯಕಗಳನ್ನು ರಾಷ್ಟ್ರಪತಿಗಳಿಗೆ ಕಳಿಸಿರ್ತಾರೆ. ಸೊ ಆವಾಗ ರಾಷ್ಟ್ರಪತಿಗಳ ಬಳಿ ಯಾವೆಲ್ಲ ರೀತಿಯ ಒಂದು ಆಯ್ಕೆಗಳಿರುತ್ತೆ ಅನ್ನೋದು ನೋಡೋಣ. ಸೊ ಮೊದಲನೇದಾಗಿ ಅವರು ಮಸೂದೆಗೆ ಒಪ್ಪಿಗೆಯನ್ನು ನೀಡಬಹುದು ಅಥವಾ ಆ ಒಪ್ಪಿಗೆಯನ್ನು ತಡೆ ಹಿಡಿಯಬಹುದು ಅಥವಾ ಅದನ್ನು ತಿರಸ್ಕಾರವನ್ನು ಕೂಡ ಮಾಡಬಹುದು. ಹಾಗೆ ಅದನ್ನು ಸಂಸತ್ತಿನ ಮರುಪರಿಶೀಲನೆಗಾಗಿ ಆ ಒಂದು ಮಸೂದೆಯನ್ನು ಹಿಂತಿರುಗಿಸಬಹುದು. ಆದರೆ ಇಲ್ಲಿ ನೆನಪಿರಲಿ, ಈ ಮಸೂದೆಗಳನ್ನು ಹಿಂತಿರುಗಿಸುವಂಥ ಸಂದರ್ಭದಲ್ಲಿ ಇಲ್ಲಿ ಹಣಕಾಸು ಮಸೂದೆ ಅಂದರೆ ಫೈನಾನ್ಸ್ ಬಿಲ್ ಏನಿರುತ್ತೆ, ಫೈನಾನ್ಷಿಯಲ್ ಬಿಲ್, ಇಂಥ ಒಂದು ಮಸೂದೆಗಳನ್ನ ರಾಷ್ಟ್ರಪತಿಗಳು ಸಂಸತ್ತಿನ ಒಂದು ಮರುಪರಿಶೀಲನೆಗೆ ಕಳಿಸಲಿಕ್ಕೆ ಬರೋದಿಲ್ಲ. ಸೊ ನೆನಪಿರಲಿ ಏನು ಅಂತಂದರೆ, ನೋಟ್, ಸಂಸತ್ತು ಮಸೂದೆಯನ್ನು ತಿದ್ದುಪಡಿಯೊಂದಿಗೆ ಅಥವಾ ತಿದ್ದುಪಡಿಯಿಲ್ಲದೆ ಇನ್ನೊಮ್ಮೆ ಅನುಮೋದಿಸಿದರೆ ರಾಷ್ಟ್ರಪತಿಗಳು ಮಸೂದೆಗೆ ಕಡ್ಡಾಯವಾಗಿ ತಮ್ಮ ಒಪ್ಪಿಗೆನ ನೀಡಬೇಕಾಗತ್ತೆ. ಅಂದರೆ ಇವಾಗ ರಾಷ್ಟ್ರಪತಿಗಳ ಬಳಿ ಇವಾಗ ಬಂದಿದೆ ಆ ಒಂದು ಮಸೂದೆ, ಅದನ್ನು ಇವಾಗ ರಾಷ್ಟ್ರಪತಿಗಳು ಪ್ರೆಸಿಡೆಂಟ್ ಅವರು ಇದನ್ನು ಏನು ಸಂಸತ್ತಿರುತ್ತೆ ಈ ಸಂಸತ್ತಿಗೆ ಮರುಪರಿಶೀಲನೆಗೆ ಕಳಿಸಿದ್ದಾರೆ ಅಂತ ಅನ್ಕೊಳ್ಳೋಣ. ಮರುಪರಿಶೀಲನೆಗೆ ಸೊ ಆವಾಗ ಮರುಪರಿಶೀಲನೆಗೆ ಕಳಿಸಿದ್ದಾರೆ ಅಂತ ಅಂದರೆ ಇದರ ಅರ್ಥ ಅಲ್ಲಿ ಏನಾದರೂ ತಿದ್ದುಪಡಿಯನ್ನು ಮಾಡಬೇಕು ಅಂತ ಹೇಳಿ ಕಳಿಸಿರತ್ತೆ. ಆದರೆ ಈ ಮರುಪರಿಶೀಲನೆಗೆ ಕಳಿಸಲಾಗಿರುವಂಥ ಈ ಒಂದು ಮಸೂದೆಯನ್ನು ಸಂಸತ್ತು ಅಲ್ಲಿ ಏನಾದರೂ ತಿದ್ದುಪಡಿಯನ್ನು ಮಾಡಬಹುದು ಅಥವಾ ಮಾಡದೇನೂ ಇರಬಹುದು. ಅದನ್ನು ಏನು ಮಾಡುತ್ತೆ ಆವಾಗ ಮತ್ತೆ ರಾಷ್ಟ್ರಪತಿಯವರಿಗೆ ರಿಟರ್ನ್ ಮಾಡುತ್ತೆ. ಸೊ ಈ ಒಂದು ಸಂದರ್ಭದಲ್ಲಿ ರಿಟರ್ನ್ ಮಾಡಿದಾಗ ರಾಷ್ಟ್ರಪತಿಗಳು ಮಾಡಬೇಕಾಗತ್ತೆ ಅಂದರೆ ಕಡ್ಡಾಯವಾಗಿ ಅಂತಹ ಒಂದು ಮಸೂದೆಗೆ ಒಪ್ಪಿಗೆನ ನೀಡಲೇಬೇಕಾಗತ್ತೆ, ಕಡ್ಡಾಯವಾಗಿ. ಸೊ ನಂತರದಲ್ಲಿ ರಾಜ್ಯ ಶಾಸಕಾಂಗವು ಅಂಗೀಕರಿಸಿದ ಮಸೂದೆಯನ್ನು ರಾಜ್ಯಪಾಲರು ರಾಷ್ಟ್ರಪತಿಗಳ ಪರಿಗಣನೆಗೆ ಕಾಯ್ದಿರಿಸಿದಾಗ ಕೆಲವೊಂದಿಷ್ಟು ಮಸೂದೆಗಳನ್ನ ಏನು ಮಾಡ್ತಾರೆ ಅಂದರೆ ರಾಜ್ಯಪಾಲರು ರಾಷ್ಟ್ರಪತಿಗಳ ಒಂದು ಒಪ್ಪಿಗೆಗಾಗಿ ಏನು ಮಾಡ್ತಾರೆ, ರಿಸರ್ವ್ ಮಾಡ್ಕೊಂಡಿರ್ತಾರೆ ಬಿಲ್ಗಳನ್ನ. ಸೊ ಅಂತಹ ಒಂದು ಮಸೂದೆಗಳನ್ನು ರಾಷ್ಟ್ರಪತಿಗಳು ಏನು ಮಾಡ್ಬೋದು, ಅದಕ್ಕೆ ಒಪ್ಪಿಗೆಯನ್ನು ಕೂಡ ನೀಡಬಹುದು ಅಥವಾ ಒಪ್ಪಿಗೆಯನ್ನು ತಡೆ ಹಿಡಿಯಬಹುದು, ಅಂದರೆ ಅದನ್ನು ತಿರಸ್ಕಾರ ಕೂಡ ಮಾಡಬಹುದು. ಹಾಗೆ ಮಸೂದೆಯನ್ನು ಪುನರ್ವಿಮರ್ಶೆಗೆ ಹಿಂದಿರುಗಿಸುವಂತೆ ರಾಜ್ಯಪಾಲರಿಗೆ ನಿರ್ದೇಶಿಸಬಹುದು. ಅಂದರೆ ಇವಾಗ ಸ್ಟೇಟ್ ಲೆಜಿಸ್ಲೇಚರಿಂದ ಏನಾದರೂ ಮಸೂದೆಗಳು ಈ ಒಂದು ರಾಜ್ಯಪಾಲರು ಅಥವಾ ಗವರ್ನರ್ ಅವರು ರಾಷ್ಟ್ರಪತಿಗಳ ಒಂದು ಒಪ್ಪಿಗೆಗಾಗಿ ಕಾಯ್ದಿರಿಸಿರ್ತಾರೆ. ಸೊ ಅವಾಗ ರಾಷ್ಟ್ರಪತಿಗಳು ಅದಕ್ಕೆ ಒಪ್ಪಿಗೆನ ನೀಡ್ಬೋದು ಅಥವಾ ಒಪ್ಪಿಗೆನ ನೀಡದೇ ಇರಬಹುದು. ಆದರೆ ಇಲ್ಲಿ ಮತ್ತೇನು ಮಾಡ್ಬೋದು, ಅವರು ಮತ್ತೊಂದು ಆಯ್ಕೆನೇರುತ್ತೆ, ಈ ಒಂದು ಗವರ್ನರ್ ಅವರ ಮೂಲಕ ಅಂಥ ಒಂದು ಮಸೂದೆಯನ್ನು ಈ ಒಂದು ಸ್ಟೇಟ್ ಲೆಜಿಸ್ಲೇಚರ್ರ ಪುನರ್ವಿಮರ್ಶೆಗೆ ಕಳಿಸಬಹುದು. ಸೊ ಅದು ಹಣಕಾಸು ಮಸೂದೆ ಅಲ್ಲದಿದ್ದರೆ, ಅಂದರೆ ಇಲ್ಲಿ ಹಣಕಾಸು ಮಸೂದೆಯನ್ನು ಮತ್ತೆ ಏನು ಈ ಒಂದು
ರಾಜ್ಯ ಶಾಸಕಾಂಗಕ್ಕೆ ಇಲ್ಲಿ ಅದನ್ನು ಪುನರ್ ವಿಮರ್ಶೆಗೆ ಕಳಿಸಲಿಕ್ಕೆ ಬರುವುದಿಲ್ಲ. ಸೊ ನೆನಪಿರಲಿ, ರಾಜ್ಯ ಶಾಸಕಾಂಗವು ಮಸೂದೆಯನ್ನು ಮತ್ತೊಮ್ಮೆ ಅಂಗೀಕರಿಸಿ ಅವರ ಪರಿಗಣನೆಗೆ ಮತ್ತೆ ಕಳುಹಿಸಿದರೂ ಸಹ ರಾಷ್ಟ್ರಪತಿಗಳು ತಮ್ಮ ಒಪ್ಪಿಗೆನ ನೀಡುವುದು ಕಡ್ಡಾಯ ಇರುವುದಿಲ್ಲ. ಇಲ್ಲಿ ನೋಡಿ, ಇವಾಗ ಅದು ಗವರ್ನರ್ ಅವರ ಮೂಲಕ ಸ್ಟೇಟ್ ಲೆಜಿಸ್ಲೇಚರ್ ಏನಾಗಿದೆ, ಮರುಪರಿಶೀಲನೆಗೆ ಹೋಗಿದೆ. ಸೊ ಇವಾಗ ಸ್ಟೇಟ್ ಲೆಜಿಸ್ಲೇಚರ್ ಏನು ಮಾಡಿರುತ್ತೆ, ಆ ಒಂದು ಮಸೂದೆಯನ್ನು ತಿದ್ದುಪಡಿಯೊಂದಿಗೆ ಅಥವಾ ತಿದ್ದುಪಡಿಯನ್ನು ಮಾಡದೆ ಮತ್ತೆ ಏನು ಮಾಡ್ಬೋದು, ಗವರ್ನರ್ ಅವರ ಮೂಲಕ ಮತ್ತೆ ಅದನ್ನು ರಾಷ್ಟ್ರಪತಿಗಳ ಒಪ್ಪಿಗೆ ಕಳಿಸಿದೆ ಅಂತ ಅಂದ್ಕೊಳ್ಳೋಣ. ಸೊ ಇಂಥ ಒಂದು ಸಂದರ್ಭದಲ್ಲಿ ಗವರ್ನರ್ ಅವರು ಅದಕ್ಕೆ ಒಪ್ಪಿಗೆಯನ್ನು ನೀಡಬೇಕೆಂಬ ನಿಯಮ ಇಲ್ಲ, ಅದನ್ನು ರಿಜೆಕ್ಟ್ ಕೂಡ ಮಾಡಬಹುದು. ಆದರೆ ಇಲ್ಲಿ ಕೇಂದ್ರದ ಒಂದು ಏನು ಸಂಸತ್ತಿನಿಂದ ಬಂದಂಥ ಮಸೂದೆಗೆ ಈ ರೀತಿ ಒಂದು ನಿಬಂಧನೆ ಇಲ್ಲ. ಅಂದರೆ ಅವರು ಯಾವುದೇ ಒಂದು ತಿದ್ದುಪಡಿ ಅಥವಾ ತಿದ್ದುಪಡಿ ಇಲ್ಲದೆ ಮತ್ತೊಮ್ಮೆ ಅದನ್ನು ರಾಷ್ಟ್ರಪತಿಗಳಿಗೆ ಕಳಿಸಿದಾಗ ರಾಷ್ಟ್ರಪತಿಗಳು ಅಲ್ಲಿ ಕಡ್ಡಾಯವಾಗಿ ಒಪ್ಪಿಗೆಯನ್ನು ನೀಡಲೇಬೇಕಾಗತ್ತೆ. ಸೊ ಇದು ಎರಡರ ನಡುವೆ ವ್ಯತ್ಯಾಸ ಗೊತ್ತಿರಬೇಕಾಗತ್ತೆ. ಸೊ ನೆಕ್ಸ್ಟ್ ಒನ್ ಇವಾಗ ಆರ್ಡಿನೆನ್ಸ್ ಅಂತ ಬರುತ್ತೆ, ಸುಗ್ರೀವಾಜ್ಞೆಗಳು. ಸೊ ಇಲ್ಲಿ ರಾಷ್ಟ್ರಪತಿಗಳು ಸುಗ್ರೀವಾಜ್ಞೆಗಳನ್ನು ಯಾವಾಗ ಹೊರಡಿಸಬಹುದು ಅಂತಂದರೆ ಸಂಸತ್ತು ಅಧಿವೇಶನದಲ್ಲಿ ಇಲ್ಲದಿದ್ದಾಗ ರಾಷ್ಟ್ರಪತಿಗಳು ಏನು ಮಾಡ್ಬೋದು, ಸುಗ್ರೀವಾಜ್ಞೆಗಳನ್ನ ಹೊರಡಿಸಬಹುದಾಗಿರುತ್ತೆ. ಹಾಗೆ ಇಲ್ಲಿ ಈ ರೀತಿ ಹೊರಡಿಸಲಾಗಿರುವಂಥ ಸುಗ್ರೀವಾಜ್ಞೆಗಳನ್ನ ಸಂಸತ್ತು ಮರುಸಭೆ ಸೇರಿದಂಥ 6 ವಾರಗಳ ಒಳಗೆ ಅವುಗಳನ್ನು ಅನುಮೋದಿಸಬೇಕಾಗತ್ತೆ. ಹಾಗೆ ಸೊ ಇವರು ಯಾವುದೇ ಸಮಯದಲ್ಲಿ ಅಂತಹ ಒಂದು ಸುಗ್ರೀವಾಜ್ಞೆಯನ್ನು ಹಿಂಪಡೆಯಬಹುದಾಗಿರುತ್ತೆ. ಹಾಗೆ ಇವರು ಕೆಲವೊಂದಿಷ್ಟು ರೂಲ್ಸ್ಗಳನ್ನು ಕೂಡ ಮಾಡ್ತಾರೆ. ಸೊ ಯಾವುದಕ್ಕೆ ಸಂಬಂಧಪಟ್ಟಂತೆ ಶಾಂತಿ, ಪ್ರಗತಿ ಮತ್ತು ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳ ಉತ್ತಮ ಸರ್ಕಾರಕ್ಕಾಗಿ, ಹಾಗೆ ಲಕ್ಷದ್ವೀಪ, ದಾದ್ರಾ ಮತ್ತು ನಗರ ಹವೇಲಿ, ದಮನ್ ಆ್ಯಂಡ್ ದಿಯು, ಪಾಂಡಿಚೇರಿ, ಅಂದರೆ ಇವರು ಒಟ್ಟಾರೆ ಏನು ಕೇಂದ್ರಾಡಳಿತ ಪ್ರದೇಶಗಳು ಏನು ಬರುತ್ತೆ ಅವುಗಳ ಒಂದು ಶಾಂತಿ ಮತ್ತು ಪ್ರಗತಿಗಾಗಿ ನಿಯಮಗಳನ್ನ ಮಾಡ್ತಾರೆ. ಹಾಗೆ ಸೊ ವೆರಿ ಇಂಪಾರ್ಟೆಂಟ್ ನೋಟ್, ವಿಧಾನಸಭೆಯನ್ನು ಅಮಾನತುಗೊಳಿಸಿದಾಗ ಅಥವಾ ವಿಸರ್ಜಿಸಿದಾಗ ಮಾತ್ರ. ಸೊ ಇಲ್ಲಿ ಮಾಡ್ತಾರೆ ಅಂದರೆ ಈ ಜಮ್ಮು ಆ್ಯಂಡ್ ಕಾಶ್ಮೀರ ಏನಿದೆ ಅಥವಾ ಲಡಾಖ್ ಏನಿದೆ, ಸೊ ಇಲ್ಲಿ ಪಾಂಡಿಚೇರಿಯಲ್ಲಿ ಏನಿದೆ ಅಂತಂದರೆ ಪಾಂಡಿಚೇರಿಯಲ್ಲಿ ವಿಧಾನಸಭೆ ಇದೆ. ಈ ವಿಧಾನಸಭೆ ಅಮಾನತನ್ನುಗೊಳಿಸಿದಾಗ ಅಥವಾ ವಿಸರ್ಜಿಸಿದಾಗ ಮಾತ್ರ ಏನು ಮಾಡ್ಬೋದು ಅಂದರೆ ಅಲ್ಲಿ ಇವರು ನಿಯಮಗಳನ್ನ ಮಾಡ್ಬೋದಾಗಿರುತ್ತೆ. ಹಾಗೆ ಜಮ್ಮು ಮತ್ತು ಕಾಶ್ಮೀರ ಹಾಗೆ ಲಡಾಖಿಗೆ ಸಂಬಂಧಪಟ್ಟಂತೆ ಕೂಡ ಇವರು ಏನು ಮಾಡ್ಬೋದು, ನಿಯಮಗಳನ್ನ ಮಾಡ್ಬೋದಾಗಿರುತ್ತೆ. ಹಾಗೆ ಇದರೊಟ್ಟಿಗೆ ಇವರು ಸಂಸತ್ತಿನಲ್ಲಿ ಕೆಲವೊಂದಿಷ್ಟು ವರದಿಗಳ ಮಂಡನೆಯನ್ನು ಮಾಡ್ತಾರೆ. ಯಾರ ವರದಿ ಅಂತಂದರೆ CAG, ಕಂಪ್ಟ್ರೋಲರ್ ಆ್ಯಂಡ್ ಆಡಿಟರ್ ಜನರಲ್, ಹಾಗೆ UPSC, ಹಣಕಾಸು ಆಯೋಗ, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಆಯೋಗ, ಹಾಗೂ ಹಿಂದುಳಿದ ವರ್ಗಗಳ ಆಯೋಗ, ಭಾಷಾ ಅಲ್ಪಸಂಖ್ಯಾತರ ವಿಶೇಷ ಅಧಿಕಾರಿಗಳ ಈ ಎಲ್ಲ ಒಂದು ವರದಿಗಳನ್ನ ಏನು ಮಾಡುತ್ತೆ ಸಂಸತ್ತಿನಲ್ಲಿ ಇವರು ಮಂಡನೆಯನ್ನು ಅಥವಾ ಪ್ರೆಸೆಂಟ್ ಮಾಡ್ತಾರೆ. ಹಾಗೆ ಇವರ ಒಂದು ಫೈನಾನ್ಷಿಯಲ್ ಪವರ್ ನೋಡೋಣ, ಅಧಿಕಾರಗಳನ್ನ, ಹಣಕಾಸಿನ ಅಧಿಕಾರಗಳನ್ನ. ಸೊ ಇಲ್ಲಿ ಹಣಕಾಸು ಮಸೂದೆಗೆ ಸಂಬಂಧಪಟ್ಟಂಥ ಸೊ ಇಲ್ಲಿ ಈ ಒಂದು ಫೈನಾನ್ಸ್ ಬಿಲ್ ಅಥವಾ ಹಣಕಾಸು ಮಸೂದೆ, ಫೈನಾನ್ಸ್ ಬಿಲ್, ಈ ಒಂದು ಮಸೂದೆಯನ್ನು ಸಂಸತ್ತಿನಲ್ಲಿ ಮಂಡನೆಯನ್ನು ಮಾಡಬೇಕಾದ್ರೆ ಸೊ ಇಲ್ಲಿ ರಾಷ್ಟ್ರಪತಿಗಳ ಒಂದು ಪೂರ್ವಾನುಮತಿ ಬೇಕಾಗತ್ತೆ. ಹಾಗೂ ರಾಷ್ಟ್ರಾಧ್ಯಕ್ಷರ ಶಿಫಾರಸ್ಸಿನ ಹೊರತಾಗಿ ಯಾವುದೇ ಅನುದಾನಕ್ಕಾಗಿ ಇವರು ಬೇಡಿಕೆಯನ್ನು ಇಡೋ ಹಾಗಿಲ್ಲ. ಹಾಗೆ ಯಾವುದೇ ಅನಿರೀಕ್ಷಿತ ಘಟನೆಗಳ ಒಂದು ವೆಚ್ಚವನ್ನು ನಿಭಾಯಿಸಲು ರಾಷ್ಟ್ರಾಧ್ಯಕ್ಷರ ಒಂದು ತುರ್ತು ನಿಧಿ ಅಂತ ಬರುತ್ತೆ. ಸೊ ಈ ನಿಧಿಯಿಂದ ಹಣವನ್ನು ಬಿಡುಗಡೆ ಮಾಡಬಹುದು, ಅಂದರೆ ರಾಷ್ಟ್ರಪತಿಗಳಿಗೆ ಆ ಅಧಿಕಾರ ಇರುತ್ತೆ. ಹಾಗೆ ಹಣಕಾಸು ಆಯೋಗವನ್ನು ಕೂಡ ಇವರು ರಚನೆಯನ್ನು ಮಾಡ್ತಾರೆ. ಸೊ ಅದು 5 ವರ್ಷಗಳಿಗೆ ಒಮ್ಮೆ. ಹಾಗೆ ಸೊ ಇದರ ಮೂಲಕ ಅವರು ಆದಾಯವನ್ನು ವಿತರಣೆಯನ್ನು ಮಾಡಲಿಕ್ಕೆ ಶಿಫಾರಸನ್ನು ಮಾಡ್ತಾರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುವೆ. ಹಾಗೆ ಇವರು ಸಂಸತ್ತಿನ ಮುಂದೆ ವಾರ್ಷಿಕ ಹಣಕಾಸು ಹೇಳಿಕೆಯನ್ನು ಮಂಡಿಸ್ತಾರೆ. ಅಂದರೆ ವಾರ್ಷಿಕ ಹಣಕಾಸು ಹೇಳಿಕೆ ಅಂತಂದರೆ ಬಜೆಟ್. ಹಾಗೆ ರಾಷ್ಟ್ರಪತಿಗಳಿಗೆ ಕೆಲವೊಂದು ನ್ಯಾಯಾಂಗ ಅಧಿಕಾರಿಗಳು ಕೂಡ ಇದೆ, ಅಂದರೆ ಜುಡಿಷಿಯಲ್ ಪವರ್ ಕೂಡ ಇದೆ. ಜುಡಿಷಿಯಲ್ ಪವರ್ ಅಂದರೆ ಇವರು ಯಾರನ್ನೆಲ್ಲ ನೇಮಕ ಮಾಡ್ತಾರೆ ನ್ಯಾಯಾಂಗಕ್ಕೆ ಸಂಬಂಧಪಟ್ಟಂತೆ ಅಂತಂದರೆ CJI ಹಾಗೂ
ನ್ಯಾಯಾಧೀಶರ ಅಂದರೆ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ನ ನ್ಯಾಯಾಧೀಶರನ್ನು ಇವರು ನೇಮಕ ಮಾಡ್ತಾರೆ. ಹಾಗೆ ಕಾನೂನು ಅಥವಾ ಮಹತ್ವ ಪಡೆದ ವಿಷಯಗಳ ಬಗೆಗೆ ಸುಪ್ರೀಂ ಕೋರ್ಟ್ನಿಂದ ಇವರು ಸಲಹೆಯನ್ನು ಪಡೆದುಕೊಳ್ತಾರೆ ಅಂಡರ್ ಆರ್ಟಿಕಲ್ 143. ಸೊ ಇತ್ತೀಚೆಗೆ ದ್ರೌಪದಿ ಮುರ್ಮು ಅವರು ಕೂಡ ಹಲವಾರು ವಿಷಯಗಳಿಗೆ ಸಂಬಂಧಪಟ್ಟಂತೆ ಒಂದು ಕಾನೂನು ಸಲಹೆಯನ್ನು ಪಡ್ಕೊಂಡಿದ್ರು ಅವರು ಸುಪ್ರೀಂ ಕೋರ್ಟ್ನಿಂದ. ಸೊ ಏನಾಗಿತ್ತು ಅಂದರೆ ಸುಪ್ರೀಂ ಕೋರ್ಟ್, ಸೊ ಈಗಾಗಲೇ ನಾವು ಡಿಸ್ಕಸ್ನ ಮಾಡಿದ್ದೀವಿ ಏನಂತಂದರೆ ಇಲ್ಲಿ ರಾಷ್ಟ್ರಪತಿಗಳ ಒಂದು ಒಪ್ಪಿಗೆಗೆ ಮಸೂದೆಯನ್ನು ಏನು ಕಳಿಸಿರ್ತಾರೆ, ಹಾಗೆ ರಾಜ್ಯಪಾಲರ ಒಪ್ಪಿಗೆಗೆ ಕೂಡ ಮಸೂದೆಗಳನ್ನು ಕಳಿಸಿರ್ತಾರೆ. ಸೊ ಇಲ್ಲಿ ಏನಾಗುತ್ತೆ ಅಂದರೆ ಇವರು ಒಪ್ಪಿಗೆ ನೀಡುವಂಥ ಅಂದರೆ ಅದಕ್ಕೆ ಯಾವುದೇ ರೀತಿಯ ಆಗಿರುವಂಥ ಒಪ್ಪಿಗೆಯನ್ನು ನೀಡದೆ ತಮ್ಮ ಬಳಿ ಆ ಒಂದು ಮಸೂದೆಯನ್ನು ಇಟ್ಕೊಂಡಿರ್ತಾರಲ್ವ, ಆ ಒಂದು ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಏನು ಹೇಳಿರುತ್ತಂದ್ರೆ ಇಂತಿಷ್ಟೇ ದಿನದಲ್ಲಿ ಆ ಒಂದು ಮಸೂದೆಯನ್ನು ರಿಟರ್ನ್ ಮಾಡಬೇಕಂತ ಹೇಳಿ ಒಂದು ಆರ್ಡರನ್ನು ಮಾಡಿರುತ್ತೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಏನು ಮಾಡುತ್ತೆ, ಇಲ್ಲಿ ದ್ರೌಪದಿ ಮುರ್ಮು ಅವರು ಇದರಿಂದ ಸ್ಪಷ್ಟನೆಯನ್ನು ಕೇಳಿ ಅಥವಾ ಇದಕ್ಕೆ ಸಂಬಂಧಪಟ್ಟಂತೆ ಇವ್ರು ಏನು ಮಾಡ್ತಾರೆ, ಸುಪ್ರೀಂ ಕೋರ್ಟ್ನಿಂದ ಸಲಹೆಯನ್ನು ಕೂಡ ಪಡೆದುಕೊಂಡಿರ್ತಾರೆ. ಸೊ ಇಲ್ಲಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಏನಂತಂದರೆ ನೋಟ್, ಸುಪ್ರೀಂ ಕೋರ್ಟ್ ನೀಡಿದಂಥ ಸಲಹೆಗೆ ರಾಷ್ಟ್ರಪತಿಗಳು ಬದ್ಧರಾಗಿರಬೇಕೆಂಬ ನಿಯಮ ಇಲ್ಲ. ಸೊ ಇಲ್ಲಿ ಏನು ಮಾಡ್ತಾರೆ, ರಾಷ್ಟ್ರಪತಿಗಳು ಅಂಡರ್ ಆರ್ಟಿಕಲ್ 143 ಅಡಿಯಲ್ಲಿ ಸುಪ್ರೀಂ ಕೋರ್ಟ್ನಿಂದ ಸಲಹೆಯನ್ನು ಪಡ್ಕೊಳ್ತಾರೆ. ಆದರೆ ಸುಪ್ರೀಂ ಕೋರ್ಟ್ನಿಂದ ನೀಡಲಾಗಿರುವಂಥ ಈ ರೀತಿಯ ಒಂದು ಸಲಹೆಗಳು ಇಲ್ಲಿ ಅವುಗಳಿಗೆ ಬದ್ಧರಾಗಿರಬೇಕೆಂಬ ನಿಯಮ ಇರೋದಿಲ್ಲ. ರಾಷ್ಟ್ರಪತಿಗಳು ತಮ್ಮ ವಿವೇಚನೆಗೆ ಬಿಟ್ಟಿರುವಂಥದ್ದು. ಸೊ ಇಲ್ಲಿ ಕ್ಷಮಾದಾನವನ್ನು ಕೂಡ ಇಲ್ಲಿ ನೀಡ್ತಾರೆ. ಕ್ಷಮಿಸುವಂಥ ಅಥವಾ ಅವರ ಒಂದು ಶಿಕ್ಷೆಯನ್ನು ಕಡಿಮೆ ಮಾಡುವಂಥ ಅಧಿಕಾರವನ್ನು ಅಥವಾ ಶಿಕ್ಷೆಯನ್ನು ಬದಲಿಸುವಂಥ ಅಧಿಕಾರವನ್ನು ಅಥವಾ ಉಪಶಮನ ಅಂದರೆ ಕಂಪ್ಲೀಟ್ ಆಗಿ ಅದನ್ನು ರದ್ದುಗೊಳಿಸುವಂಥ ಅಧಿಕಾರವನ್ನು ಅಥವಾ ಆ ಶಿಕ್ಷೆಗಳನ್ನು ಅಮಾನತುಗೊಳಿಸುವಂಥ ಅಥವಾ ಅವುಗಳನ್ನು ರೆಮಿಷನ್ ಮಾಡುವಂಥ ಅಧಿಕಾರವನ್ನು ಅವರು ಹೊಂದಿರ್ತಾರೆ. ಅಂದರೆ ಎಲ್ಲ ಒಂದು ಸಂದರ್ಭದಲ್ಲಿ ಅಂದರೆ ನೋಡಿ, ಇಲ್ಲಿ ಶಿಕ್ಷೆ ಅಥವಾ ಮರಣದಂಡನೆ ಇರುವಂಥ ಎಲ್ಲ ಸಂದರ್ಭಗಳಲ್ಲಿ ಏನು ಮಾಡ್ಬೋದು, ಸೊ ಇವನ್ನ ರದ್ದನ್ನು ಮಾಡ್ಬೋದಾಗಿರುತ್ತೆ. ಅಂದರೆ ಯಾವ ಸಂದರ್ಭದಲ್ಲಿ ಕೋರ್ಟ್ ಮಾರ್ಷಲ್ ಮೂಲಕ ನೀಡಲಾಗಿರುವಂಥ ಶಿಕ್ಷೆಗಳನ್ನ, ಹಾಗೆ ಕೇಂದ್ರ ಕಾನೂನು ವಿರುದ್ಧದ ಅಪರಾಧಕ್ಕಾಗಿ ವಿಧಿಸಿರುವಂಥ ಶಿಕ್ಷೆಗಳನ್ನ, ಹಾಗೆ ಮರಣದಂಡನೆಯ ಇಂತಹ ಒಂದು ಅಪರಾಧಗಳು ಅಂದರೆ ಮರಣದಂಡನೆಯನ್ನು ಕೂಡ ರದ್ದುಗೊಳಿಸುವಂಥ ಅಧಿಕಾರವನ್ನು ಇವರು ಹೊಂದಿರ್ತಾರೆ. ನೆನಪಿರಲಿ, ಮರಣದಂಡನೆಯನ್ನು ರದ್ದುಪಡಿಸುವಂಥ ಅಧಿಕಾರವನ್ನು ರಾಷ್ಟ್ರಾಧ್ಯಕ್ಷರಿಗೆ ಮಾತ್ರ, ನೋಡಿ ರಾಷ್ಟ್ರಾಧ್ಯಕ್ಷರಿಗೆ ಮಾತ್ರ ನೀಡಲಾಗಿದೆ, ಓನ್ಲಿ ಫಾರ್ ಪ್ರೆಸಿಡೆಂಟ್. ಸೊ ಇದು ಗವರ್ನರ್ ಅವರಿಗೆ ಇರೋದಿಲ್ಲ, ರಾಜ್ಯಪಾಲರಿಗೆ ಈ ಅಧಿಕಾರ ಇರೋದಿಲ್ಲ. ಸೊ ಇಲ್ಲಿ ಮಾತ್ರ ಅಂತ ಬಳಸಿದ್ದಾರೆ ಅಂತ ಅರ್ಥ. ಸೊ ಅವರಿಗೆ ಮಾತ್ರ ಇರುವಂಥ ಪವರ್ ಇದಾಗಿದೆ. ಸೊ ನೆಕ್ಸ್ಟ್ ಒನ್, ರಾಜತಾಂತ್ರಿಕ ಅಧಿಕಾರಗಳು ಅಥವಾ ಡಿಪ್ಲೊಮ್ಯಾಟಿಕ್ ಪವರ್ಸ್ ಅಂತ ಕರಿತೀವಿ ಇದಕ್ಕೆ. ಡಿಪ್ಲೊಮ್ಯಾಟಿಕ್ ಪವರ್ಸ್. ಸೊ ಇಲ್ಲಿ ಯಾವುದೇ ಒಂದು ಅಂತಾರಾಷ್ಟ್ರೀಯ ಒಪ್ಪಂದಗಳಾಗಿರ್ಬೋದು ಅಥವಾ ಸಂಧಾನಗಳಾಗಿರ್ಬೋದು, ಇವೆಲ್ಲವೂ ಕೂಡ ಈ ರಾಷ್ಟ್ರಾಧ್ಯಕ್ಷರ ಅಥವಾ ರಾಷ್ಟ್ರಪತಿಗಳ ಹೆಸರಿನಲ್ಲಿ ಮಾತುಕತೆಗೆ ನಡೆಸಿ ತೀರ್ಮಾನಿಸಲಾಗತ್ತೆ. ಹಾಗೆ ಅವು ಸಂಸತ್ತಿನಿಂದ ಅನುಮೋದಿಸಲ್ಪಟ್ಟ ವಿಷಯಗಳಾಗಿವೆ. ಸೊ ಏನಿವಾಗ ಸಂಸತ್ತಿನಿಂದ ಅನುಮೋದಿಸಲ್ಪಟ್ಟಿರುವಂಥ ವಿಷಯಗಳ ಕುರಿತು ಏನಾದರೂ ಅಂತಾರಾಷ್ಟ್ರೀಯ ಒಪ್ಪಂದಗಳಾದರೆ ಅಥವಾ ಸಂಧಾನಗಳಾದರೆ, ಸೊ ಇವುಗಳನ್ನ ರಾಷ್ಟ್ರಪತಿಗಳ ಹೆಸರಿನಲ್ಲಿ ಮಾತುಕತೆ ನಡೆಸಿ ಅವುಗಳನ್ನು ತೀರ್ಮಾನಿಸಲಾಗತ್ತೆ ಅಂತ ಅರ್ಥ. ಹಾಗೆ ಇವರು ಭಾರತವನ್ನು ಯಾವೆಲ್ಲ ಒಂದು ಸಂದರ್ಭಗಳಲ್ಲಿ ಪ್ರತಿನಿಧಿಸ್ತಾರೆ ಅಂತ ನೋಡೋದಾದ್ರೆ, ಸೊ ರೀಪ್ರೆಸೆಂಟ್ಸ್ ಇಂಡಿಯಾ ಇನ್ ಅಂತಾರಾಷ್ಟ್ರೀಯ ವೇದಿಕೆಗಳಲ್ಲಿ ಅಂದರೆ ಇಂಟರ್ನ್ಯಾಷನಲ್ ಫೋರಮ್ಸ್ಗಳಲ್ಲಿ, ಹಾಗೆ ಅಂತಾರಾಷ್ಟ್ರೀಯ ವ್ಯವಹಾರಗಳು ಇಂಟರ್ನ್ಯಾಷನಲ್ ಅಫೇರ್ಸ್ನಲ್ಲಿ ಇವರು ಭಾರತವನ್ನು ರೀಪ್ರೆಸೆಂಟ್ ಮಾಡ್ತಾರೆ. ಹಾಗೆ ಇವರು ಭಾರತದ ರಾಯಭಾರಿಗಳ ನೇಮಕ ಮತ್ತು ಇತರೆ ರಾಷ್ಟ್ರದ ರಾಯಭಾರಿಗಳನ್ನ ಭಾರತಕ್ಕೆ ಬರಮಾಡಿಕೊಳ್ತಾರೆ. ಸೊ ಉದಾಹರಣೆಗೆ ಇಲ್ಲಿ ರಾಯಭಾರಿಗಳಾಗಿರ್ಬೋದು ಅಥವಾ ಹೈ ಕಮಿಷನರ್ಗಳಾಗಿರ್ಬೋದು, ಇವರನ್ನು ನೇಮಕ ಮಾಡ್ತಾರೆ. ಹಾಗೆ ಇವರಿಗೆ ಒಂದಿಷ್ಟು ವಿವೇಚನಾಧಿಕಾರಿಗಳು ಕೂಡ ಇದೆ. ಅಂದರೆ ಇವಕ್ಕೆ ನಾವು ಡಿಸ್ಕ್ರಿಷನರಿ ಪವರ್ ಅಂತ ಕರೆಯಲಾಗತ್ತೆ. ಸೊ ಈ ರೀತಿ ಒಂದು ಅಧಿಕಾರವನ್ನು ಇವರು ಹೊಂದಿರ್ತಾರೆ. ಏನಿದು ಅಧಿಕಾರಗಳಂತಂದ್ರೆ ಇಲ್ಲಿ ರಾಷ್ಟ್ರಪತಿಗಳು ಏನಂತಂದರೆ ಇಲ್ಲಿ ಪ್ರಧಾನಮಂತ್ರಿ ನೇತೃತ್ವದ ಮಂತ್ರಿಮಂಡಲದ ಸಲಹೆ ಮೇರೆಗೆ ಕಾರ್ಯವನ್ನು ನಿರ್ವಹಿಸ್ತಾರೆ. ಆದರೆ ಕೆಲವು ಸನ್ನಿವೇಶಗಳಲ್ಲಿ ಇವರ ಒಂದು ವಿವೇಚನಾಧಿಕಾರಕ್ಕೆ ಅನುಗುಣವಾಗಿ ಏನು ಮಾಡ್ತಾರೆ, ಇವರು ವಿವೇಚನೆಗೆ ಅನುಗುಣವಾಗಿ ಅಧಿಕಾರವನ್ನು ಚಲಾಯಿಸ್ತಾರೆ. ಸೊ ಅವುಗಳಲ್ಲಿ ಈ ರೀತಿಯ ಒಂದು ವಿವೇಚನಾಧಿಕಾರಿಗಳು ಇಲ್ಲಿ ವ್ಯತ್ಯಾಸವನ್ನು ನೋಡಬೇಕಾಗತ್ತೆ ನಾವು. ಇಲ್ಲಿ ರಾಜ್ಯಪಾಲರು ಮತ್ತು
ಈ ರಾಷ್ಟ್ರಪತಿಗಳ ಒಂದು ವಿವೇಚನಾಧಿಕಾರವನ್ನು ಕಂಪ್ಯಾರಿಸನ್ ಮಾಡಿದ್ರೆ, ಸೊ ಇಲ್ಲಿ ರಾಜ್ಯಪಾಲರು ಸಂವಿಧಾನಾತ್ಮಕ ಮತ್ತು ಸಾಂದರ್ಭಿಕ ಕಾನ್ಸ್ಟಿಟ್ಯೂಷನಲ್ ಆ್ಯಂಡ್ ಸಿಚುವೇಶನಲ್ ಒಂದು ಡಿಸ್ಕ್ರಿಷನರಿ ಪವರ್ ರಾಜ್ಯಪಾಲರಿಗೆ ಇರುತ್ತೆ. ಆದರೆ ರಾಷ್ಟ್ರಪತಿಗಳಿಗೆ ಇರುವಂಥದ್ದು ಕೇವಲ ಸಾಂದರ್ಭಿಕ ಸಿಚುವೇಶನಲ್ ಒಂದು ಡಿಸ್ಕ್ರಿಷನರಿ ಪವರನ್ನು ಇವರು ಹೊಂದಿದ್ದಾರೆ. ಅಂದರೆ ಯಾವ ರೀತಿ ಇಲ್ಲಿ ಸಾಂದರ್ಭಿಕ ಒಂದು ಡಿಸ್ಕ್ರಿಷನರಿ ಪವರ್ ಇವರು ಹೊಂದಿದ್ದಾರೆ ಅಂತಂದ್ರೆ, ಇವಾಗ ಲೋಕಸಭೆಯಲ್ಲಿ ಸ್ಪಷ್ಟ ಬಹುಮತ ಇಲ್ಲದಿರುವಾಗ ಅಂದರೆ ಇವಾಗ 543 ಸ್ಥಾನಗಳ ಪೈಕಿ, ಸೊ ಇದಕ್ಕೆ ಅಬ್ಸಲ್ಯೂಟ್ ಮೆಜಾರಿಟಿ ಅಂತ ಕರೆಯುತ್ತೆ. ಅಬ್ಸಲ್ಯೂಟ್ ಮೆಜಾರಿಟಿ ಅಂದರೆ ಸರ್ಕಾರ ಫಾರ್ಮ್ ಆಗಬೇಕಿದ್ರೆ ಅಬ್ಸಲ್ಯೂಟ್ ಮೆಜಾರಿಟಿ ಬೇಕು. ಅಬ್ಸಲ್ಯೂಟ್ ಮೆಜಾರಿಟಿ ಏನಿದು ಅಬ್ಸಲ್ಯೂಟ್ ಮೆಜಾರಿಟಿ ಅಂತಂದರೆ, ಸೊ ಇವಾಗ ಒಟ್ಟು ಒಂದು ಸ್ಥಾನಗಳೇನಿರುತ್ತೆ, ಇವಾಗ ಲೋಕಸಭೆ ಒಟ್ಟು ಸ್ಥಾನಗಳು 543 ಅಂದರೆ ಡಿವೈಡೆಡ್ ಬೈ 2 +1 ಮಾಡ್ಕೋತೀವಿ. ಅಂದರೆ ಮೋರ್ ದ್ಯಾನ್ 50% ಆಫ್ ಸೀಟ್ಸನ್ನು ಬಂದಿರಬೇಕು. ಅಂದರೆ ಇವಾಗ ಎಷ್ಟಾಗುತ್ತೆ, ಇದು 271.5 ಆಗುತ್ತೆ, +1 272.5 ಆಗುತ್ತೆ. ಸೊ ಅಂದರೆ ಇಲ್ಲಿ ಅಧಿಕಾರವನ್ನು ರಚನೆ ಮಾಡಬೇಕಂದ್ರೆ 273 ಸ್ಥಾನಗಳು ಬೇಕು. ಸೊ ಇಂಥ ಒಂದು ಸಂದರ್ಭದಲ್ಲಿ ಯಾವುದೇ ಒಂದು ಪಕ್ಷಗಳು ಇಲ್ಲಿ ಈ ಒಂದು ಬಹುಮತವನ್ನು ಹೊಂದಿರದೇ ಇದ್ರೆ, ಅಬ್ಸಲ್ಯೂಟ್ ಮೆಜಾರಿಟಿನ ಪ್ರೂವ್ ಮಾಡದೇ ಇದ್ರೆ, ಸೊ ಅವಾಗ ಇಲ್ಲೇನು ಮಾಡ್ತಾರೆ, ಇಲ್ಲಿ ರಾಷ್ಟ್ರಪತಿಗಳು ಬಹುಮತ ಸಾಬೀತುಪಡಿಸುವ ಸಾಮರ್ಥ್ಯವುಳ್ಳ ನಾಯಕನಿಗೆ ಸರ್ಕಾರ ರಚಿಸಲಿಕ್ಕೆ ಆಹ್ವಾನವನ್ನು ನೀಡ್ತಾರೆ. ಅಂದರೆ ಅವರ ದೃಷ್ಟಿಯಲ್ಲಿ ಯಾವುದೇ ಒಬ್ಬ ನಾಯಕ ಇಲ್ಲಿ ಈ ಬಹುಮತವನ್ನು ಸಾಬೀತುಪಡಿಸಬಹುದೆಂಬ ನಂಬಿಕೆ ಇರುತ್ತೆ ಅವರಿಗೆ. ಸೊ ಅಂದರೆ ಇಲ್ಲಿ ಅವರ ಬಳಿ ಇಷ್ಟೊಂದು ಏನೋ ಬೆಂಬಲ ಇರೋದಿಲ್ಲ, ಆದರೂ ಕೂಡ ಅವ್ರು ಏನು ಮಾಡ್ಬೋದು, ಅಲಯನ್ಸ್ ಇಲ್ಲಿ ಮೈತ್ರಿ ಪಕ್ಷಗಳ ಬೆಂಬಲದೊಂದಿಗೆ ಸರ್ಕಾರವನ್ನು ರಚಿಸಬಹುದು ಎಂಬ ನಂಬಿಕೆ ಅವರಲ್ಲಿ ಇರುತ್ತೆ. ಅಂಥವರಿಂದ ಏನು ಮಾಡ್ಬೋದು, ಇಲ್ಲಿ ಸರ್ಕಾರವನ್ನು ರಚಿಸಲಿಕ್ಕೆ ಅವರಿಗೆ ಅವಕಾಶವನ್ನು ನೀಡಲಾಗತ್ತೆ. ಹಾಗೆ ಇಲ್ಲಿ ಮರುಪರಿಶೀಲನೆಯನ್ನು ಇವರು ಮಾಡ್ತಾರೆ. ಏನಂತಂದರೆ, ಮಂತ್ರಿಮಂಡಲದ ಸಲಹೆಯನ್ನು ಹಾಗೆ ಸಂಸತ್ತಿನ ಮಸೂದೆಗಳನ್ನು ಇವರು ಮರುಪರಿಶೀಲನೆಗೆ ಕಳಿಸಲಾಗುತ್ತೆ. ಹಾಗೆ ಲೋಕಸಭೆಯ ವಿಸರ್ಜನೆಯನ್ನು ಕೂಡ ಮಾಡಲಾಗುತ್ತೆ ಮಂತ್ರಿಮಂಡಲದ ಸಲಹೆಯ ಮೇರೆಗೆ. ಸೊ ಇವೆಲ್ಲವೂ ಕೂಡ ರಾಷ್ಟ್ರಪತಿಗಳ ಒಂದು ಸಾಂದರ್ಭಿಕ ಒಂದು ವಿವೇಚನಾಧಿಕಾರಿಗಳಾಗಿ ಕಂಡುಬರುತ್ತೆ. ಹಾಗೆ ಇವರು ಮಿಲಿಟ್ರಿ ಪವರ್ಸನ್ನು ಕೂಡ ಹೊಂದಿದ್ದಾರೆ, ಮಿಲಿಟ್ರಿ ಅಧಿಕಾರಿಗಳನ್ನು ಕೂಡ ಇವರು ಹೊಂದಿದ್ದಾರೆ. ಸೊ ಇವರು ಭಾರತದ ರಕ್ಷಣಾ ಪಡೆಗಳ ಸುಪ್ರೀಂ ಕಮಾಂಡರ್ ಆಗಿದ್ದಾರೆ. ಸೊ ಏನಿವಾಗ ಆರ್ಮಿ ಇದೆ, ಹಾಗೆ ನೇವಿ, ಏರ್ಫೋರ್ಸ್ ಏನಿದೆ, ಸೊ ಈ ಎಲ್ಲ ಪಡೆಗಳ ಒಂದು ಮಹಾದಂಡನಾಯಕರಾಗಿ ರಾಷ್ಟ್ರಪತಿಗಳು ಕಂಡುಬರ್ತಾರೆ. ಹಾಗೆ ಇವರು ಈ ಸೈನ್ಯ ಆಗಿರ್ಬೋದು, ನೌಕಾಪಡೆ ಆಗಿರ್ಬೋದು, ಈ ವಾಯುಪಡೆ ಇರ್ಬೋದು, ಈ ಎಲ್ಲ ಒಂದು ಫೋರ್ಸ್ಗಳ ಒಂದು ಮುಖ್ಯಸ್ಥರ ನೇಮಕವನ್ನು ಇವರು ಮಾಡ್ತಾರೆ ರಾಷ್ಟ್ರಪತಿಗಳು. ಹಾಗೆ ಇವರು ಯುದ್ಧ ಮತ್ತು ಶಾಂತಿಯನ್ನು ಘೋಷಣೆಯನ್ನು ಮಾಡ್ಬೋದಾಗತ್ತೆ. ಹಾಗೆ ಇದನ್ನು ಸಂಸತ್ತು ಈ ಒಂದು ವಿಷಯವನ್ನು ಅನುಮೋದಿಸಿದರೆ ಏನು ಮಾಡ್ಬೋದು, ಅವರು ಯುದ್ಧ ಮತ್ತು ಶಾಂತಿಯನ್ನು ಘೋಷಣೆಯನ್ನು ಮಾಡ್ಬೋದಾಗಿರುತ್ತೆ. ಹಾಗೆ ರಾಷ್ಟ್ರಪತಿಗಳಿಗೆ ಈ ತುರ್ತು ಪರಿಸ್ಥಿತಿಯ ಅಧಿಕಾರಿಗಳು ಕೂಡ ಇದೆ. ಅಂದರೆ ಎಮರ್ಜೆನ್ಸಿ ಪವರ್ಸ್. ಸೊ ಇಲ್ಲಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಅಂದರೆ ಅಂಡರ್ ಆರ್ಟಿಕಲ್ 352 ಅಡಿಯಲ್ಲಿ, ಹಾಗೆ ರಾಷ್ಟ್ರಪತಿ ಆಡಳಿಕೆಯನ್ನು ಘೋಷಿಸುವಂಥ ಸಂದರ್ಭದಲ್ಲಿ ಅಂಡರ್ ಆರ್ಟಿಕಲ್ 356 ಆ್ಯಂಡ್ 365, ಹಾಗೆ ಫೈನಾನ್ಷಿಯಲ್ ಎಮರ್ಜೆನ್ಸಿ ಆರ್ಥಿಕ ತುರ್ತು ಪರಿಸ್ಥಿತಿ ಹೊರಡಿಸುವಂಥ ಅಧಿಕಾರ ಇವರಿಗಿದೆ. ಹಾಗೆ ಇವರು ವಿಟೋ ಅಧಿಕಾರವನ್ನು ಕೂಡ ಹೊಂದಿದ್ದಾರೆ. ಸೊ ಇಲ್ಲಿ ವಿಟೋ ಒಂದು ಅಧಿಕಾರಗಳಲ್ಲಿ ಅಬ್ಸಲ್ಯೂಟ್ ವಿಟೋ ಅಂತ ಬರುತ್ತೆ. ಅಬ್ಸಲ್ಯೂಟ್ ವಿಟೋ ಅಂತಂದರೆ ರಾಷ್ಟ್ರಪತಿಗಳು ತಮ್ಮ ಒಪ್ಪಿಗೆನ ತಡೆ ಹಿಡಿಯುವಂಥ ಅಧಿಕಾರ, ಅಂದರೆ ಅಥವಾ ತಿರಸ್ಕರಿಸುವಂಥ ಅಧಿಕಾರ. ಅಂದರೆ ಇವಾಗ ಮಸೂದೆಗಳನ್ನು ರಾಷ್ಟ್ರಪತಿಗಳ ಬಳಿಗೆ ಕಳಿಸಿದಾಗ, ಅವರ ಒಪ್ಪಿಗೆಗೆ ಕಳಿಸಿದಾಗ ಅವ್ರೇನು ಮಾಡ್ತಾರೆ, ಅದನ್ನು ತಿರಸ್ಕಾರ ಮಾಡ್ತಾರಲ್ವಾ, ಅದು ಏನಂತಂದರೆ ಅಬ್ಸಲ್ಯೂಟ್ ವಿಟೋ ಆಗಿದೆ. ಹಾಗೆ ಆಗ ಮಸೂದೆ ಕೊನೆಗೊಳ್ಳುತ್ತದೆ ಮತ್ತು ಅದು ಕಾಯ್ದೆ ಆಗೋದಿಲ್ಲ. ತಿರಸ್ಕರಿಸಿದರೆ ಮುಗೀತದು, ಸೊ ಅದು ಕಾಯ್ದೆ ಆಗೋದಿಲ್ಲ. ಯಾವಾಗ ಇದನ್ನು ಈ ರೀತಿಯ ಒಂದು ವಿಟೋ ಅಧಿಕಾರವನ್ನು ರಾಷ್ಟ್ರಪತಿಗಳು ಚಲಾವಣೆ ಮಾಡ್ತಾರೆ ಅಂತಂದರೆ ಖಾಸಗಿ ಸದಸ್ಯರ ಮಸೂದೆ. ಸೊ ನಾವು ಈಗಾಗಲೇ ಕರೆಂಟ್ ಅಫೇರ್ಸಲ್ಲಿ ಕೂಡ ಚರ್ಚೆಯನ್ನು ಮಾಡಿದ್ದೀವಿ. ಏನು ಅಂತಂದರೆ ಪಬ್ಲಿಕ್ ಬಿಲ್ ವರ್ಸಸ್ ಪ್ರೈವೇಟ್ ಮೆಂಬರ್ ಬಿಲ್ ಅಂತ ಹೇಳಿ. ಸೊ ಸಾಮಾನ್ಯವಾಗಿ ಏನಾಗುತ್ತೆ ಅಂತಂದರೆ ಪ್ರೈವೇಟ್ ಮೆಂಬರ್ ಬಿಲ್, ಸೊ ಸಾಮಾನ್ಯವಾಗಿ ಈ ಪಬ್ಲಿಕ್ ಬಿಲ್ ಏನಿರುತ್ತೆ, ಸೊ ಇವುಗಳು ಕಾಯ್ದೆಯಾಗುವಂಥ ಒಂದು ಚಾನ್ಸಸ್ ಅಥವಾ ಸಾಧ್ಯತೆ ಹೆಚ್ಚಿರುತ್ತೆ. ಆದರೆ ಈ ಖಾಸಗಿ ಸದಸ್ಯರು ಮಂಡನೆ ಮಾಡಿರುವಂಥ ಬಿಲ್ಲುಗಳು
ಕಾಯ್ದೆ ಆಗುವಂಥ ಸಾಧ್ಯತೆ ತೀರಾ ಕಡಿಮೆ ಇರುತ್ತೆ. ಸೊ ಈ ಒಂದು ಸಂದರ್ಭದಲ್ಲಿ ಏನು ಮಾಡ್ತಾರೆ, ರಾಷ್ಟ್ರಪತಿಗಳನ್ನು ತಿರಸ್ಕಾರ ಮಾಡ್ತಾರೆ. ಸೊ ಹೀಗಾಗಿ ಸಚಿವ ಸಂಪುಟ ರಾಜೀನಾಮೆ ನೀಡಿದಾಗ ಸರ್ಕಾರಿ ಮಸೂದ ಇಂತಹ ಒಂದು ಸಂದರ್ಭದಲ್ಲಿ ಏನು ಮಾಡ್ತಾರೆ, ಅವುಗಳನ್ನ ತಿರಸ್ಕಾರ ಮಾಡ್ತಾರೆ. ಹಾಗೆ ಸಸ್ಪೆನ್ಸಿವ್ ವಿಟೋ ಅಂತ ಬರುತ್ತೆ. ಸಸ್ಪೆನ್ಸಿವ್ ವಿಟೋ ಅಂದರೆ ಸಂಸತ್ತಿನ ಪರಿಗಣನೆಗೆ ಮಸೂದೆಯನ್ನು ಹಿಂದಿರುಗಿಸುವಂಥದ್ದು. ಸೊ ಅದಕ್ಕೆ ಸಸ್ಪೆನ್ಸಿವ್ ವಿಟೋ ಅಂತ ಹೇಳಿ ಕರೆಯಲಾಗುತ್ತೆ. ಸೊ ಇಲ್ಲಿ ಸಂಸತ್ತು ತಿದ್ದುಪಡಿಯೊಂದಿಗೆ ಅಂತಹ ಅಥವಾ ತಿದ್ದುಪಡಿ ಇಲ್ಲದೆ ಮತ್ತೊಮ್ಮೆ ಮಸೂದೆಯನ್ನು ಅಂಗೀಕರಿಸಿದರೆ ರಾಷ್ಟ್ರಪತಿಗಳು ತಮ್ಮ ಒಪ್ಪಿಗೆಯನ್ನು ನೀಡಬೇಕಾಗತ್ತೆ. ಸೊ ಇದನ್ನು ಈಗಾಗಲೇ ಕೂಡ ನಾವು ಡಿಸ್ಕಸ್ನ ಮಾಡಿದ್ದೀವಿ. ಸೊ ನಮಗೆ ಗೊತ್ತಿರಬೇಕಾಗಿರುವಂಥದ್ದು ಏನಂತಂದರೆ ಸಸ್ಪೆನ್ಸಿವ್ ವಿಟೋ ಅಂತಂದರೆ ಇಲ್ಲಿ ರಾಷ್ಟ್ರಪತಿಗಳ ಒಪ್ಪಿಗೆ ಕಳಿಸಿರುವಂಥ ಒಂದು ಮಸೂದೆನ ರಾಷ್ಟ್ರಪತಿಗಳು ಏನು ಮಾಡ್ತಾರೆ, ಅದನ್ನು ಪರಿಗಣನೆಗೆ ಮತ್ತೆ ಏನು ಮಾಡ್ತಾರೆ, ಸಂಸತ್ತಿಗೆ ಕಳಿಸ್ತಾರೆ ಅನ್ನುವಂಥದ್ದು. ಹಾಗೆ ಇಲ್ಲಿ ಹಣಕಾಸು ಮಸೂದೆಗೆ ಸಸ್ಪೆನ್ಸಿವ್ ವಿಟೋ ಇಲ್ಲ. ಅಂದರೆ ಹಣಕಾಸು ಮಸೂದೆನ ಸಂಸತ್ತಿನ ಒಂದು ಪರಿಶೀಲನೆಗೆ ಕಳಿಸಲಿಕ್ಕೆ ಬರೋದಿಲ್ಲ ಅನ್ನುವಂಥದ್ದು. ಹಾಗೆ ತನ್ನ ಒಪ್ಪಿಗೆಯನ್ನು ನೀಡಬಹುದು ಅಥವಾ ತಡೆ ಹಿಡಿಯಬಹುದು. ಸಸ್ಪೆನ್ಸಿವ್ ವಿಟೋ ಅಂದರೆ ಇದಕ್ಕೆ ಮರುಪರಿಶೀಲನೆಗೆ ಕಳಿಸ್ಲಿಕ್ಕೆ ಬರೋದಿಲ್ಲ. ಇಂಥ ಒಂದು ಹಣಕಾಸು ಮಸೂದೆನ ಇದಕ್ಕೆ ಒಪ್ಪಿಗೆಯನ್ನು ನೀಡಬಹುದು ಅಥವಾ ಆ ಒಪ್ಪಿಗೆಯನ್ನು ತಡೆ ಹಿಡಲಿಕ್ಕೆ ಬರುತ್ತೆ. ಆದರೆ ಅದನ್ನು ರಿಟರ್ನ್ ಮಾಡಲಿಕ್ಕೆ ಬರೋದಿಲ್ಲ. ಸೊ ಆದ್ದರಿಂದ ಹಣಕಾಸು ಮಸೂದೆಗೆ ಸಂಬಂಧಪಟ್ಟಂತೆ ಯಾವುದೇ ಸಂಘರ್ಷ ಏರ್ಪಡೋದಿಲ್ಲ. ಸೊ ಹೀಗಾಗಿ ಹಣಕಾಸು ಒಂದು ಮಸೂದೆಗೆ ಸಂಬಂಧಪಟ್ಟಂತೆ ಜಾಯಿಂಟ್ ಸಿಟ್ಟಿಂಗ್ ಅಥವಾ ಜಂಟಿ ಸದನ ಅನ್ನುವಂಥದ್ದು, ಜಂಟಿ ಸಭೆ ಅನ್ನುವಂಥದ್ದು ಏರ್ಪಡೋದಿಲ್ಲ. ಹಾಗೆ ಇಲ್ಲಿ ಪಾಕೆಟ್ ವಿಟೋ ಅಂತ ಬರುತ್ತೆ. ಸೊ ನೆಕ್ಸ್ಟ್ ಒಂದು ಇವಾಗ ಕ್ವಾಲಿಫೈಡ್ ವಿಟೋ ಬಗ್ಗೆ ನೋಡೋಣ. ಸೊ ಈ ಕ್ವಾಲಿಫೈಡ್ ವಿಟೋ ಅನ್ನೋದು ಅಮೇರಿಕದ ಅಧ್ಯಕ್ಷರಿಗೆ ಮಾತ್ರ ಲಭ್ಯ ಇರುತ್ತೆ. ಭಾರತದ ರಾಷ್ಟ್ರಪತಿಗಳಿಗೆ ಈ ಕ್ವಾಲಿಫೈಡ್ ವಿಟೋ ಅನ್ನೋದು ಲಭ್ಯ ಇಲ್ಲ. ಸೊ ನೆಕ್ಸ್ಟ್ ಒಂದು ಪಾಕೆಟ್ ವಿಟೋ ಬಗ್ಗೆ ನೋಡ್ತಾ ಇದ್ದೀವಿ ನಾವು. ಪಾಕೆಟ್ ವಿಟೋ, ಸೊ ಇಲ್ಲಿ ಮಸೂದೆಯನ್ನು ಅನಿರ್ದಿಷ್ಟಾವಧಿವರೆಗೆ ಏನು ಮಾಡಲಾಗತ್ತೆ, ತಮ್ಮ ಬಳಿಯೇ ಇಟ್ಟುಕೊಳ್ಳುವಂಥದ್ದು ಇದು. ಸೊ ಅನಿರ್ದಿಷ್ಟಾವಧಿ ಅಂದರೆ ಇಂತಿಷ್ಟೇ ಪೀರಿಯಡ್ ಅಂತ ಇರೋದಿಲ್ಲ. ಎಷ್ಟು ಅವಧಿ ಬೇಕೋ ಅಷ್ಟುವರೆಗೆ ಏನು ಮಾಡ್ಬೋದು ಅಂದರೆ ಆ ಒಂದು ಮಸೂದೆಯನ್ನು ಅವರ ಬಳಿ ಇಟ್ಕೊಳ್ತಾರೆ. ಹಾಗೆ ಇದಕ್ಕೆ ಅಂಗೀಕಾರವನ್ನು ಕೂಡ ನೀಡೋದಿಲ್ಲ, ಅಂದರೆ ಒಪ್ಪಿಗೆಯನ್ನು ಕೂಡ ನೀಡೋದಿಲ್ಲ. ಬದಲಿಗೆ ಅದನ್ನು ತಿರಸ್ಕಾರ ಕೂಡ ಮಾಡೋದಿಲ್ಲ, ತಮ್ಮ ಬಳಿ ಇಟ್ಕೊಂಡು ಬಿಡ್ತಾರೆ ಅದನ್ನು. ಹಾಗೆ ಅಥವಾ ಮರುಪರಿಶೀಲನೆ ಕೂಡ ಅದನ್ನು ಹಿಂದಿರುಗಿಸೋದಿಲ್ಲ. ಸೊ ಹೀಗಾಗಿ ಇಲ್ಲಿ ನೋಡಿ, ಇದಕ್ಕೆ ಸಮಯದ ಮಿತಿ ಅಂದರೆ ಹೀಗೆ ಕಳುಹಿಸಲಾಗಿರುವಂಥ ಮಸೂದೆಯನ್ನು ರಾಷ್ಟ್ರಪತಿಗಳು ಎಲ್ಲಿಯವರೆಗೆ ತಮ್ಮ ಬಳಿ ಇಟ್ಕೊಳ್ಳಬೇಕು ಅನ್ನೋದಕ್ಕೆ ಸಮಯದ ಮಿತಿ ಇಲ್ಲ. ಭಾರತದಲ್ಲಿ ಯಾವುದೇ ಸಮಯದ ಮಿತಿ ಇಲ್ಲ. ಆದರೆ ಅಮೇರಿಕಾದಲ್ಲಿ ಎಷ್ಟು ದಿನಗಳವರೆಗೆ ಇಂಥ ಒಂದು ಮಸೂದೆಯನ್ನು ಅವರ ಬಳಿ ಇಟ್ಕೊಳ್ಬೋದು ಅಂದರೆ 10 ದಿನಗಳಾಗಿದೆ. ಸೊ ಇಲ್ಲಿ ಇಂತಹ ಒಂದು ಅಧಿಕಾರವನ್ನು ಈ ಹಿಂದೆ ಯಾರಾದರೂ ಚಲಾಯಿಸಿದ್ರಾ ಅಂತ ನೋಡೋದಾದರೆ ಪಾಕೆಟ್ ವಿಟೋವನ್ನು ರಾಷ್ಟ್ರಪತಿ ಗ್ಯಾನಿ ಜೈಲ್ ಸಿಂಗ್ ಅವರು 1986 ಸಂದರ್ಭದಲ್ಲಿ ಇಂಡಿಯನ್ ಪೋಸ್ಟ್ ಆಫೀಸ್ ಅಮೆಂಡ್ಮೆಂಟ್ ಮಸೂದೆಗೆ ಈ ಒಂದು ಅಧಿಕಾರವನ್ನು ಅಂದರೆ ಪಾಕೆಟ್ ವಿಟೋವನ್ನು ಚಲಾಯಿಸಿದರು. ಅಂದರೆ ತಮ್ಮ ಬಳಿಯೇ ಈ ಒಂದು ಮಸೂದೆಯನ್ನು ಅನಿರ್ದಿಷ್ಟ ಕಾಲದವರೆಗೆ ಅದನ್ನು ತಮ್ಮ ಬಳಿ ಇಟ್ಕೊಂಡಿದ್ರು. ಸೊ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ನೋಟ್ ಏನು ಅಂತಂದರೆ, ಸಂಸತ್ತು ಅಂಗೀಕರಿಸಿದಂಥ ಮಸೂದೆ ಕಾಯ್ದೆಯಾಗಬಹುದು ಯಾವಾಗ ಅದು ರಾಷ್ಟ್ರಪತಿಗಳ ಒಪ್ಪಿಗೆ ಸಿಕ್ಕರೆ ಮಾತ್ರ. ಸೊ ಇಲ್ಲಿ ಮಸೂದೆ ಅನ್ನುವಂಥದ್ದು, ಬಿಲ್ ಅನ್ನುವಂಥದ್ದು ಆ್ಯಕ್ಟ್ ಆಗಬೇಕಂತಂದ್ರೆ ಸೊ ಅದಕ್ಕೆ ರಾಷ್ಟ್ರಪತಿಗಳ ಒಪ್ಪಿಗೆ ಸಿಕ್ಕರೆ ಮಾತ್ರ ಅದು ಕಾಯ್ದೆ ಆಗತ್ತೆ ಅಥವಾ ಕಾನೂನು ಆಗತ್ತೆ. ಸೊ ಇಲ್ಲಿ ರಾಷ್ಟ್ರಪತಿಗಳ ಅನುಮೋದನೆಗೆ ಮಸೂದೆ ಮಂಡಿಸಿದಾಗ 3 ಆಯ್ಕೆಗಳಿರುತ್ತೆ. ಅಂದರೆ ಇವಾಗ ಬಿಲ್ ಅನ್ನುವಂಥದ್ದು ಅಥವಾ ಮಸೂದೆ ಅನ್ನುವಂಥದ್ದು ಇವಾಗ ಪ್ರೆಸಿಡೆಂಟ್ ಅವರ ಬಳಿ ಬಂದಾಗ, ಸೊ ಪ್ರೆಸಿಡೆಂಟ್ ಅವರು ಅದಕ್ಕೆ ಇಲ್ಲಿ ಒಪ್ಪಿಗೆಯನ್ನು ನೀಡಬಹುದು ಅಥವಾ ಅದಕ್ಕೆ ಒಪ್ಪಿಗೆಯನ್ನು ತಡೆ ಹಿಡಿಯಬಹುದು, ಅಂದರೆ ತಿರಸ್ಕಾರ ಮಾಡಬಹುದು ಅಥವಾ ಅದನ್ನು ರಿಟರ್ನ್ ಕಳಿಸ್ಬೋದು. ಹಾಗೆ ಈ ರೀತಿ ತಿದ್ದುಪಡಿಯೊಂದಿಗೆ ಅಥವಾ ಇಲ್ಲದೆ ಮತ್ತೆ ಅಂಗೀಕರಿಸಲ್ಪಟ್ಟರೆ ಏನು ಮಾಡ್ಬೋದು, ರಾಷ್ಟ್ರಪತಿಗಳು ತಮ್ಮ ಒಪ್ಪಿಗೆಯನ್ನು ನೀಡಬೇಕಾಗತ್ತೆ ಅನ್ನೋಂಥ ಕೂಡ ಡಿಸ್ಕಸ್ನ ಮಾಡಿದ್ದೀವಿ. ಹಾಗೆ ರಾಜ್ಯ ಶಾಸಕಾಂಗದ ಮೇಲೆ ರಾಷ್ಟ್ರಪತಿಗಳ ವಿಟೋ ಅಧಿಕಾರ, ಅದನ್ನು ಕೂಡ ಈಗಾಗಲೇ ನಾವು ಡಿಸ್ಕಸ್ನ ಮಾಡಿದ್ದೀವಿ. ಸೊ ಅವ್ರಿಗೂ ಕೂಡ ಅದೇ ರೀತಿ ಅಧಿಕಾರ ಇರುತ್ತೆ. ಏನಂತಂದರೆ ಇಲ್ಲಿ ರಾಜ್ಯ ಶಾಸಕಾಂಗ ಕಳಿಸಿರುವಂಥ ಮಸೂದೆಗಳ ಮೇಲೆ ಒಪ್ಪಿಗೆಯನ್ನು ನೀಡಬಹುದು ಅಥವಾ ಅದನ್ನು ತಿರಸ್ಕಾರ ಕೂಡ ಮಾಡಬಹುದು ಅಥವಾ ರಿಟರ್ನ್ ಮಾಡಬಹುದು. ಆದರೆ ರಿಟರ್ನ್ ಮಾಡಿದಾಗ ಅಂದರೆ ರಾಜ್ಯ ಶಾಸಕಾಂಗ ಯಾವುದೇ ತಿದ್ದುಪಡಿ ಅಥವಾ ತಿದ್ದುಪಡಿಗಳು ಇಲ್ಲದೆ ರಿಟರ್ನ್ ಮಾಡಿದಾಗ ರಾಷ್ಟ್ರಪತಿಗಳು ಅದಕ್ಕೆ ಬದ್ಧರಾಗಿರಬೇಕೆಂಬ ನಿಯಮ ಇರುವುದಿಲ್ಲ. ಹಾಗೆ ರಾಷ್ಟ್ರಪತಿಗಳ ಒಂದು ಸುಗ್ರೀವಾಜ್ಞೆ ಹೊರಡಿಸುವಂಥ ಅಧಿಕಾರ ಇದು ಯಾವಾಗ ಹೊರಡಿಸಬಹುದು ಅಂತಂದರೆ, ರಾಷ್ಟ್ರಪತಿಗಳು ಅಂಡರ್ ಆರ್ಟಿಕಲ್ 123 ಅಡಿಯಲ್ಲಿ ಸಂಸತ್ತು ಅಧಿವೇಶನದಲ್ಲಿ ಇಲ್ಲದೇ ಇರುವಂಥ ಸಂದರ್ಭದಲ್ಲಿ ರಾಷ್ಟ್ರಪತಿಗಳು ಆರ್ಡಿನೆನ್ಸ್ ಅಥವಾ ಸುಗ್ರೀವಾಜ್ಞೆಗಳನ್ನು ಹೊರಡಿಸಬಹುದಾಗಿರುತ್ತೆ.
ಸೊ ಈ ರೀತಿ ಹೊರಡಿಸಲಾಗಿರುವಂಥ ಸುಗ್ರೀವಾಜ್ಞೆಗಳೇನಿರುತ್ತಾ, ಸೊ ಇವುಗಳು ಸಂಸತ್ತಿನಿಂದ ರೂಪಿಸಲ್ಪಟ್ಟಂಥ ಕಾನೂನುಗಳಿಗೆ ಏನು ಎಷ್ಟು ಮಹತ್ವ ಇರುತ್ತಾ ಅಷ್ಟೇ ಅಧಿಕಾರ ಮತ್ತು ಮಹತ್ವ ಇವುಗಳಿಗೆ ಇರುತ್ತೆ. ಹಾಗೆ ಯಾಕೆ ಇವುಗಳನ್ನ ಹೊರಡಿಸ್ತಾರೆ ಅಂತಂದರೆ ಅತ್ಯಂತ ತುರ್ತು ಸಂದರ್ಭಗಳನ್ನ ನಿಭಾಯಿಸಲಿಕ್ಕೆ ಇವುಗಳನ್ನ ಹೊರಡಿಸಲಾಗತ್ತೆ. ಹಾಗೆ ಎರಡೂ ಸದನಗಳು ಅಧಿವೇಶನದಲ್ಲಿ ಇಲ್ಲದಿದ್ದಾಗ ಅಥವಾ ಯಾವುದಾದ್ರೂ ಒಂದು ಸದನ ಅಧಿವೇಶನದಲ್ಲಿ ಇಲ್ಲದಾಗ ಮಾತ್ರ, ಅಂದರೆ ಇಲ್ಲಿ ನೋಡಿ, ಲೋಕಸಭೆ ಅಥವಾ ರಾಜ್ಯಸಭೆ ಈ ಎರಡೂ ಸದನಗಳು ಅಧಿವೇಶನದಲ್ಲಿ ಇಲ್ಲದೇ ಇದ್ದಾಗ ಅಥವಾ ಯಾವುದಾದ್ರೂ ಒಂದು, ಇವಾಗ ಲೋಕಸಭೆ ಅಧಿವೇಶನದಲ್ಲಿದ್ದು ರಾಜ್ಯಸಭೆ ಅಧಿವೇಶನ ಇಲ್ಲದೇ ಇದ್ದಾಗ ಅಥವಾ ರಾಜ್ಯಸಭೆ ಅಧಿವೇಶನ ಇದ್ದು ಲೋಕಸಭೆ ಅಧಿವೇಶನ ಇಲ್ಲದೇ ಇದ್ದಾಗ ಏನು ಮಾಡ್ಬೋದು, ಈ ಆರ್ಡಿನೆನ್ಸನ್ನು ಹೊರಡಿಸಬಹುದು. ಹಾಗೆ ಎಂತಹ ವಿಷಯಗಳ ಮೇಲೆ ರಾಷ್ಟ್ರಪತಿಗಳು ಇಲ್ಲಿ ಸುಗ್ರೀವಾಜ್ಞೆಗಳನ್ನ ಹೊರಡಿಸಬಹುದು ಅಂತಂದ್ರೆ, ಸೊ ಇಲ್ಲಿ ಸಂಸತ್ತು ಅಂಥ ವಿಷಯಗಳ ಮೇಲೆ ಕಾನೂನು ಮಾಡಲಿಕ್ಕೆ ಬರ್ತಾ ಇದ್ರೆ ಅಂಥ ವಿಷಯಗಳ ಮೇಲೆ ಮಾತ್ರ ಏನು ಮಾಡ್ಬೋದು, ಇಲ್ಲಿ ರಾಷ್ಟ್ರಪತಿಗಳು ಈ ಒಂದು ಆರ್ಡಿನೆನ್ಸ್ಗಳನ್ನ ಹೊರಡಿಸಬಹುದಾಗಿರುತ್ತೆ. ಹಾಗೆ ಸಂಸತ್ತಿನ ಕಾಯ್ದೆಗಳಂತೆ ಇವುಗಳಿಗೆ ಕೂಡ ಮಿತಿಗಳಿರುತ್ತೆ. ಅಂದರೆ ಇವುಗಳು ಯಾವುದೇ ರೀತಿಯಾದಂಥ ಮೂಲಭೂತ ಹಕ್ಕುಗಳನ್ನ ಅಂದರೆ ಫಂಡಮೆಂಟಲ್ ರೈಟ್ಸ್ಗಳನ್ನು ಉಲ್ಲಂಘನೆಯನ್ನು ಮಾಡೋ ಹಾಗಿಲ್ಲ ಈ ಒಂದು ಆರ್ಡಿನೆನ್ಸ್ಗಳು, ಅಂದರೆ ರಾಷ್ಟ್ರಪತಿಗಳು ಹೊರಡಿಸುವಂಥ ಈ ಒಂದು ಸುಗ್ರೀವಾಜ್ಞೆಗಳು. ಹಾಗೆ ಸಂಸತ್ತಿನ ಎರಡೂ ಸದನಗಳಲ್ಲಿ ಮಂಡಿಸಬೇಕು. ಈ ರೀತಿ ಒಂದು ಹೊರಡಿಸಲಾಗಿರುವಂಥ ಸುಗ್ರೀವಾಜ್ಞೆಗಳನ್ನ ಈ ಎರಡೂ ಸದನಗಳು ಮರು ಅಧಿವೇಶನ ಸೇರಿದಾಗ ಎರಡೂ ಸದನಗಳಿಂದ ಏನಾಗಬೇಕಾಗತ್ತೆ, ಅದು ಅನುಮೋದನೆ ಪಡೆದರೆ ಏನಾಗುತ್ತೆ, ಅದು ಮತ್ತೆ ಕಾಯ್ದೆ ಆಗತ್ತೆ. ಹಾಗೆ ಸಂಸತ್ತಿನಿಂದ ಯಾವುದೇ ಕ್ರಮ ತೆಗೆದುಕೊಳ್ಳದಿದ್ದರೆ, ಅಂದರೆ ಈ ಒಂದು ಹೊರಡಿಸಲಾಗಿರುವಂಥ ಸುಗ್ರೀವಾಜ್ಞೆಗೆ ಸಂಬಂಧಪಟ್ಟಂತೆ ಇಲ್ಲಿ ಯಾವುದೇ ಕ್ರಮ ಕೈಗೊಳ್ಳಿದ್ರೆ ಏನಾಗುತ್ತೆ, ಮರು ಅಧಿವೇಶನ ಸೇರಿದ 6 ವಾರಗಳ ಒಳಗೆ ಏನಾಗುತ್ತೆ, ಸುಗ್ರೀವಾಜ್ಞೆಯು ತನ್ನ ಅಸ್ತಿತ್ವವನ್ನು ಕಳೆದುಕೊಳ್ಳುತ್ತೆ. ಹಾಗೆ ಎರಡೂ ಸದನಗಳು ಅದನ್ನು ನಿರಾಕರಿಸುವ ನಿರ್ಣಯವನ್ನು ಅಂಗೀಕರಿಸಿದರೂ ಸಹ ಸುಗ್ರೀವಾಜ್ಞೆ ಏನಾಗುತ್ತೆ, ತನ್ನ ಅಸ್ತಿತ್ವವನ್ನು ಕಳೆದುಕೊಳ್ಳುತ್ತೆ. ಇಲ್ಲಿ ನೋಡಿ, 6 ವಾರಗಳ ಒಳಗೆ ಸದನಗಳು, ಅಂದರೆ ಇಲ್ಲಿ ಸಂಸತ್ತು ಯಾವುದೇ ಕ್ರಮ ಕೈಗೊಳ್ಳದಿದ್ರೂ ಕೂಡ ಏನಾಗುತ್ತೆ, ಒಂದು ಸುಗ್ರೀವಾಜ್ಞೆ ತನ್ನ ಅಸ್ತಿತ್ವವನ್ನು ಕಳೆದುಕೊಳ್ಳುತ್ತೆ. ಹಾಗೆ ಅದನ್ನು ನಿರಾಕರಿಸುವಂಥ ನಿರ್ಣಯವನ್ನು ಕೂಡ ಅಂಗೀಕರಿಸಿದ್ರೆ ಅದು ತನ್ನ ಅಸ್ತಿತ್ವವನ್ನು ಕಳೆದುಕೊಳ್ಳುತ್ತೆ. ಸೊ ಹೀಗಾಗಿ ಸುಗ್ರೀವಾಜ್ಞೆಯು ಗರಿಷ್ಠ ಜೀವಿತಾವಧಿ ಎಷ್ಟಂತಂದರೆ ಇಲ್ಲಿ 6 ವಾರಗಳು ಮಾತ್ರ ಆಗಿರುತ್ತೆ. ಹಾಗೆ ಈ ಸುಗ್ರೀವಾಜ್ಞೆಯನ್ನು ರಾಷ್ಟ್ರಪತಿಗಳು ಯಾವ ಒಂದು ಸಂದರ್ಭದಲ್ಲಾದರೂ ಕೂಡ ಹಿಂಪಡೆಯಲಿಕ್ಕೆ ಅವಕಾಶ ಇರುತ್ತೆ. ಸೊ ನಿಮಗೆ ನೆನಪಿರಲಿ, ಈ ಸುಗ್ರೀವಾಜ್ಞೆಯನ್ನು ಹೊರಡಿಸುವಂಥ ಅಧಿಕಾರ ಏನಿದೆ ರಾಷ್ಟ್ರಪತಿಗಳಿಗೆ, ಇದು ಅವರ ಡಿಸ್ಕ್ರಿಷನರಿ ಪವರ್ ಅಲ್ಲ. ಸೊ ಇಂತಹ ಒಂದು ಸುಗ್ರೀವಾಜ್ಞೆಗಳನ್ನ ಇಲ್ಲಿ ರಾಷ್ಟ್ರಪತಿಗಳು ಪ್ರಧಾನಮಂತ್ರಿ ನೇತೃತ್ವದ ಮಂತ್ರಿಮಂಡಲದ ಸಲಹೆ ಮೇರೆಗೆ ಮಾತ್ರ, ಇಲ್ಲಿ ನೋಡಿ, ಇವರ ಸಲಹೆಯ ಮೇರೆಗೆ ಮಾತ್ರ ಏನು ಮಾಡ್ಬೋದು ಅಂದರೆ ರಾಷ್ಟ್ರಪತಿಗಳು ಸುಗ್ರೀವಾಜ್ಞೆಯನ್ನು ಹೊರಡಿಸಬಹುದಾಗಿರುತ್ತೆ ಅಥವಾ ಅವುಗಳನ್ನ ಹಿಂಪಡೆಯಬಹುದಾಗಿರುತ್ತೆ. ಹಾಗೆ ಇಲ್ಲಿ ಸುಗ್ರೀವಾಜ್ಞೆಯು ಸಂಸತ್ತಿನ ಯಾವುದೇ ಕಾಯ್ದೆ ಅಥವಾ ಇನ್ನೊಂದು ಸುಗ್ರೀವಾಜ್ಞೆಯನ್ನು ಮಾರ್ಪಾಡುಗೊಳಿಸಬಹುದು ಅಥವಾ ರದ್ದುಪಡಿಸಬಹುದು. ಸೊ ಇಲ್ಲಿ ನೋಡಿ, ಸುಗ್ರೀವಾಜ್ಞೆಗೆ ಯಾವ ರೀತಿಯ ಒಂದು ಅಧಿಕಾರ ಇದೆ ಅಂತಂದರೆ, ಈಗಾಗಲೇ ಸಂಸತ್ತು ಏನಾದರೂ ಯಾವುದಾದ್ರೂ ಒಂದು ಕಾಯ್ದೆನ ಜಾರಿಗೆ ತಂದಿದೆ ಅಂತ ಅನ್ಕೋಣ, ಅಥವಾ ಈ ಹಿಂದೆ ಯಾವುದಾದ್ರೂ ಒಂದು ಸುಗ್ರೀವಾಜ್ಞೆಯನ್ನು ಹೊರಡಿಸಲಾಗಿದೆ ಅಂತ ಅನ್ಕೋಣ, ಅಂತಹ ಒಂದು ಸುಗ್ರೀವಾಜ್ಞೆಗಳನ್ನ ಓವರ್ ರೂಲ್ ಮಾಡುವಂಥ ಅಧಿಕಾರವನ್ನು ಇದು ಹೊಂದಿರುತ್ತೆ. ಅಂದರೆ ಅವುಗಳನ್ನ ಆ ರೀತಿಯ ಕಾಯ್ದೆಗಳನ್ನ ರದ್ದುಪಡಿಸಬಹುದು ಅಥವಾ ಅವುಗಳನ್ನ ಮಾರ್ಪಾಡು ಮಾಡಲಿಕ್ಕೆ ಇಲ್ಲಿ ಈ ಒಂದು ಸುಗ್ರೀವಾಜ್ಞೆಗಳಿಗೆ ಪವರ್ ಇರುತ್ತೆ. ಹಾಗೆ ಇಲ್ಲಿ ನೋಡಿ, ವೆರಿ ಇಂಪಾರ್ಟೆಂಟ್, ಸುಗ್ರೀವಾಜ್ಞೆಗಳನ್ನ ಇಲ್ಲಿ ಸಂವಿಧಾನವನ್ನು ತಿದ್ದುಪಡಿ ಮಾಡಲಿಕ್ಕೆ ಹೊರಡಿಸಲಿಕ್ಕೆ ಬರೋದಿಲ್ಲ ಅನ್ನುವಂಥದ್ದು. ಹಾಗೆ ಇವರಿಗೆ ಕ್ಷಮಾದಾನ ಅಧಿಕಾರ ಕೂಡ ಇದೆ, ಪಾರ್ಡನಿಂಗ್ ಪವರ್ ಅಂತ ಕರೆಯಲಾಗುತ್ತೆ. ಪಾರ್ಡನಿಂಗ್ ಪವರ್. ಸೊ ಈ ಒಂದು ಅಧಿಕಾರವನ್ನು ಇವರು ಸಂವಿಧಾನದ ಆರ್ಟಿಕಲ್ 72ರ ಅಡಿಯಲ್ಲಿ ಏನು ಮಾಡಲಾಗಿದೆ ಅಂದರೆ ರಾಷ್ಟ್ರಪತಿಗಳಿಗೆ ಕ್ಷಮಾದಾನ ನೀಡುವಂಥ ಅಧಿಕಾರವನ್ನು ನೀಡಲಾಗತ್ತೆ. ಸೊ ಹೀಗಾಗಿ ಇದು ನ್ಯಾಯಾಂಗದಿಂದ ಸ್ವತಂತ್ರವಾಗಿರುವಂಥ ಒಂದು ಅಧಿಕಾರ ಇದಾಗಿದೆ. ಸೊ ಯಾಕೆ ಈ ರೀತಿ ಒಂದು ಅಧಿಕಾರವನ್ನು ಇಲ್ಲಿ ರಾಷ್ಟ್ರಪತಿಗಳಿಗೆ ನೀಡಿದ್ದಾರೆ ಅಂತಂದ್ರೆ, ಸೊ ನ್ಯಾಯಾಂಗದ ದೋಷವನ್ನು ಸರಿಪಡಿಸಲಿಕ್ಕೆ, ಅಂದರೆ ಇವಾಗ ಯಾರಾದರೂ ಒಬ್ಬ ಆರೋಪಿ ಅಥವಾ ಅಪರಾಧಿ ಅಂತ ಬಂದಾಗ ಆತನಿಗೆ ಯಾವುದೇ ಒಂದು ದೋಷದಿಂದಾಗಿ ಅಥವಾ ನ್ಯಾಯಾಂಗದ ಒಂದು ತಪ್ಪಿನಿಂದಾಗಿ ಏನಾಗಿರ್ಬೋದು, ಕೆಲವು ಬಾರಿ ಆತನಿಗೆ ಶಿಕ್ಷೆ ಆಗಿರುವಂಥ ಸಾಧ್ಯತೆ ಇರುತ್ತೆ. ಅಂಥ ಒಂದು ಸಂದರ್ಭದಲ್ಲಿ ಏನು ಮಾಡಲಾಗುತ್ತೆ, ಅದನ್ನು ಸರಿಪಡಿಸಲಿಕ್ಕೆ, ಅಂಥ ಒಂದು ದೋಷವನ್ನು ಸರಿಪಡಿಸಲಿಕ್ಕೆ ರಾಷ್ಟ್ರಪತಿಗಳಿಗೆ ಈ ಒಂದು ಅಧಿಕಾರವನ್ನು ನೀಡಲಾಗಿದೆ. ಸೊ ಫಸ್ಟ್ ಒಂದು ಇವಾಗ ಕ್ಷಮಾದಾನ, ಪಾರ್ಡನ್, ಅಂದರೆ ಇಲ್ಲಿ ಏನು ಮಾಡಲಾಗುತ್ತೆ,
ಇಲ್ಲಿ ಗಲ್ಲು ಶಿಕ್ಷೆ ಮತ್ತು ಜೀವಾವಧಿ ಶಿಕ್ಷೆ ಎರಡನ್ನೂ ಕೂಡ ತೆಗೆದುಹಾಕುವಂಥ ಅಧಿಕಾರ ಇವರಿಗೆ ಇರುತ್ತೆ. ಸೊ ಅಂದರೆ ಇದರಿಂದ ಸಂಪೂರ್ಣವಾಗಿ ಅವರನ್ನು ಮುಕ್ತಗೊಳಿಸುವಂಥ ಅಧಿಕಾರ ಇಲ್ಲಿ ಇರುತ್ತೆ. ಸೊ ಇಲ್ಲಿ ಕಮ್ಯುಟೇಷನ್ ಅಂತ ಬರುತ್ತೆ. ಸೊ ಕಮ್ಯುಟೇಷನ್ ಅಂತಂದರೆ ಇಲ್ಲಿ ಕಠಿಣ ಶಿಕ್ಷೆಯನ್ನು ಒಂದು ರೀತಿಯ ಹಗುರ ಶಿಕ್ಷೆಯಾಗಿ ಬದಲಾಯಿಸಲಾಗುತ್ತೆ. ತುಂಬ ಕಠಿಣವಾಗಿರುವಂಥ ಶಿಕ್ಷೆಯನ್ನು ಏನು ವಿಧಿಸಲಾಗಿರುತ್ತೆ ಅದನ್ನು ತುಂಬ ಒಂದು ಹಗುರ ಶಿಕ್ಷೆಯಾಗಿ ಪರಿವರ್ತನೆ ಮಾಡಲಾಗತ್ತೆ. ಅಂದರೆ ಇಲ್ಲಿ ಯಾವ ರೀತಿ ಅಂದರೆ ಮರಣದಂಡನೆ ವಿಧಿಸಲಾಗಿದೆ ಅಂತ ಅನ್ಕೋಣ. ಅಂದರೆ ಡೆತ್ ಸೆಂಟೆನ್ಸ್ ಅದನ್ನು ಇಲ್ಲಿ ಏನು ಮಾಡುವುದು ಸೆರೆವಾಸದವರೆಗೆ, ಅಂದರೆ ಅದನ್ನು ಒಂದು ರೀತಿ ಅಂದರೆ ಗಲ್ಲು ಶಿಕ್ಷೆಯನ್ನು ಜೀವಾವಧಿ ಶಿಕ್ಷೆಯಾಗಿ ಪರಿವರ್ತಿಸಬಹುದು. ಈ ರೀತಿ ಕಠಿಣ ಶಿಕ್ಷೆನ ಒಂದು ರೀತಿ ಹಗುರ ಶಿಕ್ಷೆಯಾಗಿ ಪರಿವರ್ತಿಸಲಾಗುತ್ತೆ. ಸೊ ನೆಕ್ಸ್ಟ್ ಒನ್ ಉಪಶಮನ ಅಂತ ಹೇಳಿ ಬರುತ್ತೆ, ಅಂದರೆ ರೆಮಿಷನ್ ಅಂತ ಹೇಳಿ. ಸೊ ಇಲ್ಲಿ ನೋಡಿ, ಶಿಕ್ಷೆಯ ಲಕ್ಷಣ ಬದಲಾವಣೆಯಿಲ್ಲದ ಅವಧಿ ಕಡಿಮೆ ಮಾಡುವಂಥದ್ದು. ಸೊ ಇವಾಗ ಆತನಿಗೆ ಯಾವುದೋ ಒಂದು ಅಪರಾಧಕ್ಕೆ ಸಂಬಂಧಪಟ್ಟಂತೆ ಕೊಲೆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅದಕ್ಕೆ ಶಿಕ್ಷೆಯನ್ನು ನೀಡಲಾಗಿರುತ್ತೆ. ಅದರಲ್ಲಿ ಏನು ವ್ಯತ್ಯಾಸ ಇರೋದಿಲ್ಲ, ಆತ ಕೊಲೆನೇ ಮಾಡಿರ್ತಾನೆ, ಆತ ಕೊಲೆಗಾರನೇ. ಆದರೆ ಇಲ್ಲಿ ಈ ಒಂದು ಶಿಕ್ಷೆ ಏನು ವಿಧಿಸಲಾಗಿರುತ್ತೆ ಇವಾಗ ಗರಿಷ್ಠ ಒಂದು 21 ವರ್ಷ ಇರುತ್ತೆ ಅಂತ ಅನ್ಕೋಣ. ಸೊ ಅದನ್ನು ಕಡಿಮೆ ಮಾಡುವಂಥದ್ದು, ಅದರ ಅವಧಿಯನ್ನು 14 ವರ್ಷ ಈ ರೀತಿ, ಅಂದರೆ 10 ವರ್ಷದಿಂದ 5 ವರ್ಷಗಳವರೆಗೆ ಏನು ಮಾಡ್ಬೋದು, ಅದನ್ನು ಶಿಕ್ಷೆಯ ಒಂದು ಅವಧಿಯನ್ನು ಕಡಿಮೆ ಮಾಡಲಾಗತ್ತೆ. ಸೊ ನೆಕ್ಸ್ಟ್ ಒಂದು ರೆಸ್ಪೈಟ್ ಅಂತ ಬರುತ್ತೆ. ಸೊ ಅಂದರೆ ಇಲ್ಲಿ ಮೂಲ ಶಿಕ್ಷೆ ಅವಧಿಗಿಂತ ಕಡಿಮೆ ಶಿಕ್ಷೆಯನ್ನು ವಿಧಿಸಲಾಗುತ್ತೆ ಕೆಲವೊಂದು ಸಂದರ್ಭಗಳಲ್ಲಿ. ಯಾವಾಗ ಅಂತಂದರೆ ಇನ್ ಕೇಸ್ ಏನಾದರೂ ಅಂಗವಿಕಲರಾಗಿದ್ರೆ ಅಥವಾ ಮಹಿಳೆಯರ ಗರ್ಭಧಾರಣೆ ಆಗಿದ್ರೆ, ಸೊ ಪ್ರೆಗ್ನೆಂಟ್ ಆಗಿದ್ರೆ, ಅಂಥ ಒಂದು ಸಂದರ್ಭದಲ್ಲಿ ಅವರ ಶಿಕ್ಷೆ ಅವಧಿಯನ್ನು ಕಡಿಮೆ ಮಾಡಲಾಗತ್ತೆ. ಹಾಗೆ ರಿಫ್ರಾಯ್ ಅಂತ ಬರುತ್ತೆ. ಸೊ ರಿಫ್ರಾಯ್ ಅಂತಂದರೆ ಇಲ್ಲಿ ತಾತ್ಕಾಲಿಕ ಅವಧಿಯವರೆಗೆ ಶಿಕ್ಷೆಯ ಜಾರಿಯನ್ನು ತಡೆ ಹಿಡಿಯಲಾಗುತ್ತೆ. ಅಂದರೆ ಇವಾಗ ನ್ಯಾಯಾಂಗ ಇವಾಗ ಶಿಕ್ಷೆನ ವಿಧಿಸಿರತ್ತೆ, ಸೊ ಅಂತಹ ಶಿಕ್ಷೆನ ಏನು ಮಾಡಲಾಗುತ್ತೆ ಟೆಂಪ್ರರಿ ಪೀರಿಯಡ್ವರೆಗೆ, ಸೊ ಅವುಗಳನ್ನ ತಡೆ ಹಿಡಿಯಲಾಗತ್ತೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಅಂದರೆ ಈ ರಾಷ್ಟ್ರಪತಿಗಳ ಒಂದು ಕ್ಷಮಾದಾನ ಅಧಿಕಾರದ ಕುರಿತು ಸುಪ್ರೀಂ ಕೋರ್ಟ್ನ ಅವಲೋಕನವನ್ನು ನೋಡೋದಾದರೆ, ಸೊ ಇಲ್ಲಿ ಕ್ಷಮಾದಾನ ಅರ್ಜಿದಾರನಿಗೆ ರಾಷ್ಟ್ರಪತಿಗಳಿಂದ ಮೌಖಿಕ ವಿಚಾರಣೆ ಹಕ್ಕಿಲ್ಲ. ಸೊ ಅಂದರೆ ತನಗೆ ಕ್ಷಮೆಯನ್ನು ನೀಡಿ ಅಂತ ಹೇಳಿ ರಾಷ್ಟ್ರಪತಿಗಳ ಬಳಿ ಹೋಗಿ ನೀನು ಬೇಡಿಕೊಳ್ಳೋ ಹಾಗಿಲ್ಲ ಅಂತ ಅರ್ಥ ಆಯ್ತಿರೋದು. ಹಾಗೆ ರಾಷ್ಟ್ರಪತಿಗಳು ಪ್ರಕರಣವನ್ನು ಪರಿಶೀಲಿಸಬಹುದು ಮತ್ತು ಅದರ ಹೊಸ ಅಭಿಪ್ರಾಯವನ್ನು ಕೂಡ ತೆಗೆದುಕೊಳ್ಳಬಹುದು ಆ ಒಂದು ಕ್ಷಮಾದಾನಕ್ಕೆ ಸಂಬಂಧಪಟ್ಟಂತೆ. ಹಾಗೆ ಇವರು ಕೇಂದ್ರ ಸಚಿವ ಸಂಪುಟದ ಸಲಹೆ ಮೇರೆಗೆ ರಾಷ್ಟ್ರಪತಿಗಳು ಚಲಾಯಿಸುವಂಥ ಅಧಿಕಾರ ಇದಾಗಿದೆ. ಸೊ ಏನಿವಾಗ ಈ ಒಂದು ಕ್ಷಮಾದಾನವನ್ನು ನೀಡ್ತಾರ, ಸೊ ಇದು ನೀಡುವಂಥ ಅಧಿಕಾರವನ್ನು ಇವರು ಯಾವಾಗ ಮಾಡ್ತಾರ, ಅದು ಕೇಂದ್ರ ಸಚಿವ ಸಂಪುಟದ ಸಲಹೆ ಮೇರೆಗೆ ಈ ರೀತಿ ಒಂದು ಅಧಿಕಾರವನ್ನು ರಾಷ್ಟ್ರಪತಿಗಳು ಚಲಾಯಿಸ್ತಾರೆ. ಹಾಗೆ ತನ್ನ ಆದೇಶಕ್ಕೆ ಕಾರಣ ನೀಡಲು ಬದ್ಧನಾಗಿರಬೇಕೆಂದೇನೇ ಇಲ್ಲ. ಅಂದರೆ ಇವಾಗ ಯಾವುದೇ ಒಬ್ಬ ವ್ಯಕ್ತಿಯ ಒಂದು ಗಲ್ಲು ಶಿಕ್ಷೆಯನ್ನು ರದ್ದುಪಡಿಸಿದ್ರಂತ ಅನ್ಕೋಣ. ಸೊ ಈ ಗಲ್ಲು ಶಿಕ್ಷೆಯನ್ನು ರದ್ದುಪಡಿಸಲಿಕ್ಕೆ ಯಾವ ಕಾರಣವನ್ನು ನೀವು ನೀಡ್ತೀರಾ ಅಥವಾ ಯಾವ ಕಾರಣಕ್ಕಾಗಿ ಈ ಗಲ್ಲು ಶಿಕ್ಷೆಯನ್ನು ರದ್ದುಗೊಳಿಸಿದ್ದೀರಾ ಅಂತ ಹೇಳಿ ಆ ಕಾರಣವನ್ನು ಇವರು ನೀಡಬೇಕೆಂಬ ನಿಯಮ ಇಲ್ಲ. ಹಾಗಾಗಿ ಸುಪ್ರೀಂ ಕೋರ್ಟ್ ನಿರ್ದಿಷ್ಟಪಡಿಸಿದ ಮಾರ್ಗಸೂಚಿ ಹಾಕಲು ಅಗತ್ಯವಿಲ್ಲ. ಸೊ ಇಲ್ಲಿ ಈ ಒಂದು ರಾಷ್ಟ್ರಪತಿಗಳು ನೀಡುವಂಥ ಈ ಕ್ಷಮಾದಾನದ ಅಧಿಕಾರಗಳೇನಿದೆ ಇವುಗಳು ನ್ಯಾಯಾಂಗ ಪರಿಶೀಲನೆಗೆ ಒಳಪಡುವುದಿಲ್ಲ. ಅಂದರೆ ಜುಡಿಷಿಯಲ್ ರಿವ್ಯೂಗೆ ಒಳಪಡುವುದಿಲ್ಲ. ಸೊ ಯಾವಾಗ ಅಂತಂದರೆ ಇದು ಅಧ್ಯಕ್ಷರ ನಿರ್ಧಾರವು ದುರುದ್ದೇಶಪೂರಿತವಾಗಿರುವುದನ್ನು ಹೊರತುಪಡಿಸಿ ಉಳಿದ ಎಲ್ಲ ನಿರ್ಧಾರಗಳು ಜುಡಿಷಿಯಲ್ ರಿವ್ಯೂನಿಂದ ಈ ಒಂದು ವ್ಯಾಪ್ತಿಯಿಂದ ಹೊರಗಿರುತ್ತೆ. ಇನ್ನು ಈ ಒಂದು ಡಿಸ್ಕ್ರಿಷನರಿ ಪವರನ್ನು ನೋಡೋದಾದ್ರೆ ಅಥವಾ ವಿವೇಚನಾಧಿಕಾರಗಳನ್ನ ನೋಡೋದಾದ್ರೆ, ಸೊ ಇಲ್ಲಿ ರಾಷ್ಟ್ರಪತಿಗಳಿಗಿರುವಂಥದ್ದು ಸಂವಿಧಾನಾತ್ಮಕವಾದ ವಿವೇಚನಾಧಿಕಾರವಲ್ಲ, ಅದು ಸಾಂದರ್ಭಿಕ ವಿವೇಚನಾಧಿಕಾರ ಅನ್ನೋದನ್ನು ಕೂಡ ನಾವು ಹಿಂದೆ ಡಿಸ್ಕಸ್ನ ಮಾಡಿದ್ದೀವಿ. ಸೊ ಇಲ್ಲೇನು ಮಾಡ್ತಾರೆ, ರಾಷ್ಟ್ರಪತಿಗಳು ಸಾಂದರ್ಭಿಕವಾಗಿ ಲೋಕಸಭೆಯಲ್ಲಿ ಯಾವುದೇ ಪಕ್ಷ ಸ್ಪಷ್ಟ ಬಹುಮತವನ್ನು ಪಡೆದೇ ಇದ್ದಾಗ ಅಥವಾ ಅಧಿಕಾರದಲ್ಲಿರುವಂಥ ಪ್ರಧಾನಿ ಹಠಾತ್ ನಿಧನರಾದಾಗ ಯಾರನ್ನ ಪ್ರಧಾನಿ ಮಾಡಬೇಕು ಅನ್ನುವಂಥದ್ದು ಇಲ್ಲಿ ರಾಷ್ಟ್ರಪತಿಗಳಿಗೆ ಬಿಟ್ಟಿರುತ್ತೆ. ಹಾಗೆ ಈ ಒಂದು ಮಂತ್ರಿಮಂಡಲದ ವಜಾವನ್ನು ಕೂಡ ಮಾಡ್ಬೋದು. ಅಂದರೆ
ಲೋಕಸಭೆಯಲ್ಲಿ ವಿಶ್ವಾಸವನ್ನು ಸಾಬೀತುಪಡಿಸಲು ಸಾಧ್ಯವಾಗದಿದ್ದಾಗ ರಾಷ್ಟ್ರಪತಿಗಳು ಏನು ಮಾಡ್ತಾರೆ, ಅಂಥ ಒಂದು ಮಂತ್ರಿಮಂಡಲವನ್ನು ಇಲ್ಲಿ ವಜಾ ಮಾಡುತ್ತಾ. ಹಾಗೆ ಕೌನ್ಸಿಲ್ ಆಫ್ ಮಿನಿಸ್ಟರ್ ಇಲ್ಲಿ ಬಹುಮತವನ್ನು ಕಳೆದುಕೊಂಡ್ರೆ ಅವಾಗ ಲೋಕಸಭೆಯನ್ನು ಡಿಸಾಲ್ವ್ ಕೂಡ ಮಾಡ್ತಾರೆ, ಅಂದರೆ ವಿಸರ್ಜನೆಯನ್ನು ಕೂಡ ಮಾಡ್ತಾರೆ, ಡಿಸಾಲ್ವ್. ಸೊ ಹಾಗೆ ಈ ರಾಷ್ಟ್ರಪತಿಯ ಚುನಾವಣಾ ವಿವಾದಗಳನ್ನ ಯಾರು ಬಗೆಹರಿಸ್ತಾರೆ ಅಂದರೆ ಅದು ಸುಪ್ರೀಂ ಕೋರ್ಟ್ ಮಾತ್ರ. ವೆರಿ ಇಂಪಾರ್ಟೆಂಟ್. ವಿಚಾರಣೆ ಮತ್ತು ಇತ್ಯರ್ಥವನ್ನು ಸುಪ್ರೀಂ ಕೋರ್ಟ್ ಮಾತ್ರ ಮಾಡುತ್ತೆ. ಸೊ ಈ ರೀತಿ ಚುನಾವಣಾ ವಿವಾದ ಸಂದರ್ಭ ಬಂದಾಗ ಇಲ್ಲಿ ರಾಷ್ಟ್ರಪತಿಗಳ ಚುನಾವಣೆ ಅನ್ನೋದು ಅಸಿಂಧು ಅಂತ ಹೇಳಿ ಇಲ್ಲಿ ಸುಪ್ರೀಂ ಕೋರ್ಟ್ ಘೋಷಿಸಿದ್ರೆ ಏನಾಗುತ್ತೆ ಅಂತಂದ್ರೆ, ಸೊ ಈ ಹಿಂದೆ ರಾಷ್ಟ್ರಪತಿಗಳು ಏನಾದರೂ ಕ್ರಮಗಳನ್ನು ಕೈಗೊಂಡಿದ್ರೆ ಸೊ ಅವುಗಳು ಸಿಂಧುತ್ವವನ್ನು ಕಳೆದುಕೊಳ್ಳೋದಿಲ್ಲ. ಸೊ ಅವ್ರೇನು ಕೈಗೊಂಡಿರ್ತಾರೆ ಆ ನಿರ್ಧಾರ ಅಲ್ಲಿವರೆಗೆ ಅದರ ಮೇಲೆ ಪರಿಣಾಮವನ್ನು ಬೀರುತ್ತಾ. ಹಾಗೆ ನಿರ್ವಾಚನಾ ಮಂಡಳಿ ಅಪೂರ್ಣವಾಗಿದೆ ಎಂಬ ಆಧಾರದ ಮೇಲೆ ಚುನಾವಣೆಯನ್ನು ಸುಪ್ರೀಂ ಕೋರ್ಟ್ನಲ್ಲಿ ಪ್ರಶ್ನಿಸುವಂತಿಲ್ಲ ಅನ್ನುವಂಥದ್ದು ಕೂಡ. ಹಾಗೆ ಇಲ್ಲಿ ರಾಷ್ಟ್ರಪತಿಗಳಿಗೆ ಸಿಗುವಂಥ ವೇತನ, ಸೊ ಇವರು ಭಾರತದಲ್ಲಿ ಅತಿ ಹೆಚ್ಚು ವೇತನವನ್ನು ಪಡೆಯುವಂಥ ವ್ಯಕ್ತಿ ಆಗಿದ್ದಾರೆ. ಸೊ ಅಂದರೆ ಇವರು ಪ್ರತಿ ತಿಂಗಳಿಗೆ 5 ಲಕ್ಷ ವೇತನವನ್ನು ಪಡೀತಾರೆ, ಸ್ಯಾಲ್ರಿಯನ್ನು ಪಡೀತಾರೆ. ಸೊ 2018ರಲ್ಲಿ ಇವರ ವೇತನ 1,50,000 ಆಗಿತ್ತು. ಅದನ್ನು ಏನು ಮಾಡಲಾಗುತ್ತೆ, 2018ರಲ್ಲಿ 5 ಲಕ್ಷಕ್ಕೆ ಏರಿಕೆಯನ್ನು ಮಾಡಲಾಗುತ್ತೆ. ಇನ್ನು ರಾಷ್ಟ್ರಪತಿಗಳ ವಾಸ್ತವ್ಯ ಎಲ್ಲಿ ಅಂದರೆ ಇವರು ಎಲ್ಲಿ ವಾಸವನ್ನು ಮಾಡ್ತಾರೆ ಅಂತಂದರೆ ನವದೆಹಲಿಯಲ್ಲಿರುವಂಥ ರಾಷ್ಟ್ರಪತಿ ಭವನ. ಅಂದರೆ ಇದು ದೆಹಲಿಯಲ್ಲಿರುವಂಥ ರೈಜನಾ ಹಿಲ್ ಏನಿದೆ ಆ ರೈಜನಾ ಹಿಲ್ಲಲ್ಲಿ ಇರುವಂಥ ರಾಷ್ಟ್ರಪತಿ ಭವನದಲ್ಲಿ ಇವರು ತಮ್ಮ ವಾಸ್ತವ್ಯವನ್ನು ಮಾಡ್ತಾರೆ. ಹಾಗೆ ಈ ಒಂದು ರಾಷ್ಟ್ರಪತಿ ಭವನದ ಹೆಗ್ಗಳಿಕೆ ಏನಂತಂದರೆ ಇವಾಗ ವಿಶ್ವದ ಎಲ್ಲ ದೇಶದ ಮುಖ್ಯಸ್ಥರು ಹೊಂದಿರುವಂಥ ನಿವಾಸಗಳಲ್ಲಿ ಅತಿ ದೊಡ್ಡ ಒಂದು ನಿವಾಸ ಇದಾಗಿದೆ. ಹಾಗೆ ಈ ಒಂದು ರಾಷ್ಟ್ರಪತಿ ಭವನದಲ್ಲಿ ಏನಿದ್ರೆ ಅತಿ ಹೆಚ್ಚು ಕೊಠಡಿಗಳು ಅಂದರೆ ರೂಮ್ಸ್ಗಳಿದೆ ಇಲ್ಲಿ. ಹಾಗೆ ಇದನ್ನು ಈ ಹಿಂದೆ ಬ್ರಿಟಿಷರ ವೈಸ್ರಾಯ್ ನಿವಾಸಕ್ಕೆಂದು ಇದನ್ನು ನಿರ್ಮಾಣ ಮಾಡಲಾಗಿತ್ತು. ಸೊ ಅದನ್ನು ಇವಾಗ ರಾಷ್ಟ್ರಪತಿಗಳ ಒಂದು ವಾಸ್ತವ್ಯಕ್ಕಾಗಿ ಅದನ್ನು ಬಳಸಿಕೊಳ್ಳಲಾಗ್ತಾ ಇದೆ. ಸೊ ಇಲ್ಲಿ ರಾಷ್ಟ್ರಪತಿ ಭವನದ ಜೊತೆಗೆ ಇನ್ನೂ 2 ನೋಡಿ, ಇಲ್ಲಿ ವೆರಿ ಇಂಪಾರ್ಟೆಂಟ್. ರಾಷ್ಟ್ರಪತಿ ಭವನ ಮಾತ್ರ ಅಲ್ಲದ ಸೊ ಇದರೊಟ್ಟಿಗೆ ಇನ್ನೂ 2 ಪ್ರತ್ಯೇಕ ವಸತಿ ಗೃಹಗಳನ್ನು ಕೂಡ ರಾಷ್ಟ್ರಪತಿಗಳಿಗೆ ಮೀಸಲು ಇಡಲಾಗಿದೆ. ಸೊ ಇವುಗಳಲ್ಲಿ ಉತ್ತರ ಭಾರತದ ಶಿಮ್ಲಾದಲ್ಲಿದೆ, ಹಾಗೆ ದಕ್ಷಿಣ ಭಾರತದ ಹೈದರಾಬಾದ್ನಲ್ಲಿ ಇವರ ಒಂದು ವಸತಿ ಗೃಹ ಇಲ್ಲೂ ಕೂಡ ಇವರು ತಮ್ಮ ವಾಸ್ತವ್ಯವನ್ನು ಮಾಡ್ತಾರೆ. ಹಾಗಿದ್ರೆ ಈ ನವದೆಹಲಿಯಲ್ಲಿರುವಂಥ ಈ ಒಂದು ರಾಷ್ಟ್ರಪತಿ ಭವನವನ್ನು ಯಾರು ನಿರ್ಮಾಣವನ್ನು ಮಾಡಿದರು ಅಂದ್ರೆ ಎಡ್ವಿನ್ ಲೂಟಿಯನ್ಸ್ ಹಾಗೆ ಹರ್ಬರ್ಟ್ ಬೇಕರ್ ಅವರು ಈ ರಾಷ್ಟ್ರಪತಿ ಭವನವನ್ನು ನಿರ್ಮಾಣ ಮಾಡಿರ್ತಾರೆ. ಸೊ ಇದರೊಟ್ಟಿಗೆ ಇವರಿಗೆ ನೀಡುವಂಥ ಭದ್ರತೆ ಯಾವ ರೀತಿ ಇರುತ್ತೆ ಅನ್ನೋಂಥ ನೋಡೋಣ. ಸೊ ಇವರಿಗಾಗಿ ಒಂದು ಪ್ರತ್ಯೇಕ ಬೆಂಗಾವಲು ಪಡೆ ಇರುತ್ತಾ. ಸೊ ಇವರಿಗೆ ನಿಯೋಜಿಸಲ್ಪಟ್ಟಿರುವಂಥ ಒಂದು ಸೇನಾ ತುಕಡಿ ಏನಿದೆ ಇದು ವಿಶ್ವದ ಅತ್ಯಂತ ಹಳೆಯ ಸೇನಾ ತುಕಡಿ ಆಗಿದೆ. ಹಾಗೆ ಪ್ರಸ್ತುತ ಅಸ್ತಿತ್ವದಲ್ಲಿರುವಂಥ ವಿಶ್ವದ ಏಕೈಕ ಒಂದು ಸವಾರರಿಂದ ಕೂಡಿರುವಂಥ ತುಕಡಿ ಇದಾಗಿದೆ. ಹಾಗೆ ಇಲ್ಲಿ ರಾಷ್ಟ್ರಪತಿಗಳಿಗೆ ಏನು ವೆಹಿಕಲ್ ಇರುತ್ತೆ ಅಥವಾ ಕಾರ್ ಏನಿರುತ್ತೆ ಇದಕ್ಕೆ ನಂಬರ್ ಪ್ಲೇಟ್ ಇರೋದಿಲ್ಲ, ಬದಲಿಗೆ ಇಲ್ಲಿ ಅಶೋಕ ಸ್ತಂಭದ ಚಿತ್ರ ಇರುತ್ತೆ. ಸೊ ಇಲ್ಲಿ ರಾಷ್ಟ್ರಪತಿಗಳು ನಿವೃತ್ತರಾದ ನಂತರ ರಿಟೈರ್ಡ್ ಆದ ನಂತರ ಇವರಿಗೆ ಯಾವೆಲ್ಲ ರೀತಿಯ ಒಂದು ಸೌಲಭ್ಯಗಳು ಸಿಗುತ್ತೆ ಅಂದರೆ ಪ್ರತಿ ತಿಂಗಳು ಇವರಿಗೆ 1.5 ಲಕ್ಷ ಪೆನ್ಷನ್ ಸಿಗುತ್ತೆ. ಹಾಗೆ ಇವರಿಗೆ ಬಾಡಿಗೆ ವಿನಾಯಿತಿ ಕೂಡ ಇರುವಂಥ ಎಲ್ಲ ಫರ್ನಿಚರ್ಗಳಿರುವಂಥ ಬಂಗಲೆಯನ್ನು ನೀಡಲಾಗುತ್ತೆ. ಹಾಗೆ ಇವರಿಗೆ 5 ಸಹಾಯಕ ಸಿಬ್ಬಂದಿಗಳನ್ನ ನಿಯೋಜಿಸಲಾಗುತ್ತೆ. ಹಾಗೆ ಒಬ್ಬ ಸಹಾಯಕನೊಂದಿಗೆ ಇವರು ವಿಮಾನ ಅಥವಾ ರೈಲಿನಲ್ಲಿ ಉಚಿತ ಪ್ರಯಾಣಕ್ಕೆ ಇವರಿಗೆ ಅವಕಾಶ ಇರುತ್ತೆ. ಸೊ ಇಲ್ಲಿ ಏನಿವಾಗ ರಾಷ್ಟ್ರಪತಿ ಹುದ್ದೆಗೆ ಚುನಾವಣೆ ನಡೆಯುವಂಥ ಸಂದರ್ಭದಲ್ಲಿ ಇವರ ಒಂದು ಚುನಾವಣೆ ನಡೆಸುವಾಗ ಯಾರು ಚುನಾವಣಾಧಿಕಾರಿ ಆಗಿರ್ತಾರೆ ಅನ್ನುವಂಥದ್ದು, ಚುನಾವಣಾಧಿಕಾರಿ. ಸೊ ಇಲ್ಲಿ ಲೋಕಸಭೆ ಮತ್ತು ರಾಜ್ಯಸಭೆಗಳ ಪ್ರಧಾನ ಕಾರ್ಯದರ್ಶಿಗಳು ಆವರ್ತ ಪದ್ಧತಿಯ ಅಡಿಯಲ್ಲಿ ಚುನಾವಣಾಧಿಕಾರಿಗಳಾಗಿರ್ತಾರೆ. ಆವರ್ತ ಪದ್ಧತಿಯ ಅಡಿಯಲ್ಲಿ ಅಂತಂದರೆ ಇವಾಗ ಲೋಕಸಭೆಯ ಒಂದು ರಾಷ್ಟ್ರಪತಿ ಹುದ್ದೆಗೆ ಚುನಾವಣೆ ನಡೀತಾ ಇದೆ ಅಂತ ಅನ್ಕೋಣ. ಸೊ ಮೊದಲನೇ ಬಾರಿ. ಸೊ ಇವಾಗ ಲೋಕಸಭೆಯ ಒಬ್ಬ ಪ್ರಧಾನ ಕಾರ್ಯದರ್ಶಿ ಈ ಬಾರಿ ಚುನಾವಣೆ ಅಧಿಕಾರಿ ಆದರೆ ಸೊ ಮುಂಬರುವಂಥ ಎಲೆಕ್ಷನ್ಗೆ ರಾಜ್ಯಸಭೆಯ
ಪ್ರಧಾನ ಕಾರ್ಯದರ್ಶಿ ಇಲ್ಲಿ ಚುನಾವಣಾಧಿಕಾರಿಗಳು ಇರ್ತಾರೆ. ಸೊ ನೆಕ್ಸ್ಟ್ ರಾಜ್ಯಸಭೆ ಆದ ನಂತರ ಲೋಕಸಭಾ, ಈ ಥರ ಆವೃತ ಪದ್ಧತಿಯ ಅಡಿಯಲ್ಲಿ ಅವರು ಚುನಾವಣಾ ಅಧಿಕಾರಿಗಳಾಗಿ ಕಾರ್ಯವನ್ನು ನಿರ್ವಹಿಸ್ತಾರೆ. ಸೊ ಈಗಾಗಲೇ ಹೇಳಿದ ಹಾಗೆ 1971ರ ಜನಗಣತಿಯ ಆಧಾರದ ಮೇಲೆ ಶಾಸಕರು ಮತ್ತು ಸಂಸದರ ಒಂದು ಮತ ಮೌಲ್ಯವನ್ನು ನಿರ್ಧಾರ ಮಾಡಲಾಗತ್ತೆ. ಸೊ ಇಲ್ಲಿ ರಹಸ್ಯ ಮತದಾನದ ಮೂಲಕ ಮತವನ್ನು ಮಾಡಲಾಗತ್ತೆ ಅನ್ನುವಂಥದ್ದು. ಸೊ ಇದರೊಟ್ಟಿಗೆ ಇಲ್ಲಿ ರಾಷ್ಟ್ರಪತಿಯ ಸುತ್ತ ಒಂದಿಷ್ಟು ವಿವಾದಗಳು ಕೂಡ ಇದೆ. ಏನು ವಿವಾದಗಳು ಅನ್ನುವಂಥದ್ದು ನೋಡೋಣ. ಸೊ ಮೊದಲನೇದಾಗಿ ಗ್ಯಾನಿ ಜೈಲ್ ಸಿಂಗ್. ಸೊ ಇವರು 1987ರಲ್ಲಿ ಏನೋ ರಾಷ್ಟ್ರಪತಿಗಳಾಗಿದ್ದರು. ಈ ಒಂದು ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ 1984ರಲ್ಲಿ ಪ್ರಧಾನಿಯಾಗಿರುವಂಥ ಇಂದಿರಾ ಗಾಂಧಿಯವರ ಹತ್ಯೆ ಆಗತ್ತೆ. ಸೊ ಈ ಹತ್ಯೆಯ ಒಂದು ಕಾರಣಕ್ಕಾಗಿ ಏನಾಗುತ್ತೆ ಅಂದರೆ ದೆಹಲಿಯ ರಸ್ತೆಗಳಲ್ಲಿ ಸಿಖ್ ಸಮುದಾಯದ ಜನರ ಮಾರಣ ಹೋಮ ಆಗತ್ತೆ. ಸೊ ಈ ರೀತಿ ಆಗಿರುವಂಥ ಮಾರಣ ಹೋಮವನ್ನು ತಡೆಯಲಿಕ್ಕೆ ರಾಷ್ಟ್ರಪತಿಗಳು ಅಂದರೆ ಈ ಗ್ಯಾನಿ ಜೈಲ್ ಸಿಂಗ್ ಅವರು ಯತ್ನವನ್ನು ಮಾಡಿರ್ತಾರೆ. ಆದರೆ ಇಲ್ಲಿ ಏನಾಗುತ್ತೆ ಅಂದರೆ ದೆಹಲಿಯ ಪೊಲೀಸ್ ಕಮಿಷನರ್, ಕೇಂದ್ರ ಗೃಹ ಸಚಿವರು ಸೇರಿದಂತೆ ಯಾರೊಬ್ಬರು ಕೂಡ ಗ್ಯಾನಿ ಜೈಲ್ ಸಿಂಗ್ ಅವರ ಮನವಿಗೆ ಸ್ಪಂದಿಸಲಿಲ್ಲ. ಅಂದರೆ ಇವರು ಆರ್ಡರನ್ನು ಮಾಡಿರ್ತಾರೆ, ಯಾರು ಗ್ಯಾನಿ ಜೈಲ್ ಸಿಂಗ್ ಅವರು, ಈ ಒಂದು ಮಾರಣ ಹೋಮವನ್ನು ತಡೀರಿ ಅಂತ ಹೇಳಿ. ಯಾಕಂದರೆ ಇಲ್ಲಿ ಇಂದಿರಾ ಗಾಂಧಿ ಹತ್ಯೆ ಅನ್ನೋದು ಸಿಖ್ಖರೇ ಮಾಡಿರ್ತಾರೆ. ಸೊ ಹೀಗಾಗಿ ಈ ಸಿಖ್ಖರನ್ನ ಹತ್ತಿಕ್ಬೇಕಂತ ಹೇಳಿ ಏನು ಮಾಡಲಾಗತ್ತೆ, ಅವರನ್ನು ಕೊಲ್ಲಲಾಗತ್ತೆ. ಸೊ ಈ ಸಿಖ್ಖರನ್ನು, ಈ ಸಮುದಾಯವನ್ನು ಮಾರಣ ಹೋಮವನ್ನು ಮಾಡುವಂಥದ್ದನ್ನು ತಡೀಲಿಕ್ಕೆ ಗ್ಯಾನಿ ಜೈಲ್ ಸಿಂಗ್ ಅವರು ಆರ್ಡರನ್ನು ಮಾಡ್ತಾರೆ. ಆದರೆ ಇವರ ಆರ್ಡರನ್ನು ಯಾರೂ ಕೂಡ ಪಾಲಿಸೋದಿಲ್ಲ. ಸೊ ಹೀಗಾಗಿ ಏನಾಗುತ್ತೆ, ಇಂದಿರಾ ಗಾಂಧಿ ಪುತ್ರ ರಾಜೀವ್ ಗಾಂಧಿ ಏನಾಗ್ತಾರೆ, ದೇಶದ ಪ್ರಧಾನಿಯಾಗಿ ಆಯ್ಕೆ ಆಗ್ತಾರೆ. ಸೊ ಈ ಒಂದು ಸಂದರ್ಭದಲ್ಲಿ ರಾಜೀವ್ ಗಾಂಧಿಗೆ ಗ್ಯಾನಿ ಜೈಲ್ ಸಿಂಗ್ ಪ್ರಮಾಣ ವಚನವನ್ನು ಬೋಧನೆ ಮಾಡ್ತಾರೆ. ಆದರೆ ಇಲ್ಲಿ ನೋಡಿ, ರಾಜೀವ್ ಗಾಂಧಿಗೆ ತಮ್ಮ ಸರ್ಕಾರವನ್ನು ಇವರು ಎಲ್ಲಿ ವಜಾ ಮಾಡಿಬಿಡ್ತಾರೋ ಎಂಬ ಆತಂಕ ಮತ್ತು ಅನುಮಾನ ಇರುತ್ತೆ. ಸೊ ಹೀಗಾಗಿ ಏನು ಮಾಡ್ತಾರೆ ಅಂತಂದರೆ ಇವರು ಪ್ರತ್ಯೇಕವಾಗಿ ರಾಷ್ಟ್ರಪತಿ ಭವನದಲ್ಲಿ ಈ ರಾಜೀವ್ ಗಾಂಧಿ ಅವರು ಏನು ಮಾಡ್ತಾರೆ, ಇವರ ಮೇಲೆ ಒಂದು ಕಣ್ಣನ್ನು ಇಡಲಿಕ್ಕೆ ಅಂದರೆ ಗುಪ್ತಚರನ್ನು ನೇಮಕ ಮಾಡಲಾಗುತ್ತೆ. ಅಂದರೆ ಅವರ ಚಲನವಲನಗಳನ್ನ ಇಲ್ಲಿ ಗಮನಿಸಲಿಕ್ಕೆ ಇಲ್ಲೇನು ಮಾಡ್ತಾರೆ, ಒಂದು ಗುಪ್ತಚರರನ್ನು ನೇಮಕ ಮಾಡ್ತಾರೆ. ಸೊ ನೆಕ್ಸ್ಟ್ ಒನ್ ಫಕ್ರುದ್ದೀನ್ ಅಲಿ ಅಹಮದ್. ಸೊ 1975ರಲ್ಲಿ ಇಂದಿರಾ ಗಾಂಧಿಯವರು ತುರ್ತು ಪರಿಸ್ಥಿತಿಯ ಘೋಷಣೆಯನ್ನು ಘೋಷಿಸುವಂತೆ ಏನು ಮಾಡ್ತಾರೆ, ರಾಷ್ಟ್ರಪತಿಗೆ ಶಿಫಾರಸನ್ನು ಮಾಡ್ತಾರೆ. ಸೊ ಈ ಒಂದು ಸಂದರ್ಭದಲ್ಲಿ ಈ ಒಂದು ರಾಷ್ಟ್ರಪತಿಗಳು ಈ ಒಂದು ತುರ್ತು ಪರಿಸ್ಥಿತಿಯಿಂದ ಏನೆಲ್ಲ ಅನಾಹುತಗಳಾಗ್ಬೋದು, ಯಾವ ಕಾರಣಕ್ಕಾಗಿ ಅವರು ಈ ಒಂದು ತುರ್ತು ಪರಿಸ್ಥಿತಿಯನ್ನು ಹೇರ್ತಾ ಇದ್ದಾರೆ ಅನ್ನೋಂಥದ್ದನ್ನು ಗಮನಿಸಿದ್ದ. ಅಂದರೆ ತಮ್ಮ ವಿವೇಚನಾಧಿಕಾರವನ್ನು ಬಳಸದೆ ಏನು ಮಾಡ್ತಾರೆ ಅಂದರೆ ಕಣ್ಣು ಮುಚ್ಕೊಂಡು ಏನು ಮಾಡ್ತಾರೆ ಅಂತಂದರೆ ಆ ಒಂದು ಪ್ರಧಾನಿ ಕಳಿಸಿರುವಂಥ ಎಲ್ಲ ಒಂದು ಸುಗ್ರೀವಾಜ್ಞೆಗಳಿಗೆ ಕಣ್ಣು ಮುಚ್ಕೊಂಡು ಸಹಿಯನ್ನು ಹಾಕಿಬಿಡ್ತಾರೆ. ಸೊ ಇದು ಕೂಡ ಏನಾಗುತ್ತೆ, ವಿವಾದ ಆಗತ್ತೆ. ಹಾಗೆ ಆರ್ ವೆಂಕಟರಾಮನ್ ಅವರು ರಾಷ್ಟ್ರಪತಿ ಆಗಿದ್ದಂಥ ಸಂದರ್ಭದಲ್ಲಿ ಇವರು ರಾಷ್ಟ್ರಪತಿ ಭವನವನ್ನು ಖಾಲಿ ಮಾಡುವಂಥ ಸಂದರ್ಭದಲ್ಲಿ, ಅಂದರೆ ಇವರ ಅಧಿಕಾರಾವಧಿ ಏನು ಮುಗಿದ ನಂತರ ಇವರು ಖಾಲಿಯನ್ನು ಮಾಡುವಂಥ ಸಂದರ್ಭದಲ್ಲಿ ಈ ವೆಂಕಟರಾಮನ್ ಅವರ ಪತ್ನಿ ಏನು ಹೇಳ್ತಾರೆ, ಸೊ ಇವರು ಏನು ಮಾಡ್ತಾರೆ ಅಂತಂದರೆ ಈ ರಾಷ್ಟ್ರಪತಿ ಭವನದ ಒಂದು ಪೀಠೋಪಕರಣಗಳು, ಸೋಫಾ ಆಗಿರ್ಬೋದು, ಚೇರ್ಗಳಾಗಿರ್ಬೋದು ಅಂಥವನ್ನೆಲ್ಲ ಕೂಡ ಏನು ಮಾಡ್ತಾರೆ ಅಂದರೆ ಇವರು ಲಾರಿಯಲ್ಲಿ ತುಂಬಿಸ್ಕೊಂಡು ಹೋಗಿಬಿಡ್ತಾರೆ. ಸೊ ಇನ್ನು ಅಬ್ದುಲ್ ಕಲಾಂ ಅವರು, ಸೊ ಏನಾಗುತ್ತೆ 2005ರ ಬಿಹಾರ ವಿಧಾನಸಭಾ ಚುನಾವಣೆ. ಸೊ ಈ ಒಂದು ಸಂದರ್ಭದಲ್ಲಿ ಯಾವುದೇ ಪಕ್ಷಕ್ಕೆ ಬಹುಮತ ಇರಲಿಲ್ಲ, ಅಂದರೆ ಸರ್ಕಾರವನ್ನು ಫಾರ್ಮ್ ಮಾಡಲಿಕ್ಕೆ ಇಲ್ಲಿ ಬಹುಮತ ಇರೋದಿಲ್ಲ. ಸೊ ಇಂತಹ ಒಂದು ಸಂದರ್ಭದಲ್ಲಿ ಅಲ್ಲಿನ ರಾಜ್ಯಪಾಲರು ಏನು ಮಾಡ್ತಾರೆ, ರಾಜ್ಯಪಾಲರಾಗಿರುವಂಥ ಬೂಟಾ ಸಿಂಗ್ ಅವರು ಪಕ್ಷಪಾತವನ್ನು ಮಾಡ್ತಾರೆ. ಅಂದರೆ ಇಲ್ಲಿ ಯಾರಿಗೆ ಅವರು ಅವಕಾಶವನ್ನು ನೀಡಬೇಕು, ಯಾರು ಬಹುಮತವನ್ನು ಸಾಬೀತುಪಡಿಸ್ತಾರೆ ಅಥವಾ ಹೆಚ್ಚಿನ ಒಂದು ಸ್ಥಾನವನ್ನು ಹೊಂದಿರ್ತಾರೆ ಅಂಥವ್ರಿಗೆ ಏನು ಮಾಡಬೇಕು, ಸಹಜವಾಗಿ ಅವಕಾಶವನ್ನು ನೀಡಬೇಕು. ಆದರೆ ಇಲ್ಲೇನು ಮಾಡ್ತಾರೆ, ಇವರು ಹೆಚ್ಚಿನ ಸ್ಥಾನ ಪಡೆದ JDU BJP ಮೈತ್ರಿಕೂಟವನ್ನು ಸರ್ಕಾರ ರಚನೆಗೆ ಆಹ್ವಾನಿಸದೆ. ಸೊ ಇವರೇನು ರಾಷ್ಟ್ರಪತಿ ಆಳ್ವಿಕೆಗೆ ಶಿಫಾರಸನ್ನು ಮಾಡ್ತಾರೆ. ಸೊ ಇವ್ರಿಗೆ ಅವಕಾಶವನ್ನು ನೀಡಬೇಕಾಗಿತ್ತು ಅವರು ಸರ್ಕಾರವನ್ನು ರಚನೆ ಮಾಡಲಿಕ್ಕೆ. ಆದರೆ ಏನು ಮಾಡ್ತಾರೆ, ರಾಷ್ಟ್ರಪತಿ ಆಳ್ವಿಕೆಗೆ ಶಿಫಾರಸನ್ನು ಮಾಡ್ತಾರೆ. ಸೊ ಇದೇ ರೀತಿಯ ಒಂದು ಶಿಫಾರಸನ್ನು ಏನು ಮಾಡುತ್ತೆ, ಕೇಂದ್ರ ಕ್ಯಾಬಿನೆಟ್ ಕೂಡ ಇದನ್ನು ರಾಷ್ಟ್ರಪತಿಗಳಿಗೆ ಕಳಿಸಿಬಿಡುತ್ತೆ. ಸೊ ಹೀಗಾಗಿ ಏನು ಮಾಡ್ತಾರೆ, ಅಬ್ದುಲ್ ಕಲಾಂ ಅವರು ಇದು ರಾಷ್ಟ್ರಪತಿಗಳಿಗೆ ಈ ಕೇಂದ್ರದ ಕ್ಯಾಬಿನೆಟ್ ಕೂಡ ಇದನ್ನು ಅನುಮೋದಿಸಿರೋದ್ರಿಂದ, ಹಾಗೆ ಇಲ್ಲಿ ರಾಜ್ಯಪಾಲರು ಕೂಡ ಶಿಫಾರಸನ್ನು ಮಾಡಿರುವಂಥ ಕಾರಣಕ್ಕಾಗಿ ಏನು ಮಾಡ್ತಾರೆ,
ಅಬ್ದುಲ್ ಕಲಾಂ ಅವರು ಇದಕ್ಕೆ ಸಹಿಯನ್ನು ಹಾಕಿಬಿಡ್ತಾರೆ. ಆದರೆ ಸುಪ್ರೀಂ ಕೋರ್ಟ್ ಏನು ಹೇಳುತ್ತೆ ಅಂತಂದರೆ ಇಲ್ಲಿ ರಾಷ್ಟ್ರಪತಿ ಆಳ್ವಿಕೆ ಹೇರಿದ್ದು ತಪ್ಪು ಅಂತ ಹೇಳಿ ಘೋಷಣೆ ಮಾಡುತ್ತೆ. ಸೊ ಈ ಮೂಲಕ ಏನಾಗುತ್ತೆ, ಅಬ್ದುಲ್ ಕಲಾಂ ಅವರಿಗೆ ತಿಳಿಯದೆ ತಪ್ಪನ್ನು ಮಾಡಿಬಿಟ್ಟಿರ್ತಾರೆ. ಅಂದರೆ ಇಲ್ಲಿ ಅಬ್ದುಲ್ ಕಲಾಂ ಅವರಿಗೆ ಮುಖಭಂಗ ಆಗತ್ತೆ. ಸೊ ಹೀಗಾಗಿ ಏನು ಮಾಡ್ತಾರೆ ಅಂದರೆ ನೈತಿಕ ಹೊಣೆಯನ್ನು ಹೊತ್ತು ಏನು ಮಾಡ್ತಾರೆ, ರಾಷ್ಟ್ರಪತಿ ಅಬ್ದುಲ್ ಕಲಾಂ ಅವರು ಇಲ್ಲಿ ಹುದ್ದೆಗೆ ರಾಜೀನಾಮೆಯನ್ನು ನೀಡಲಿಕ್ಕೆ ಯತ್ನ ಮಾಡ್ತಾರೆ. ಆದರೆ ಈ ಒಂದು ಸಂದರ್ಭದಲ್ಲಿ ಆಗಿನ ಪ್ರಧಾನಿಯಾಗಿರುವಂಥ ಮನಮೋಹನ್ ಸಿಂಗ್ ಅವರು ಈ ಅಬ್ದುಲ್ ಕಲಾಂ ಅವರ ಮನವೊಲಿಕೆಯನ್ನು ಮಾಡ್ತಾರೆ. ಯಾಕಂದರೆ ನೀವು ರಾಜೀನಾಮೆಯನ್ನು ನೀಡಿದರೆ ನಮ್ಮ ಸರ್ಕಾರ ಬಿದ್ದು ಹೋಗುತ್ತೆ. ಸೊ ಹೀಗಾಗಿ ನೀವು ರಾಜೀನಾಮೆಯನ್ನು ಕೊಡಬೇಡಿ ಅಂತ ಹೇಳಿ ಇಲ್ಲಿ ಅವರ ಮನವೊಲಿಕೆಯನ್ನು ಮಾಡ್ತಾರೆ. ಸೊ ಇನ್ನು ಪ್ರತಿಭಾ ಪಾಟೀಲ್ ಅವರು, ಸೊ ಇವರ ಒಂದು ಅಧಿಕಾರಾವಧಿಯಲ್ಲಿ ರಾಷ್ಟ್ರಪತಿ ಹುದ್ದೆಗೆ ಅತಿ ಹೆಚ್ಚಿನ ಒಂದು ವಿವಾದಗಳು ಅಂಟಿಕೊಳ್ಳುತ್ತೆ. ಸೊ ಏನು ಅಂತಂದ್ರೆ, ಸೊ ಇವರು ಸಾಮೂಹಿಕ ಹತ್ಯಾಕಾಂಡದ ಅಪರಾಧಿಗಳು ಸೇರಿದಂತೆ ಸತ್ತವರಿಗೂ ಕೂಡ ಕ್ಷಮಾದಾನ ನೀಡಿಬಿಡ್ತಾರೆ. ನೋಡಿ, ಇಲ್ಲಿ ರಾಷ್ಟ್ರಪತಿಗಳಿಗೆ ಪಾರ್ಡನಿಂಗ್ ಪವರ್ ಬಗ್ಗೆ ಡಿಸ್ಕಸ್ ಮಾಡಿದ್ದೀವಿ ನಾವು. ಪಾರ್ಡನಿಂಗ್ ಪವರ್, ಕ್ಷಮಾದಾನದ ಅಧಿಕಾರ. ಸೊ ಅಂತಹ ಅಧಿಕಾರವನ್ನು ಯಾವಾಗ ನೀಡಬೇಕು ಅನ್ನುವಂಥದ್ದಂದ್ರೆ, ಏನು ನ್ಯಾಯಾಂಗದ ದೋಷವನ್ನು ಸರಿಪಡಿಸಲಿಕ್ಕೆ ಅವುಗಳನ್ನ ನೀಡಬೇಕನ್ನುವಂಥದ್ದಾಗಿದೆ. ಆದರೆ ಇಲ್ಲಿ ಏನಂತಂದರೆ, ತುಂಬ ಘೋರವಾಗಿರುವಂಥ ಹತ್ಯಾಕಾಂಡವನ್ನು ಮಾಡಿರುವಂಥ, ಸಾಮೂಹಿಕವಾಗಿ ಹತ್ಯಾಕಾಂಡವನ್ನು ಮಾಡಿರುವಂಥ ಆರೋಪಿಗಳಿಗೂ ಏನು ಮಾಡ್ತಾರೆ ಅಂತಂದರೆ ಇವರು ಕ್ಷಮಾದಾನವನ್ನು ನೀಡಿಬಿಡ್ತಾರೆ. ಸೊ ಇದು ಕೂಡ ಇಲ್ಲಿ ವಿವಾದಕ್ಕೆ ಕಾರಣ ಆಗುತ್ತೆ. ಸೊ ಇದರೊಟ್ಟಿಗೆ ನೋಡಿ, ಇಲ್ಲಿ ಇವರು ಸತ್ತವರಿಗೂ ಕೂಡ ಕ್ಷಮಾದಾನ ನೀಡಿಬಿಟ್ಟಿರ್ತಾರೆ. ಸೊ ಇದು ಕೂಡ ಇಲ್ಲಿ ವಿವಾದಕ್ಕೆ ಕಾರಣ ಆಗುತ್ತೆ. ಸೊ ಇದರೊಟ್ಟಿಗೆ ಇನ್ನೊಂದು ಪ್ರಮುಖ ವಿವಾದ ಏನು ಅಂತಂದರೆ ಇವರ ಮೇಲೆ ಇರುವಂಥದ್ದು, ಸೊ ಇವರು ವಿದೇಶ ಪ್ರವಾಸಕ್ಕೆ ಹೋಗುವಾಗಲೆಲ್ಲ ಏನು ಮಾಡ್ತಾಯಿದ್ರು ಅಂದರೆ ತಮ್ಮ ಕುಟುಂಬಸ್ಥರನ್ನ, ಅಂದರೆ ತಮ್ಮ ಮೊಮ್ಮಕ್ಕಳನ್ನು ಕೂಡ ಕರ್ಕೊಂಡು ಹೋಗ್ತಾಯಿದ್ರು. ಸೊ ಈ ಮೂಲಕ ಇವರು ದೇಶದ ಬೊಕ್ಕಸಕ್ಕೆ ನಷ್ಟವನ್ನು ಉಂಟು ಮಾಡಿದರು. ಹಾಗೆ ಸೊ ಪುಣೆಯಲ್ಲಿ ಸೇನೆಗೆ ಸೇರಿರುವಂಥ ಭೂಮಿಯನ್ನು ಏನು ಮಾಡ್ತಾರೆ ಅಂದರೆ ತಮ್ಮ ಮನೆಯನ್ನು ಕಟ್ಟಲಿಕ್ಕೆ ಅದನ್ನು ಮಂಜೂರು ಮಾಡಿಸ್ಕೊಂಡಿರ್ತಾರೆ. ಸೊ ಅದನ್ನು ಸಾಕಷ್ಟು ಒಂದು ವಿರೋಧದ ನಂತರ ಮತ್ತೆ ಏನು ಮಾಡ್ತಾರೆ, ಅದನ್ನು ನಿವೇಶನವನ್ನು ವಾಪಸ್ ಕೊಡ್ತಾರೆ. ಸೊ ಇಲ್ಲಿ ಕೇಂದ್ರದಲ್ಲಿ ಸರ್ಕಾರ ರಚನೆಗೆ ಆಹ್ವಾನ ಕೊಡುವಾಗ ರಾಷ್ಟ್ರಪತಿಗಳ ಪಾತ್ರ ಬಹಳ ಮುಖ್ಯವಾಗಿರುತ್ತೆ. ಸೊ ಇವಾಗ ಸರ್ಕಾರವನ್ನು ಫಾರ್ಮ್ ಮಾಡಬೇಕಲ್ವ, ಕೇಂದ್ರ ಸರ್ಕಾರವನ್ನು, ಆವಾಗ ಇಲ್ಲಿ ರಾಷ್ಟ್ರಪತಿಗಳ ರೋಲ್ ಅನ್ನೋದು ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕೆಂದರೆ ಇಲ್ಲಿ ಲೋಕಸಭೆಯ ಚುನಾವಣೆಯಲ್ಲಿ ಯಾವುದೇ ಪಕ್ಷಕ್ಕೂ ಸ್ಪಷ್ಟ ಬಹುಮತ ಸಿಗದೇ ಇದ್ದಾಗ, ಅಂದರೆ ಅಲ್ಲಿ ಅಬ್ಸಲ್ಯೂಟ್ ಮೆಜಾರಿಟಿ ಇಲ್ಲದೆ ಇದ್ದಾಗ, ಯಾವ ಪಕ್ಷದ ನಾಯಕರನ್ನ ಸರ್ಕಾರ ರಚನೆಗೆ ಆಹ್ವಾನ ನೀಡಬೇಕು ಅನ್ನುವಂಥದ್ದು ಇಲ್ಲಿ ರಾಷ್ಟ್ರಪತಿಗಳ ವಿವೇಚನಾಧಿಕಾರ ಆಗಿರುತ್ತೆ. ಸೊ ಹೀಗಾಗಿ ಏನು ಮಾಡುತ್ತೆ ಅಂದರೆ, ಇಂಥ ಒಂದು ಸಂದರ್ಭಕ್ಕಾಗಿ ಏನು ಮಾಡುತ್ತೆ, ಕೇಂದ್ರದ ಕ್ಯಾಬಿನೆಟ್ ಕೂಡ ಅಸ್ತಿತ್ವದಲ್ಲಿ ಇಲ್ಲ, ಕ್ಯಾಬಿನೆಟ್ ರಾಷ್ಟ್ರಪತಿಗೆ ಶಿಫಾರಸು ಮಾಡುವಂತಿಲ್ಲ. ಸೊ ರಾಷ್ಟ್ರಪತಿ ಸೂಚಿಸಿದ್ದಾರೆ ಅಂದರೆ ಯಾವ ಪಕ್ಷಕ್ಕೆ ಸರ್ಕಾರ ರಚನೆ ಆಹ್ವಾನ ಸಿಗುತ್ತೋ ಆ ಪಕ್ಷ ಸರ್ಕಾರ ಇಲ್ಲಿ ರಚನೆಯನ್ನು ಮಾಡುತ್ತೆ. ಸೊ ಹೀಗಾಗಿ ಏನು ಮಾಡುತ್ತೆ ಅಂದರೆ ಸದನದಲ್ಲಿ ಬಹುಮತವನ್ನು ಸಾಬೀತುಪಡಿಸಬೇಕಾಗುತ್ತದೆ. ಹೀಗಾಗಿ ರಾಜಕೀಯ ಪಕ್ಷಗಳು ತಮ್ಮ ಕೈಗೊಂಬೆಯಾಗುವವರನ್ನು ಏನು ಮಾಡುತ್ತೆ, ಇಲ್ಲಿ ರಾಷ್ಟ್ರಪತಿಯಾಗಿರಲಿ ಅಂತ ಹೇಳಿ ತಮಗೆ ಬೇಕಾದವರನ್ನು ರಾಷ್ಟ್ರಪತಿಯನ್ನಾಗಿ ಇಲ್ಲಿ ಆಯ್ಕೆನ ಮಾಡಲಾಗತ್ತೆ.